ಇಮ್ಯುನಿಟಿ ಸಿರಪ್ಗೆ ಫೌಜಿ ಆದ್ಮಿನ ಕಂಪೇರ್ ಮಾಡ್ತೀನಿ. ಯಾಕೆಂತಂದ್ರೆ ನಮ್ಗೆ ನಾವ್ ಇಲ್ಲೆಲ್ಲ ಪ್ರೊಟೆಕ್ಟಿವ್ ಆಗಿ ಕೂತ್ಕೊಂಡು ನಿಮ್ಮೊಟ್ಟಿಗೆ ಎಲ್ಲರೂ ಒಬ್ಬರಿಗೊಬ್ರು ಗ್ಯಾದರ್ ಆಗಿ ಸೇಫರ್ ಸೈಡ್ ಅಲ್ಲಿ ಇದೀವಿ ಅಂತಂದ್ರೆ ನಮ್ಮ ಇಂಡಿಯಾ ಬಾರ್ಡರ್ ನ ಕಾಯ್ತಾ ಇರೋರು ಯಾರು? ನಮ್ಮ ಮಿಲಿಟರಿ ಫೋರ್ಸ್ ಫೌಜಿ ಆದ್ಮೇಲ್ವಾ. ಸೊ ಅದೇ ತರ ನಮ್ಮ ಬಾಡಿಗೆ ಪ್ರೊಟೆಕ್ಟಿವ್ ಆಗಿರೋ ನಮ್ಮ ಕಂಪನಿ ಫಾಸ್ಟ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇಮ್ಯುನಿಟಿ ಸಿರಪ್. ಸೊ ಇಮ್ಯುನಿಟಿ ಸಿರಪ್ ಏನಕ್ಕೆಲ್ಲ ನಮ್ಗೆ ಯೂಸಸ್ ಆಗುತ್ತೆ, ಅದ್ರಲ್ಲಿ ಇರೋ ಕಂಟೆಂಟ್ಸ್ ಏನು, ಮೀನ್ಸ್ ಅದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಏನು ಅಂತ ಜಸ್ಟ್ ಹೇಳ್ತೇನೆ, ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ಹೇಳ್ತೇನೆ, ಓಕೆನಾ? ಓಕೆ. ಇಮ್ಯುನಿಟಿ ಸಿರಪ್ ಅಲ್ಲಿ ನಮಗೆ ಫಸ್ಟ್ ಅಲೋವೆರಾ. ಅಲೋವೆರಾ ಯಾರಿಗೆ ಗೊತ್ತಿಲ್ಲ ಹೇಳಿ ಅಲ್ವಾ? ಅಲೋವೆರಾ ಇದೆ ನಮ್ಗೆ, ಅಲೋವೆರಾ ಅಂಡ್ ತ್ರಿಫಲ ಅಂತ ಬರೀ ಒಂದೇ ಹೆಸರಿದೆ, ಬಟ್ ಅದರಲ್ಲಿ ತ್ರಿಫಲದಲ್ಲಿ 3 ಇಂಗ್ರೀಡಿಯೆಂಟ್ಸ್ ಇದೆ. ಕಡ್ಕಾಯಿ, ನೆಲ್ಲಿಕಾಯಿ ಅಂಡ್ ತಾಂದ್ರಿಕಾಯಿ ಅಂತ 3 ಫ್ರೂಟ್ಸ್ ನ ಹಾಕಿ ನಮ್ಗೆ ಮಾಡಿ ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ ಕೊಕೊಮ್ ಅಂತ ಹೇಳಿ ಒಂದು ಫ್ರೂಟ್ ಇದೆ. ಹಾಗೆ ನಮ್ಗೆ ತುಳಸಿ ಲೀಫ್ ಇದೆ, ಮತ್ತೆ ಜಿಂಜರ್, ತುಳಸಿ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಮತ್ತೆ ಜಿಂಜರ್, ಮತ್ತೆ ಗಿಲಾಯ್ ಅನ್ನೋದು ಇದೆ. ಅಶ್ವಗಂಧ ಕೂಡ ಅಷ್ಟೇ. ಮತ್ತೆ ಪುನರ್ನವ ಅಂತಂದ್ರೆ ಎಲ್ಲರಿಗೂ ಪುನರ್ನವ ಅಂದ್ರೆ ಏನು? ಪುನರ್ನವ ಅದ್ರಲ್ಲಿ ಹೆಸರಲ್ಲೇ ಇದೆ ಪುನರ್ನವ. ಮತ್ತೆ ಅದು ನಮ್ಗೆ ಜೀವ, ಮೀನ್ಸ್ ಮತ್ತೆ ನಮ್ಗೆ ಅದು ರೀಗ್ರೋತ್ ಹೇಳ್ತೀವಲ್ಲ ಹಾಗೆ. ಪುನರ್ನವ ನೀವೆಲ್ಲೇ ಬೇಕಾದ್ರೆ ಸ್ಟ್ರೀಟ್ ಗಳಲ್ಲಿ ಎಲ್ಲ ನೋಡ್ಬಹುದು. ಈ ಸೊಪ್ಪು ಮೊದ್ಲೆಲ್ಲ ಮಸ್ಸಪ್ ಅಂತ ಮಾಡ್ತಾ ಇದ್ರು, ಅದ್ರಲ್ಲಿ ಎಲ್ಲ ಬರ್ತಾ ಇತ್ತು. ಇವಾಗ ಕೂಡ ನೋಡ್ಬಹುದು, ನಮ್ಮ ತೋಟದಲ್ಲಿ ಅಥವಾ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಬೆಳೆದಿರುತ್ತೆ. ಅಷ್ಟು ಮೀನ್ಸ್ ಅಷ್ಟು ಬೆನಿಫಿಟ್ ಆದ ಸೊಪ್ಪು ಅದು. ಪರ್ಪಲ್ ಕಲರ್ ಚಿಕ್ಕ ಚಿಕ್ಕ ಹೂ ಇರುತ್ತೆ ಅದು. ಆ ಸೊಪ್ಪು ಕೂಡ ನಮ್ಮ ಈ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇದೆ. ಪುನರ್ನವ ಅದೇ ಮುಲಾತಿ ಮತ್ತೆ ಆಪಲ್ ಎಕ್ಸ್ಟ್ರಾಕ್ಟ್ ಇಷ್ಟೆಲ್ಲ ಹಾಕಿ ನಮ್ಗೆ ರೆಡಿ ಟು ಕನ್ಸ್ಯೂಮ್ ನಮ್ಗೆ ಇಮ್ಯುನಿಟಿ ಸಿರಪ್ ಅಲ್ಲಿ ಕೊಟ್ಟಿದ್ದಾರೆ. ಅದು ನಮ್ಗೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಮತ್ತೆ HB11 ಬ್ಲಡ್ ಹೆಚ್ಚು ಮಾಡುತ್ತೆ ನಮ್ಗೆ ಅದು ಕುಡಿಯೋದ್ರಿಂದ. ನಮ್ಗೆ ಆಚೆ ಕಡೆ ಬರೋ ವೈರಸ್ ಏನಿದೆ ಅದನ್ನ ರೆಸಿಸ್ಟೆನ್ಸ್ ಪವರ್ ನಮ್ಮ ಬಾಡಿಗೆ ಇನ್ಕ್ರೀಸ್ ಮಾಡಿ ಕೊಡುತ್ತೆ. ಹಾಗೆ ಇದು ನಮ್ಗೆ ಬಾಡಿಲಿ ನೀನು ಕುಡ್ದ ಬಾಟಿ ಮೇಡಮ್? ಎಕ್ಸ್ಕ್ಯೂಸ್ ಇರ್ಲಿ, ನನಗೆ ಒಂದು ಕಾಲ್ ಬಂದಿತ್ತು. ಸೊ ನಮ್ಮ ಮ್ಯಾಮ್ ಕಡೆಯಿಂದ ಕಂಟಿನ್ಯೂ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಅಂಡ್ ನಮ್ಮ ಇವಾಗ ನಾವೆಲ್ಲ ಎಲ್ಲರಿಗೂ ಗೊತ್ತಿರುವಾಗೆ ನಾವೆಲ್ಲ ತಿಂತಿರೋದು ಯಾವುದು ಆರ್ಗ್ಯಾನಿಕ್ ಪದಾರ್ಥ ಅಲ್ಲ ಅಲ್ವಾ. ಸೊ ಕೆಮಿಕಲೈಸ್ ಸ್ವಲ್ಪ ಸೌಂಡ್ ಯಾರ್ದು ಮನೇಲಿದೆ ಸ್ವಲ್ಪ ಮೈಕ್ ಮೇಲೆ ಗಮನ ಇರ್ಲಿ. ಅಂಡ್ ನಮಗೆ ಫುಡ್ ಎಲ್ಲ ಇವಾಗ ಕೆಮಿಕಲೈಸ್ಡ್ ಆಗಿರೋ ಫುಡ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಅದನ್ನ ನಮ್ಗೆ ವಿಧಿ ಇಲ್ಲ, ಬೇರೆ ದಾರಿ ಇಲ್ಲ, ತಿಂತಾ ಇದೀವಿ. ಬಟ್ ನಮ್ಮ ಬಾಡಿಲಿ ಟಾಕ್ಸಿನ್ಸ್ ಇರುತ್ತೆ. ಆ ಟಾಕ್ಸಿನ್ಸ್ ನ ರಿಮೂವ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ? ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು? ಹರಳೆನೆ ಕುಡಿಸ್ತಾ ಇದ್ರು. ವರ್ಷಕ್ಕೊಮ್ಮೆ ಅಥವಾ 2 ಟೈಮ್ಸ್ ನಾವು ಕುಡಿತಾ ಇದ್ವಿ, ಹೊಟ್ಟೆಲ್ಲ ಕ್ಲೀನ್ ಆಗ್ತಾ ಇತ್ತಲ್ವಾ. ಬಟ್ ಇವಾಗ ಹತ್ರ ಮಾಡ್ತಾ ಇದೀವ? ಯಾರಿಗೂ ಅಷ್ಟು ಪೇಷನ್ಸ್ ಇಲ್ಲ, ತಾಳ್ಮೆನದ್ ಇಲ್ಲ. ಇನ್ನೊಂದು ಅದೆಲ್ಲ ಮೀನ್ಸ್ ಅದೆಲ್ಲ ಯಾರು ತಗೊಳ್ಳೋದಿಲ್ಲ ಇವಾಗಲ್ವಾ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು. ಸೊ ಅದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಈ ಇಮ್ಯುನಿಟಿ ಸಿರಪ್ ಕುಡಿಯೋದ್ರಿಂದ ನಾವು ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಿ ನಾವು ಏನ್ ಬಾಡಿಗೆ ಫುಡ್ ತಿಂತೀವಲ್ಲ, ನಮ್ಮ ಫುಡ್ ಆಗ್ಲಿ ಏನಾದ್ರು ನಮ್ಮ ಸಪ್ಲಿಮೆಂಟ್ ಆಗ್ಲಿ ನಮ್ಗೆ ಬಾಡಿಗೆ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಒಳ್ಳೆ ಮಿರಾಕಲ್ ಪ್ರಾಡಕ್ಟ್ ಈ ನಮ್ಮ ಈ ಇಮ್ಯುನಿಟಿ ಸಿರಪ್ ಅಂತ ನಾವು ಹೇಳ್ಬಹುದು. ಸೊ ಅಷ್ಟೊಂದು ಮಿರಾಕಲ್ ನೋಡಿ. ಇದು ನಮ್ಗೆ ಕಾಯಿಲೆ ಬಂದವರೇ ಕುಡಿಬೇಕು, ನನ್ಗೆ ಎನರ್ಜಿ ಇಲ್ಲ ಕುಡಿಬೇಕು ಅಂತ ಏನಿಲ್ಲ. ಎಲ್ಲರೂ ಸೇಫರ್ ಸೈಡ್ ಅಲ್ಲಿ, ಮೀನ್ಸ್ ಚಿಕ್ಕ ಪುಟ್ಟ ಪಾಪು ಇಂದ ಹಿಡಿದು, ಮೀನ್ಸ್ 1 year ಬೇಬಿಯಿಂದ ಹಿಡಿದು ಏಜ್ ಬಾರ್ ಆಗಿರೋರು ಕೂಡ ಎಲ್ಲರೂ ಕುಡಿಬಹುದು. ಬಿಕಾಸ್ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ. ನಾವು ಎಷ್ಟು ಹೇಳ್ತೀವಿ ml ಕುಡಿದ್ರೆ ಸಾಕು. ಅಷ್ಟು ಒಂದು ಬೆಸ್ಟ್ ಪ್ರಾಡಕ್ಟ್ ನಮ್ಮ ಈ ಇಮ್ಯುನಿಟಿ ಸಿರಪ್ ಅಂತ ಹೇಳ್ಬಹುದು. ನೆಕ್ಸ್ಟ್ ನಾನು ಇಲ್ಲಿ ಪ್ರಾಡಕ್ಟ್ ತಗೊಂಡು ಹೇಳ್ಬಿಡ್ತೀನಿ ಬಿಡಿ, ಕ್ಯಾಚ್ ಬೇಡ, ರಿಪೀಟೆಡ್ ಬೇಡ ನನಗೀಗ ಸದ್ಯಕ್ಕೆ. ನೋಡಿ, ಕಾರ್ಡಿಯಕ ಯಾವ್ದಕ್ಕೆಲ್ಲ ನಮ್ಗೆ ಯೂಸಸ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ನಮಗೆ ಹೈ BP ಬರುತ್ತೆ, ಲೋ BP ಬರುತ್ತೆ, ಮತ್ತೆ ಹಾರ್ಟ್ ಅಲ್ಲಿ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ. ಹಾರ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಇವಾಗೆಲ್ಲ ಜಾಸ್ತಿ ಎಲ್ಲಿ ನೋಡಿದ್ರೆ ಹೇಳಿ ಕೊಲೆಸ್ಟ್ರಾಲ್ ಆಗಿದೆ ಹೇಳ್ತಾರೆ.
ಸೊ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಕೂಡ 2 ಟೈಪ್ಸ್ ಇರುತ್ತೆ ಅಲ್ವಾ. ಸೊ ನಮ್ಗೆ ಒಂದು LDL SDL ಮೀನ್ಸ್ ಹೇಳ್ತಾರಲ್ವಾ, ಹಾರ್ಟ್ ಅಲ್ಲಿ ನಮ್ಗೆ ಕೊಲೆಸ್ಟ್ರಾಲ್ ಚೆಕಪ್ ಎಲ್ಲ ಮಾಡ್ಲಿಕ್ಕೆ ಹೋದ್ರೆ ಡಾಕ್ಟರ್ ಮೆನ್ಷನ್ ಮಾಡ್ತಾರೆ LDL ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ಸೊ ನಮಗೆ ಬೇಕಾಗಿರೋದು ಗುಡ್ ಕೊಲೆಸ್ಟ್ರಾಲ್. ಬ್ಯಾಡ್ ಕೊಲೆಸ್ಟ್ರಾಲ್ ಬಂದ್ರೆ ನಮ್ಗೆ ಏನಾಗುತ್ತೆ, ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಇರುತ್ತೆ. ಸೊ ಆಂಜಿಯೋ ಮಾಡಿ, ನಿಮ್ಗೆ ಆಪರೇಷನ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ಇದೆಲ್ಲ ಯಾಕೆ? ಇದೆಲ್ಲ ಬಂದು ನಮ್ಗೆ ಪ್ರೆಷರ್, ನಮ್ಗೆ ಬಾಡಿಗೆ, ನಮ್ಗೆ ಡಾಕ್ಟರ್ ಮಂಜುನಾಥ್ ಸರ್ ಕೂಡ ಹೇಳಿದ್ದಾರೆ, ಕಾರ್ಡಿಯಾಲಜಿಸ್ಟ್, ಹೈ ಸ್ಪೆಷಲಿಸ್ಟ್ ಕಾರ್ಡಿಯಾಲಜಿಸ್ಟ್ ಈಸ್ ಜಯದೇವ ಹಾಸ್ಪಿಟಲ್ ಸರ್, ದೊಡ್ಡ ಡಾಕ್ಟರ್ ಸರ್ಜನ್. ಸೊ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಒಂದೇ ಒಂದು ಮಾತು, ನಮ್ಮ ಹಾರ್ಟ್ ಚೆನ್ನಾಗಿರ್ಬೇಕಾದ್ರೆ, ನಮ್ಮ ಹಾರ್ಟ್ಗೆ ಏನ್ ಪ್ರಾಬ್ಲಮ್ ಬರ್ಬೇಕು, ನಾವು ಫಿಸಿಕಲ್ ಆಗಿ ವರ್ಕ್ ಮಾಡಿ ನಮ್ಗೆ ಮೀನ್ಸ್ ಹಾರ್ಟ್ಗೆ ಪ್ರಾಬ್ಲಮ್ ಬರೋದು ಅಂತಲ್ಲ, ನಮಗೆ ಮೆಂಟಲಿ ತಗೊಳ್ತೀವಿ, ನಾವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತೀವಿ. ಸೊ ಇದ್ರಿಂದಾಗಿ ನಮಗೆ ಹಾರ್ಟ್ ಪ್ರಾಬ್ಲಮ್ ಈ ತರದೆಲ್ಲ ಬರುತ್ತೆ. ಹೈ BP ಆಗುತ್ತೆ, ಬ್ಲಡ್ ಏನಾಗುತ್ತೆ, ಪಂಪಿಂಗ್ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದ್ರೆ ಏನಾಗುತ್ತೆ, ಬ್ಲಾಕೇಜಸ್ ಗಳು ನಮಗೆ ಕ್ರಿಯೇಟ್ ಆಗುತ್ತೆ. ಅಂಡ್ ಕೊಲೆಸ್ಟ್ರಾಲ್ ಇಂದ ಕೂಡ ಆಗುತ್ತೆ, ಈ ತರ ಪ್ರೆಷರ್ ಇಂದ, ಟೆನ್ಷನ್ ಇಂದ ಕೂಡ ನಮಗೆ ಆಗುತ್ತೆ. ಸೊ ಇದೆಲ್ಲ ಇರೋದ್ರಿಂದ ನಾವ್ ಏನ್ ಮಾಡ್ತೀವಿ, ಹಾಸ್ಪಿಟ್ಲಿಗೆ, ಅಯ್ಯೋ ಚೆಸ್ಟ್ ಪೈನ್ ಬಂತು, ಇಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೆ ಇದು ಮಾಡಿ, ಅದು ಮಾಡಿ, ಆಂಜಿಯೋ ಮಾಡಿ, ಆಪರೇಷನ್ ಮಾಡಿ ಅಂತಾರೆ. ಸೊ ಆದರೆ ಇದು ಯಾವ್ದು ಬೇಡ ಅಂತ ಹೇಳಿ ನಮ್ಮ ಈ ಕಾರ್ಡಿಯೋಥೆರಪಿ ಇದೆ ಅಲ್ವಾ, ಇದು ನಾವು ತಗೊಳ್ಳೋದ್ರಿಂದ ಹೇಳಿದ್ರೆ ನಮಗೆ ನೋಡಿ, ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಕುತ್ಕೊಳ್ಬರ್ತೀನಿ. ಇದು ಬಂದು ನಮ್ಗೆ ಎಕೋಸ್ಪ್ರಿನ್ ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವರಿಗೆ ಯೂಸ್ ಮಾಡ್ತಾ ಇರೋರಿಗೆ ಎಕೋಸ್ಪ್ರಿನ್ ಹೇಳ್ತಾರೆ. ಹಾರ್ಟ್ಗೆ BP ಪೇಷಂಟ್ ಅಂಡ್ ಶುಗರ್ ಪೇಷಂಟ್, ಡಯಾಬಿಟಿಕ್ ಪೇಷಂಟ್ಗೆ ಡಾಕ್ಟರ್ಸ್ ಗಳು ರೆಫರ್ ಮಾಡ್ತಾರೆ ಅಲ್ವಾ. ಯಾಕೆ ಹೇಳಿದ್ರೆ, ಬ್ಲಡ್ ಬಂದು ನಮಗೆ ತಿನ್ನಾಗಿ ಹಾರ್ಟ್ ಅಲ್ಲಿ ಫ್ಲೋ ಆಗ್ಲಿಕ್ಕೆ ಡಾಕ್ಟರ್ಸ್ ಗಳು ಆಪರೇಷನ್ ಮಾಡಿ ಇಷ್ಟು ಲ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ಆದ್ರೆ ಅಷ್ಟು ಲ್ಯಾಕ್ಸ್ ಕಟ್ಟಿ ಕೂಡ ಓನ್ಲಿ 2% ನಾ ಗ್ಯಾರಂಟಿ ಹೇಳೋದು ಅಂತ ಹೇಳ್ತಾರೆ ಅಲ್ವಾ. ಸೊ ಯಾಕೆ ಅಂತ ಹೇಳಿದ್ರೆ, ಅವರೇ ಕಾನ್ಫಿಡೆನ್ಸ್, ಡಾಕ್ಟರ್ ಬಗ್ಗೆ ತಪ್ಪಂತ ಹೇಳ್ತಾ ಇಲ್ಲ ನಾನು. ಸೊ ಅಷ್ಟು ಗ್ಯಾರಂಟಿ ನಮ್ಗೆ ಕೊಟ್ಟಲ್ಲ. ಆದ್ರೆ ನಮ್ಮ ಇಸ್ರಾಫ್ ಬಂದು ನಮ್ಗೆ ಹೇಳುವ ಹಾಗೆ ನಾವು ಹೇಗೆ ರೆಫರ್ ಮಾಡ್ತೀವಿ, ಮೀನ್ಸ್ ತುಂಬಾ ವರ್ಷದಿಂದ ಹೈ BP, ಲೋ BP ಇರೋರಿಗೆ, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಎಲ್ಲ ಬಂದು ಜಸ್ಟ್ ನಾವು 1 ಮಂತ್ ತಗೊಳ್ಳಿ ಅಂತ ಹೇಳಿದ್ರೆ ನೋ ರಿಸಲ್ಟ್. ಯಾವಾಗ್ಲೂ ನಾ ಹೇಳ್ತಾ ಇರ್ತೀನಿ, ಆಯುರ್ವೇದ ಅಂದ್ರೆ ಆಯುರ್ವೇದ ಜೊತೆಗೆ ನಮ್ಗೆ ತಾಳ್ಮೆ ಅನ್ನೋದು ನಮ್ಗೆ ಇರ್ಬೇಕು. ಸೊ ಅದು ನಮ್ಗೆ ರೂಟ್ ಇಂದ ಕ್ಲಿಯರ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಮಿನಿಮಮ್ ಅಂದ್ರೆ ಆದ್ರೂ ಕೂಡ 1 ಕೋರ್ಸ್ 90 days ಆದ್ರೂ ಬೇಕಾಗುತ್ತೆ. ಒಬ್ರಿಗೆ ಸ್ವಲ್ಪ ಬೇಗ ಬರ್ಬೋದು, ಒಬ್ರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಅಲ್ವಾ. ಹಾಗಾಗಿ ನಮ್ಮ ಬಾಡಿ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ ಆ ರೀತಿ ನಮ್ಗೆ ರಿಸಲ್ಟ್ ಕೂಡ ಬರುತ್ತೆ. ಆದ್ರೆ ಪ್ರಾಡಕ್ಟ್ ಅಲ್ಲಿ ಮಾತ್ರ ಜೆನ್ಯೂನ್ % ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ಇದನ್ನ ಯಾರಿಗೆ ಹೈ BP ಉಂಟು, ಲೋ BP ಇದೆ, ಮತ್ತೆ ಹಾರ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಇದೆ, ನಿಮ್ಗೆ ಆಂಜಿಯೋ ಮಾಡಿ ಹೇಳ್ತಾರಲ್ಲ, ಅವರಿಗೆಲ್ಲ ಅದನ್ನ ರೆಫರ್ ಮಾಡ್ಬೋದು ಆ ಪ್ರಾಡಕ್ಟ್. ಅಷ್ಟು ಒಂದು ಮಿರಾಕಲ್ ಪ್ರಾಡಕ್ಟ್, ನಾವು ಅದನ್ನ ಹೇಳ್ತೀವಿ. ನೆಕ್ಸ್ಟ್ ನಮ್ಮ ಈ ಗೈನಕೋಪ್ ಬಂದು ಎಸ್ಪೆಷಲಿ ನಮ್ಮ ಲೇಡೀಸಿಗಾಗಿ, ನಮಗಾಗಿ ಒಂದು ವರದಾನ ಅಂತ ಹೇಳ್ಬಹುದು. ಇದು ಏನಂತಂದ್ರೆ, ಎಲ್ಲ ಪ್ರಾಡಕ್ಟ್ ಎಲ್ಲರೂ ಯೂಸ್ ಮಾಡ್ಬೋದು, ಬಟ್ ಎಸ್ಪೆಷಲಿ ನಮಗಾಗಿ ಬಂದಿರುವಂತ ಒಂದು ಈ ಪ್ರಾಡಕ್ಟ್. ಇದು ಏನಕ್ಕೆಲ್ಲ ಯೂಸ್ ಆಗತ್ತೆ ಅಂತ ಹೇಳಿದ್ರೆ, ನಮ್ಗೆ ನೋಡಿ, ಹೆಣ್ಮಕ್ಳು ಮೊದಲೆಲ್ಲ ಒಂದು ಏಜ್ ಅಟೆಂಡ್ ಮಾಡೋ ಇದು ಒಂದು ಮೆನೋಪಾಸ್ ಟೈಮ್ ಅಲ್ಲ, ಸೈಕ್ಲಿಂಗ್ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಅಲ್ಲ, ಪೀರಿಯಡ್ಸ್ ಬರುತ್ತಲ್ಲ ನಮ್ಗೆ ಸೈಕ್ಲಿಂಗ್, ಅದು ಒಂದು 28 to 30 days ಆಗ್ತಾ ಇತ್ತು. ಅದನ್ನು ಯಾವಾಗ ಸ್ಟಾರ್ಟ್ ಆಗ್ತಾ ಇತ್ತು ಅಂದ್ರೆ 13 age ಪ್ಲಸ್ 14 age ಪ್ಲಸ್ ಅಲ್ಲಿ ನಮ್ಗೆ ಆಗ್ತಾ ಇತ್ತು. ಇವಾಗ ಏನಪ್ಪಾ ಅಂತಂದ್ರೆ, ಚಿಕ್ಕ ಮಕ್ಕಳು 8 ವರ್ಷ 9 ವರ್ಷ ಮಕ್ಕಳಿಗೆ ನಾಲೆಜ್ ಇಲ್ಲದ ವಯಸ್ಸಲ್ಲಿ ಅಟೆಂಡ್ ಮಾಡ್ತಾರೆ. ಬಿಕಾಸ್ ಅವ್ರು ತಿನ್ನುವಂತ ಫುಡ್ ಆ ತರದ್ದೆಲ್ಲ ಇರುತ್ತೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಮಕ್ಕಳು ಇವಾಗ ನಾನ್ ವೆಜಿಟೇರಿಯನ್ ಆದ್ರೆ ಗೋಟ್ಗಿನ್ನ ಚಿಕನ್ ಜಾಸ್ತಿ ಇಷ್ಟಪಡ್ತಾರೆ. ಚಿಕನ್ ಕಬಾಬ್ ಬೇಕು, ಚಿಕನ್ ಇದು ಬೇಕು, ಅದು ಬೇಕಂತ. ಆ ಚಿಕನ್ ಮೀನ್ಸ್ ಕೋಳಿ ದಪ್ಪ ಆಗ್ಲಿಕ್ಕೆ ಇಂಜೆಕ್ಟ್ ಮಾಡ್ತಾರೆ, ಕೆಲವು ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಕೊಟ್ಟು ದಪ್ಪ ಆಗ್ತಾರೆ. ಅಂತ ಫುಡ್ ನ ನಾವು ತಿಂತೀವಿ, ಮಕ್ಕಳು ತಿಂತೀವಿ. ಅವಾಗ ಏನಾಗುತ್ತೆ, ನಮ್ಮ ಬಾಡಿಗೆ ಅದು ಕೂಡ ಕೆಮಿಕಲ್ ಇದಾಗಿ ನಮ್ಗೆ ಬಂದು ಹೆಣ್ಣು ಮಕ್ಕಳಿಗೆ ಅದು ರಿಯಾಕ್ಷನ್, ಹೆಣ್ಣು ಮಕ್ಕಳಂತಲ್ಲ ಎಲ್ಲರಿಗೂ ಆಗುತ್ತೆ. ಸೊ ಇದರಿಂದ ಈ ರೀಸನ್ ಇಂದ ಕೂಡ ಮಕ್ಕಳು ಬೇಗ ಅಂತ ಹೇಳ್ತೀವಿ. ಸೊ ಅಂತ ಮಕ್ಕಳಿಗೆ ಆದ್ರೆ ಅಟೆಂಡ್ ಮಾಡಿದ್ರೆ ಮತ್ತೆ ಅವರು ಆಫ್ಟರ್ 1 year ಕೂಡ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಅದು ಪರ್ಸನಲಿ ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇಂತಹ ಒಂದು ಇನ್ಸಿಡೆನ್ಸ್ ನಡೀತು. ಯಾಕಂದ್ರೆ ಅಟೆಂಡ್ ಮಾಡಿ ಮತ್ತೆ ಆಗ್ಲಿಲ್ಲ. ಇಂಗ್ಲಿಷ್ ಮೆಡಿಸಿನ್ ಯಾವ ಪ್ಯಾರೆಂಟ್ಸ್ ತಿಂತಾ ಇರಲ್ಲ, ಹೇಳಿ ನ್ಯಾಚುರಲ್ ಆಗೋದು ಆಗ್ತಾ ಇಲ್ಲಲ್ಲ ಅಂತೇಳಿ. ಸೊ ಡಾಕ್ಟರ್ಗೆ ಹೋದ್ರೆ, ಸೊ ಅಲೋಪತಿ ಡಾಕ್ಟರ್ ಏನ್ ಮಾಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಟ್ಯಾಬ್ಲೆಟ್ಸ್ ತಗೊಂಡು ಆಫ್ಟರ್ 3 days ಕಂಟಿನ್ಯೂಟಿ ಇರುತ್ತೆ. ಸೊ ಹಿಂಗಿರುವಾಗ ನಾವು ಈ ಸಿರಪ್ ನಾನ್ ರೆಫರ್ ಮಾಡಿದೆ. ಈ ರೆಫರ್ ಮಾಡಿದಕ್ಕೆ
ನ್ಯಾಚುರಲ್ ಆಗಿ ಆ ಮಗುಗೆ ಏನು ಸ್ಟಾಪ್ ಆಗಿತ್ತಲ್ಲ ಕಂಟಿನ್ಯೂಟಿ ವಿತೌಟ್ ಟ್ಯಾಬ್ಲೆಟ್ ಇದು ಕಂಟಿನ್ಯೂ ಆಯ್ತು. ಸೊ ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಈ ಚಿಕ್ಕ ಮಗಳಿಗೆ ಬಂತು ಅಂತ ಹೇಳ್ಬಹುದು. ನೆಕ್ಸ್ಟ್ ನಮ್ಮ ಲೇಡೀಸ್ಗೆ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಅದು ಎಲ್ಲರಿಗೂ ಅಲ್ಲ, ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಅಂತ ಒಂದು ಸ್ಟಾರ್ಟ್ ಆದ್ರೆ ಅವರು ತುಂಬಾ ಅನಿಮಿಕ್ ಆಗ್ತಾರೆ. ಮೀನ್ಸ್ ಅವ್ರಿಗೆ ಟಯರ್ಡ್ ಇರುತ್ತೆ, ಬಾಡಿ ಫೇಸ್ ಒಂದು ಫ್ರೆಶ್ ಇರಲ್ಲ, ಇಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ ಅವರು. ಸೊ ಅಂತವರಿಗೆ ಕೂಡ ನಾವು ಈಗ ನಾವು ಸಿರಪ್ ಕೊಡ್ಬೋದು, ವೈಟ್ ಡಿಸ್ಚಾರ್ಜ್ ಇರ್ತಾರಲ್ಲ ಅವರಿಗೆ. ಮತ್ತೆ ಪಿಸಿಒಡಿ ಪ್ರಾಬ್ಲಮ್, ಪಿಸಿಒಎಸ್ ಪ್ರಾಬ್ಲಮ್, ಮತ್ತೆ ಸಿಸ್ಟ್, ಫೈಬ್ರಾಯ್ಡ್ಸ್ ಇದೆಲ್ಲ ಬಂದಿರುತ್ತೆ. ಮತ್ತೆ ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಮೆನೋಪಾಸ್ ಟೈಮ್ ಅಲ್ಲಿ 40+ ಏಜ್ ಆದ್ಮೇಲೆ ಕೆಲವರಿಗೆ ಮೆನೋಪಾಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಕೆಲವರಿಗೆ ಮೊದಲೆಲ್ಲ ಬಂದು 50-52 ಏಜ್ ಆದ್ರೂ ಕೂಡ ಮೆನೋಪಾಸ್ ಟೈಮ್ ಅವಾಗ ಆಗ್ತಾ ಇತ್ತು. ಅದು ಕೂಡ ಇವಾಗ ಅರ್ಲಿ ಆಗಿದೆ ಅಂತ ಹೇಳ್ಬೋದು. ಸೊ ಆ ಮೆನೋಪಾಸ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಎಕ್ಸ್ಟ್ರಾ ಫ್ಲೋ ಆಗುತ್ತೆ. ಇದು ಹೇಳ್ತೀವಲ್ಲ, ಅದು ಎಕ್ಸ್ಟ್ರಾ ಫ್ಲೋ ಆಗೋದ್ರಿಂದ ಏನಾಗುತ್ತೆ ಅವರಿಗೆ ಕೆಲವರಿಗೆಲ್ಲ ಸಿಸ್ಟ್, ಫೈಬ್ರಾಯ್ಡ್ಸ್ ಇದೆಲ್ಲ ಬರುತ್ತೆ. ಅವಾಗ ಏನ್ ಹೇಳ್ತಾರೆ ಡಾಕ್ಟರ್ಸ್, ಅಮ್ಮ ನಿಮ್ಗೆ ಈ ತರ ಆಗಿದೆ, ನೀವೇನ್ ಮಾಡ್ಬೇಕು, ಯೂಟ್ರಸ್ ನ ರಿಮೂವ್ ಮಾಡ್ಬೇಕು, ನಿಮ್ಗೆ ಗಡ್ಡೆ ಬಂದಿದೆ, ನೀರಿನ ಗಡ್ಡೆ ಅದು ಇದು ಹೇಳ್ತಿರ್ತಾರೆ ಅಲ್ವಾ, ಚೆಕಪ್ ಮಾಡಿ ಹೇಳ್ತಾರೆ ಯೂಟ್ರಸ್ ನಮ್ಮ ಇದ್ರ ಮೇಲೆಲ್ಲ ಬಂದಿರುತ್ತೆ ಅಂತ. ಸೊ ಅವಾಗ ಏನ್ ಮಾಡ್ತಾರೆ, ಆಪರೇಷನ್ ಮಾಡ್ಬೇಕಾಗುತ್ತೆ. ಸೊ ಅದು ಕೂಡ ಆಪರೇಷನ್ ಬೇಡ, ನಮ್ಮ ಈ ಸಿರಪ್ ಕೊಡೋದ್ರಿಂದ ಇದ್ರ ಜೊತೆಗೆ ನಾವು ಕಾಂಬೋ ಹೇಳ್ತೀವಿ. ನಾವು ಕಾಂಬೋ ಹೇಳೋದ್ರಿಂದ ಅದು ಬಂದು ನ್ಯಾಚುರಲ್ ಆಗಿ ಅವರಿಗೆ ಅದು ಕ್ಲಿಯರ್ ಆಗುತ್ತೆ. ನ್ಯಾಚುರಲ್ ಆಗಿ ಅವ್ರಿಗೆ ಕ್ಲಿಯರ್ ಆಗುತ್ತೆ. ಇನ್ನೊಂದು, ಎಷ್ಟೋ ಹೆಣ್ಮಕ್ಳಿಗೆ ಮ್ಯಾರೇಜ್ ಆಗಿ ಎಷ್ಟೋ ಜನಕ್ಕೆ ಮಗು ಹಾಗೆ ಆಗೋದಿಲ್ಲ ಅಲ್ವಾ. ಅಂತವರಿಗೆ ಅವ್ರಿಗೆ ಎಗ್ ಬಂದು ಸ್ಟ್ರೆಂಥನ್ ಇರಲ್ಲ, ಎಗ್ ಬಂದು ನಮ್ಗೆ ಬೂಸ್ಟ್ ಆಗಲ್ಲ ಅಲ್ವಾ. ಅವಾಗ ಎಗ್ ಬೂಸ್ಟ್ ಆಗದೆ ಇರೋದಕ್ಕೆ ರೀಸನ್ ಬಂದು ನಾವು ಈ ಸಿರಪ್ ಕೊಡೋದ್ರಿಂದ ನ್ಯಾಚುರಲ್ ಆಗಿ ಅವ್ರಿಗೆ ಬಾಡಿಲಿ ಏನ್ ಕಡಿಮೆ ಆಗಿದೆ, ಏನ್ ಹೆಚ್ಚು ಕಮ್ಮಿ ಆಗಿರುತ್ತೆ ಬ್ಯಾಲೆನ್ಸ್, ಅದು ಬಂದು ನಮ್ಗೆ ಇದು ಕ್ಲಿಯರ್ ಮಾಡಿ ಕೊಡುತ್ತೆ. ಆಮೇಲೆ ಕೆಲವು ಹೆಣ್ಣು ಮಕ್ಳಿಗೆ 3 month 4 month ಮಿಸ್ಕ್ಯಾರೇಜ್ ಮೀನ್ಸ್ ಅಬಾಲಿಶ್ ಹೇಳ್ತಾರಲ್ಲ, ಮಗು ಬಂದು 2-3 ತಿಂಗಳಿಗೆ ಕೆಲವರಿಗೆ ಇದಾಗ್ಬಿಡುತ್ತೆ. ಅಂತವ್ರಿಗೆ ಕೂಡ ಇದು ಸಿರಪ್ ನಾವು ಕೊಡೋದ್ರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ಯಾರಿಗೆಲ್ಲ ಮಗು ಇಲ್ಲ, ಯಾರಿಗೆಲ್ಲ ಗೈನಕೇಶನ್ಸ್ ಇದೆ, ಇದು ಕೊಡೋದ್ರಿಂದ ಮಿರಾಕಲ್ ರಿಸಲ್ಟ್ ಬಂದಿದೆ. 8 years ಬಂದಿದೆ. ಆಫ್ಟರ್ 8 years ಮ್ಯಾರೇಜ್ ಆಗಿ ಐದೆಲ್ಲ ಮಾಡಿರ್ತಾರೆ. ಎಷ್ಟೋ ಜನ ಎಷ್ಟೋ ಲಕ್ಷ ಗಟ್ಲೆ ಖರ್ಚು ಮಾಡಿರ್ತಾರಲ್ವಾ, ಅದು ಕೂಡ ಫೇಲಿಯರ್ ಆಗುತ್ತೆ. ಬಟ್ ಇದ್ರಲ್ಲಿ ನಾವು ಹೇಗೆ ರೆಫರ್ ರೀಸೆಂಟ್ಲಿ ಒಂದು ನಾನು ಕೊಟ್ಟಿರೋ ಪ್ರಾಡಕ್ಟ್, ಈಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನೀವು ನಿಮ್ಮ ಮಗಳಿಗೆ ಟ್ಯೂಷನ್ ಬಿಡಕ್ ಹೋಗ್ಬೇಕು, ಝೂಮ್ ಅಟೆಂಡ್ ಮಾಡ್ಲಿಕ್ಕೆ ಸ್ವಲ್ಪ ಇದ್ ಮಾಡ್ಲಿಕ್ಕೆ ಆಗುತ್ತೆ ಅಂತಾನೆ ಹೇಳ್ತಿರ್ತಾರ. ಹೋಗ್ತಾ ಬರ್ತಾ ದಾರಿಲಿ ಒಬ್ರು ನನಗೆ ಪರಿಚಯ, ಅವರು ಬಂದು ಮೇಡಮ್ ಈ ತರ ಇಲ್ಲ, ನಮ್ಮ ಮನೆಯಲ್ಲಿ ಅತ್ತೆಗೆ ಸೊಸೆಗೆ ಯಾವಾಗ್ಲೂ ಇದು ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಬಿಕಾಸ್ ಅವರು ಬೇರೆ ಬೇರೆ ಮೆಡಿಸಿನ್ ತಗೊಂಡು ಫೆಡ್ ಅಪ್ ಆಗಿದ್ದಾರೆ. ಅವಳ ಮಗಳಿಗೆ ಮೀನ್ಸ್ ಸೊಸೆಗೆ ಹೇಳಿದ್ರೆ ಕೂಡ ಅವ್ರಿಗೆ ಒಂಥರ ಕೋಪ. ಹಂಗೂ ಹೇಳಿ ಎಂತ ಅವರು ಹಸ್ಬೆಂಡ್ ಮತ್ತೆ ಅವ್ರ ಅತ್ತೆ ನನ್ನ ಕರ್ಸಿ ಮನೆಗೆ ಮಾತಾಡ್ತಿ ಹೇಳಿದ್ರು. ನಾನು ಈ ತರ ಟ್ಯೂಷನ್ಗೆ ಮಗಳಿಗೆ ಡ್ರಾಪ್ ಮಾಡಿ ಪಿಕಪ್ ಮಾಡುವಾಗ ತಗೊಂಡಿಗೆ ಅವ್ರಿಗೆ ಪ್ರಾಡಕ್ಟ್ ಕೊಟ್ಟು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟೆ. ಮೋರ್ ದೆನ್ ಒಂದು 5 months ಆಗಿರ್ಬೋದು, ಮೇಲೆ ಆಗಿರಬಹುದು. ಈಗ ಒಂದು 5 months 6 months ಆಗಿರ್ಬೋದು. ಈಗ ಒಂದು ರೀಸೆಂಟ್ಲಿ ಲಾಸ್ಟ್ ಒಂದು 15 days ಬಗ್ಗೆ ನನ್ಗೆ ಎಷ್ಟು ಖುಷಿ ಆಯ್ತದ, ಅವ್ರಿಗೆ ಎಷ್ಟು ಖುಷಿ ಆಯ್ತಲ್ಲ, ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬೇಡ ಅಂತ ಹೇಳಿದ್ದು ರೆಫರ್ ಮಾಡಿ ತಗೊಂಡ್ರೆ ಜಸ್ಟ್ ಅವ್ರು 2 months ಯೂಸ್ ಮಾಡಿದ್ದು. 2 months ಅವರು ಕನ್ಸೀವ್ ಆಗಿದ್ದಾರೆ. ಮತ್ತೆ 3rd month ಅವ್ರು ತಗೊಳ್ಳಿಲ್ಲ, ನನ್ನ ಹತ್ರ ಕೂಡ ಹೇಳಿಲ್ಲ, ಯಾಕಂದ್ರೆ ದೃಷ್ಟಿ ಆಗ್ಬಿಡುತ್ತೆ, ಅದು ಇದು ಎಂತದೋ ಗೊತ್ತಿಲ್ಲ. ಈಗ ಬಂದ ಆ ಲೇಡಿ ಬಂದು 5 months ಆಗಿದ್ದಾಳೆ. ಅಷ್ಟು ಖುಷಿ ಆಯ್ತು ನನಗೆ ನೋಡಿ, ಬಿಕಾಸ್ ಆಫ್ ದಿಸ್ ಪ್ರಾಡಕ್ಟ್. ಅಷ್ಟೊಂದು ಮಿರಾಕಲ್ ಪ್ರಾಡಕ್ಟ್ ಇದು. ಸೊ ಇವಾಗ ಅವರಿಗೆ ಎಷ್ಟು ಖುಷಿ ಅಲ್ಲ. ಸೊ ಆತರ ನಮ್ಮ ಈ ಗೈನೋ ಸಿರಪ್ ಬಂದು ನಮ್ಗೆ ಅಷ್ಟೊಂದು ಬೆಸ್ಟ್ ರಿಸಲ್ಟ್ ನಮ್ಮ ಹೆಣ್ಮಕ್ಳಿಗೆ ಕೊಟ್ಟಿದೆ ಅಂತ ಹೇಳ್ಬೋದು. ಹೆಣ್ಮಕ್ಳಿಗೆ ಫ್ಯಾಮಿಲಿಗೆ ಅಷ್ಟೊಂದು ಸ್ವೀಟ್ ಆದ ಒಂದು ರಿಸಲ್ಟ್ಸ್ ಗಳನ್ನ ನಮ್ಗೆ ಶೇರ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಈ ಬೂಮ್ ಇದು ಕೂಡ ಹೀರೋಯಿನ್ ಹೇಳ್ಬೋದು ಈ ಪ್ರಾಡಕ್ಟ್ ಇಲ್ಲಿ ಕೂಡ. ಬಿಕಾಸ್ ಎಲ್ಲಕ್ಕೂ ನಾವು ಕಾಂಬೋಗಿ ಸೇರ್ತೀವಿ ಇದನ್ನ. ನೋಡಿ, ನರ್ವಸ್ ಪ್ರಾಬ್ಲಮ್ ಯಾರಿಗೆಲ್ಲ ಇದೆ ಬೂಮ್ ಕಾಪ್ ಪ್ರಿಫರ್ ಮಾಡ್ತೀವಿ. ಆರ್ಥೋ ಪ್ರಾಬ್ಲಮ್ ಯಾರು ಇದೆ ಇದನ್ನ ಕೊಡ್ತೀವಿ. ಯಾರಿಗೆ ಸಿವಿಯರ್ ಮೈಗ್ರೇನ್ ಇದೆ ಅವರಿಗೆ ಇದನ್ನ ಕೊಡ್ತೀವಿ. ಯಾರು ಸ್ಟ್ರೋಕ್ ಆಗಿ ಬೆಡ್ ರಿಡನ್ ಆಗಿರ್ತಾರೆ ಅವರಿಗೆ ಕೂಡ ಇದನ್ನ ಕೊಡ್ತೀವಿ. ಬಿಕಾಸ್ ಎಲ್ಲಾನು ನರ್ವಸ್ ಸಿಸ್ಟಮ್ ನಮ್ಗೆ ಬ್ಲಡ್ ಫ್ಲೋಗೆ ಎಲ್ಲ ಸ್ಪೀಡ್. ಅಂಡ್ ಎಸ್ಪೆಷಲಿ ನಮ್ಮ ಯಾರಿಗೆ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ, ಗಂಡು ಮಕ್ಕಳಿಗೆ ಯಾರಿಗೆ ಕೌಂಟಿಂಗ್ ಕಡಿಮೆ ಇರ್ತದೆ, ಮಿರಾಕಲ್ ರಿಸಲ್ಟ್ ಬಂದಿದೆ. ಇದು ಕೌಂಟಿಂಗ್ ಇಂಪ್ರೂವ್ ಮಾಡಿ ಕೊಡುತ್ತೆ ಅಲ್ವಾ. ಎಷ್ಟು ಒಳ್ಳೆ ರಿಸಲ್ಟ್ ಇಲ್ಲ. ಹೆಣ್ಣು ಮಕ್ಕಳಿಗೆ ಯಾರಿಗೆ ಮಗು ಇಲ್ಲ ಆದ್ರೆ ನಾವು ಅದನ್ನ ರೆಫರ್ ಮಾಡ್ತೀವಿ. ಆದ್ರೆ ಗಂಡು ಮಕ್ಕಳಿಗೆ ಯಾರಿಗೆಲ್ಲ ಅಕೌಂಟಿಂಗ್ ಕಡಿಮೆ ಇದೆ ಹೇಳ್ತಾರಲ್ಲ ಅವರಿಗೆ ಇದನ್ನ ರೆಫರ್ ಮಾಡ್ಬೋದು. ಅಂಡ್ ನಮ್ಮ ಹೆಣ್ಣು ಮಕ್ಕಳಿಗೆ ಕೂಡ ಇದನ್ನ ಕೊಡೋದ್ರಿಂದ ಅವರಿಗೆ ಕೂಡ ಎಗ್ಗು ನಮ್ಗೆ ಸ್ಟ್ರೆಂಥನ್ ಮಾಡಿ ಕೊಡುತ್ತೆ. ಒಳ್ಳೆ ಎಗ್ಗು ಬೂಸ್ಟ್ ಮಾಡಿ ಕೊಡ್ಲಿಕ್ಕೆ ಇದು ಕೂಡ ಒಂದು ಮಿರಾಕಲ್ ಸಪೋರ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಇದ್ರಲ್ಲಿ ಇರೋದೆಲ್ಲ
ನಾನು ಇಂಗ್ರೀಡಿಯೆಂಟ್ ಕೂಡ ಹೇಳಿದ್ದೀನಿ ಲಾಸ್ಟ್ ಟೈಮ್ ಕೂಡ, ತುಂಬಾ ಕಾಸ್ಟ್ಲಿ ಆದ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಹಾಕಿ ನಮ್ಗೆ ರೆಡಿ ಟು ಕನ್ಸ್ಯೂಮ್ ಕೊಟ್ಟಿದ್ದಾರೆ. ಕುಡಿಲಿ ಕೂಡ ಅಷ್ಟು ಚೆನ್ನಾಗಿರುತ್ತೆ ಇದು. ಅವರೇ ಕುಡಿಬೇಕಂತಲ್ಲ, ಯಾರಿಗೆಲ್ಲ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ಸ್ ಇದೆ ಅಂತವರೆಲ್ಲ ಇದನ್ನ ನಾವು ಕುಡಿಬಹುದು, ತೆಗೆದು ಅವರಿಗೆ ರೆಫರ್ ಮಾಡಬಹುದು. ಸೊ ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ನಮ್ಮ ಈ ಬೂಮ್ ಸಿರಪ್ ಹೇಳ್ಬಹುದು ಅಲ್ವಾ. ನೆಕ್ಸ್ಟ್ ನೋಡಿ, ಅದೇ ತರ ಇದು ಕೂಡ ಕಿಂಗ್ ಕ್ವೀನ್ ಏನ್ ಬೇಕಾದ್ರೆ ಇದಕ್ಕೆ ನಾವು ಹೆಸರು ಕೊಡಬಹುದು. ಬಿಕಾಸ್ ಇದು ಕೂಡ ಅಷ್ಟೇ, ಎಲ್ಲ ಡಿಸೀಸ್, ಎಲ್ಲ ಪ್ರಾಬ್ಲಮ್, ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಗೆ ನಾವು ಈ ನೋನಿ ಜ್ಯೂಸ್ ನ ಕೊಡ್ತೀವಿ. ಯಾಕೆ ಹೇಳಿ, ನಮ್ಗೆ ಎಲ್ಲದಕ್ಕೂ ಜೀವಕೋಶ ಅನ್ನೋದೇ ಇದೆ. ಫಸ್ಟ್ ನಮ್ಮ ಬಾಡಿ ಸೆಲ್ಸ್ ಯಾವ್ದ್ರಿಂದ ನಮ್ಗೆ ಕ್ರಿಯೇಟ್ ಆಯ್ತಾ ಅಂತ ಹೇಳ್ತೀವಿ, ಸೆಲ್ಸ್ ಇಂದ ಅಂತ ಹೇಳ್ತೀವಲ್ಲ, ಆಟಮ್ ಇಂದ ಸೆಲ್ಸ್ ಇಂದ ಆರ್ಗನ್ಸ್ ಹೀಗೆ ಹೇಳ್ತೀವಲ್ಲ, ಅದೇ ಆ ಸೆಲ್ಸ್ ಒಂದೊಂದು ಪಾರ್ಟ್ ಅಲ್ಲಿ ಕೂಡ ನಮ್ಗೆ ಸೆಲ್ಸ್ ಇದೆ ಅಲ್ವಾ. ಆ ಸೆಲ್ಸ್ ಎಲ್ಲಿ ಎಲ್ಲ ನಮ್ಗೆ ವರ್ಕ್ ಮಾಡಲ್ಲ, ಅಲ್ಲಿ ನಾವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತೀವಿ. ಸೊ ನಮ್ಗೆ ಬಂದು ಸೆಲ್ಸ್ ಡೆತ್ ಸೆಲ್ಸ್ ಕೂಡ ರೀಜನರೇಟ್ ಮಾಡ್ಲಿಕ್ಕೆ ನಮ್ಮ ಈ ನೋನಿ ಸಿರಪ್ ನ ನಾವು ಕೊಡಬಹುದು. ಯಾರಿಗೆ ಬೇಕಾದ್ರೂ ಯಾವ ಮೀನ್ಸ್ ಯಾವ ಪ್ರಾಬ್ಲಮ್ಗೆ ಬೇಕಾದ್ರೂ ಇದನ್ನ ನಾವು ಆಡ್ ಮಾಡ್ತಾ ಇರ್ತೀವಿ, ಕಾಂಬೋಗೆ ನಾವು ಆಡ್ ಮಾಡ್ತಾ ಇರ್ತೀವಿ. ಸೊ ಇದು ತಗೊಳ್ಳೋದ್ರಿಂದ ಮೊದ್ಲೆಲ್ಲ ಏನ್ ಹೇಳ್ತಾ ಇದ್ರಂತೆ, ರಾಜ ಮಹಾರಾಜರು ಮಾತ್ರ ಈ ನೋನಿ ಫ್ರೂಟ್ಸ್ ನ ಯೂಸ್ ಮಾಡ್ತಾ ಇದ್ರಂತೆ. ಆದ್ರೆ ನಮ್ಮ MD ಸಾರ್, ಹಾನರಬಲ್ MD ಸಾರ್ ನಮ್ಮ ಎಲ್ಲನೂ ಕೂಡ ರಾಜಾರಾಣಿ ಮಾಡಿದ್ದಾರೆ. ಬಿಕಾಸ್ ನಾವೆಲ್ಲರೂ ಕುಡಿತೀವಲ್ಲ, ಎಲ್ಲರಿಗೂ ಸಿಗ್ತಾ ಇರುವಂತಹ ಪದಾರ್ಥ ನಾವುಗಳು ಕೂಡ ಇವಾಗ ನಾರ್ಮಲಿ ಪರ್ಸನ್ಸ್ ನಾವುಗಳು ಕುಡಿತಾ ಇದೀವಲ್ಲ. ಬಿಕಾಸ್ ಅವರ ಇಂದ ಮಾತ್ರ ಇದು ನಮ್ಗೆ ಸಾಧ್ಯ ಆಯ್ತು. ಇದೆ ಕಂಪನಿ ಈಗ ಹಲವಾರು ಇದೆ, ನೋನಿ ಜ್ಯೂಸ್, ಈ ನೋನಿ ಆ ನೋನಿ ಬೇರೆ ಬೇರೆ ನೋಡಿ. ಬಟ್ ಆ ನೋನಿಗೆ ಈ ನೋನಿಗೆ ಹಲವಾರು ತುಂಬಾನೇ ಡಿಫ್ರೆಂಟ್ ಇದೆ. ಬಿಕಾಸ್ ಅಷ್ಟು ಒಂದು ಗುಡ್ ರಿಸಲ್ಟ್ ನಮ್ಗೆ ಇದ ಕೊಡುತ್ತೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟು ನಾವೆಲ್ಲದಕ್ಕೂ ನಾವು ಕೊಂಬಾಗಿ ಸೇರಿಸ್ತೀವಿ. ನೆಕ್ಸ್ಟ್ ಬೋನ್ ರಿಲೇಟೆಡ್, ನಮ್ಗೆ ಯಾರಿಗೆಲ್ಲ ಬೋನ್ ಪ್ರಾಬ್ಲಮ್ ಇದೆ, ಯಾರಿಗೆಲ್ಲ ನೋಡಿ ಮಂಡಿ ಕೂತ್ಕೊಂಡ್ರೆ ಹೇಳಲಿಕ್ಕಾಗಲ್ಲ, ಎದುರಿ ಕೊಡ್ಲಿಕ್ಕಾಗಲ್ಲ, ಅದು ವಯಸ್ಸಾದವ್ರಿಗೆ ಬರುತ್ತೆ ಅಂತ ಮೊದ್ಲು ಹೇಳ್ತಾ ಇದ್ರಲ್ವಾ. ಇವಾಗ ನಮ್ಗೆಲ್ಲ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿದೆ. ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು, ಮನೆಗಳಲ್ಲಿ ಎಲೆ ಅಡಿಕೆ ಡಬ್ಬ ಇರ್ತಾ ಇತ್ತು, ಎಲ್ಲರ ಮನೆಯಲ್ಲಿ ಕೂಡ ಅಲ್ಲ, ಅಪ್ಪ ಅಮ್ಮ ಇರ್ತಾದ್ರು, ಅಜ್ಜಿ ತಾತ ಎಲೆ ಅಡಿಕೆ ಡಬ್ಬ ಇತ್ತು. ಬಿಕಾಸ್ ಊಟ ಆದ್ಮೇಲೆ ನೈಟ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಎಲೆ ಅಡಿಕೆ ಹಾಕ್ತಾ ಇದ್ರು, ಯಾವಾಗ್ಲೂ ಎಲೆ ಅಡಿಕೆ ಹಾಕ್ತಾ ಇದ್ರು ಅಲ್ವಾ. ಅದ್ರಲ್ಲಿ ಏನಿದೆ, ನಮ್ಗೆ ಕ್ಯಾಲ್ಸಿಯಂ ಸಿಗ್ತಾ ಇತ್ತು. ಬಟ್ ಇವಾಗ ಯಾರಾದ್ರೂ ತಿಂತಾ ಇದೀವಾ, ಇಲ್ಲ. ಎಲ್ಲೋ ಮದುವೆ ಫಂಕ್ಷನ್ ಅಲ್ಲಿ ಎಲ್ಲಿ ಹೋದ್ರೆ ಸ್ವೀಟ್ ಬೀಳಾಕಿಲ್ಲ, ಅದ್ರಲ್ಲಿ ಎಂತ ಇರುತ್ತದೆ, ಎಂತದಿಲ್ಲ, ಬರೀ ಟೇಸ್ಟ್ ಅಷ್ಟೇ. ಆದ್ರೆ ನಮ್ಮ ಇದನ್ನ ನಾವು ತಗೊಳ್ಳೋದ್ರಿಂದ ನಮ್ಗೆ ಇದರಲ್ಲಿ ಹಲವಾರು ಮೀನ್ಸ್ ಇನ್ಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಟು ಕನ್ಸ್ಯೂಮ್ ಕೊಟ್ಟಿದ್ದಾರೆ. ನಿರ್ಗುಂಡಿ ಇದೆ ಇದರಲ್ಲಿ ಅಲ್ವಾ, ಖರ್ಜೂರ್ ಇದೆ, ಮತ್ತೆ ಸಲಾಯ್ ಹೂವ್ನು ಇದೆ, ಹಲೋವಿರ್ ಇದೆ, ರಾಸನ ಇದೆ, ರಸ್ನ ಅಲ್ಲ ರಾಸನ ಅಂತ ಹೇಳಿ, ಅದು ಸ್ಯಾನ್ಸ್ಕ್ರಿಟ್ ವರ್ಡ್, ಅದು ಆಯುರ್ವೇದದಲ್ಲಿ. ಮತ್ತೆ ಮೇಥಿ ಇದೆ, ಮೇಥಿ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಮತ್ತೆ ಹಲ್ದಿ ನೋಡಿ, ಈ ತರದೆಲ್ಲ ನಮ್ಗೆ ಹಾಕಿ ನಮ್ಗೆ ರೆಡಿ ಟು ಕನ್ಸ್ಯೂಮ್ ಕೊಟ್ಟಿದ್ದಾರೆ. ಇದನ್ನ ನಾವು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಬೋನ್ ರಿಲೇಟೆಡ್ ಇರೋರಿಗೆ ಡಾಕ್ಟರ್ಸ್ ಗಳು ಏನ್ ಹೇಳ್ತಾರೆ, ಅಮ್ಮ ನಿಮ್ದು ಮಂಡಿ ಸೌದಿದೆ, ಅಪ್ಪ ನಿಮ್ದು ಮಂಡಿ ಸೌದಿದೆ, ನಿಮ್ಗೆ ಜಲ್ ಇಲ್ಲ, ಅದ್ರಲ್ಲಿ ನಿಮ್ಗೆ ನ್ಯಾಚುರಲ್ ಆಗಿ ಜಲ್ ಬೇಕಂತಂದ್ರೆ ನೀವು ಆಪರೇಷನ್ ಮಾಡ್ಲೇಬೇಕು. ಬೋನು ಮೀನ್ಸ್ ಹಿಂಗೆ ಮೀನ್ಸ್ ನಮ್ಗೆ ಎಲ್ಲ ಕಡೆ ಅಷ್ಟೇ, ಇಲ್ಲಿ ಅಂತಲ್ಲ ಎಲ್ಲ ಕಡೆ ಅಷ್ಟೇ, ಒಂದು ಕಡೆ ನಾವು ಶೇಕ್ ಹಾಕ್ಬೇಕು, ಸೆಂಟ್ರಲ್ ನಮ್ಗೆ ಜೆಲ್ ಅಂತ ಒಂದಿರುತ್ತೆ ಅಲ್ವಾ. ಅದೆಲ್ಲ ಬೋನ್ ಜಾಯಿಂಟ್ಸ್ ಅಲ್ಲಿ ಅದು ಇರುತ್ತೆ. ಎಲ್ಲಿ ನಮ್ಗೆ ಅದೆಲ್ಲ ಇರಲ್ಲ, ಅಲ್ಲಿ ನಮ್ಗೆ ಪೇನ್ ಬರುತ್ತೆ. ಕೆಲವ್ರಿಗೆಲ್ಲ ನೀವು ನೋಡಿರ್ಬಹುದು, ಈ ಬೋನ್ಸ್ ಎಲ್ಲ ಕೈಯೆಲ್ಲ ಒಂಥರ ಬೆಂಡ್ ಆಗಿರುತ್ತೆ, ಅದು ರೊಮಟಾಯ್ಡ್ ಆರ್ಥರೈಟಿಸ್ ಎಲ್ಲ ಹೇಳ್ತೀವಲ್ಲ, ಅದು ಬಂದು ಅವ್ರಿಗೆ ವರ್ಕ್ ಮಾಡ್ತಾನೆ ಇರಲ್ಲ. ಅಂತವ್ರಿಗೆ ನಾವ್ ಏನ್ ಮಾಡ್ತೀವಿ, ಈ ಆರ್ಥೋಸಿಡ್ ಕಾಪ್ ಜೊತೆ ಬೂಮ್ ಕಾಪ್ ಕೊಡ್ತೀವಿ, ನೋನಿ ಕೊಡ್ತೀವಿ. ಸೊ ಇದು ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನ್ಯಾಚುರಲ್ ಆಗಿ ಅವ್ರಿಗೆ ವರ್ಕ್ ಆಗುತ್ತೆ. ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ, ನಮ್ಮ ಫುಡ್ ಅಲ್ವಾ, ನಮ್ಮ ತಿನ್ನುವಂತಹ ನಾವ್ ಏನ್ ಹೇಳ್ತೀವಿ, ನಮ್ಮ ಮೆಡಿಸನ್ ನಮ್ಮ ಕಿಚನ್ ಹೇಳ್ತೀವಿ ಅಲ್ವಾ. ನೋಡಿ ನಮ್ಗೆಲ್ಲ ಜೆಲ್ ನ್ಯಾಚುರಲ್ ಆಗಿ ಬರುತ್ತೆ, ಇದ್ರಲ್ಲಿ ನಮ್ಮ ಪ್ರಾಡಕ್ಟ್ ಅಲ್ಲಿ ಕೂಡ ಉಂಟು. ನಾವು ನ್ಯಾಚುರಲ್ ಆಗಿ ಸುಮ್ಮನೆ ಎಲ್ಲರೂ ನಾವು ಎವ್ರಿ ಡೇ ನಾವು ತಗೊಂಡು ಕುಡಿಯಲ್ಲ ಅಲ್ವಾ. ಬೆಂಡೆಕಾಯಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಬೆಂಡೆಕಾಯಿ ಒಂದು 4-5 ಬೆಂಡೆಕಾಯಿನ ಕ್ಲೀನ್ ಆಗಿ ತೊಳೆದು ಉದ್ದುದ್ದ ಒಂದು ಗೀರ್ಗೆ ಮೀನ್ಸ್ ಒಂದೊಂದು ಗೀರ್ ಹಾಕ್ಬಿಟ್ಟು ಅದನ್ನ ಒಂದು ಗ್ಲಾಸ್ ದೊಡ್ಡ ಸ್ವಲ್ಪ ಕಂಟೈನರ್ ಗ್ಲಾಸ್ ಅಲ್ಲಿ ವಾಶ್ ಮಾಡ್ಬಿಟ್ಟು ಅದ್ರಲ್ಲಿ ಡಿಪ್ ಮಾಡಿ ಇಟ್ಬಿಡಿ, ಒಂಚೂರು ಮಾತ್ರ ಗೀರ್ ಮಾಡ್ಬಿಟ್ಟು. ಬೆಳಿಗ್ಗೆ ನೋಡಿದ್ರೆ ಆ ಬೆಂಡೆಕಾಯಿ ತೆಗ್ದ್ಬಿಟ್ರೆ ಆ ನೀರ್ ಬಂದು ಒಂಥರ ಲೋಳೆ ಜೆಲ್ ತರ ಇರುತ್ತೆ. ಅದನ್ನ ಕುಡಿದ್ರೆ ನಮ್ಗೆ ನ್ಯಾಚುರಲ್ ಆಗಿ ಜೆಲ್, ಅದು ಕೂಡ ನಮ್ಗೆ ಒಳ್ಳೆ ಬೆನಿಫಿಟ್ಸ್. ನಾವು ತಗೊಳ್ಳೋದ್ರ ಜೊತೆಗೆ ಈ ತರದ್ದು ಕೂಡ ನಾವು ಅಡಾಪ್ಟ್ ಮಾಡ್ತಾ ಹೋದ್ರೆ ನಮ್ಗೆ ಇನ್ನೂ ಬೇಗ ರಿಸಲ್ಟ್ ಬರುತ್ತೆ. ಮತ್ತೆ ಆ ಬೆಂಡೆಕಾಯಿನ ತಿಂದ್ರೆ ಆಯ್ತಲ್ಲ. ಸೊ ಆತರ ಒಂದು ಒಳ್ಳೆ ಮಿರಾಕಲ್ ರಿಸಲ್ಟ್ ಬಂದಿದೆ. ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ನಿಮ್ಮ ಮುಂದೆ, ನಮ್ಮ ಎಲ್ಲಾ ಫ್ರೆಂಡ್ಸ್ ಮುಂದೆ ನಾನು ನಿಮ್ಮ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತೀನಿ ಅಂದ್ರೆ ಬಿಕಾಸ್ ದಿಸ್ ಪ್ರಾಡಕ್ಟ್ ಗಾಡ್ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಮದರಿಗಾಗಿ ನಾವು ಆರ್ಥೋಸಿಡ್ ಕಾಪ್ ಅವರಿಗೆ ಒಂದು ಕಾಲ ಆಪರೇಷನ್ ಆಗಿತ್ತು, ಮೋರ್ ದೆನ್ 3 lakhs ಖರ್ಚು ಮಾಡಿದ್ದು.
26 days ಹಾಸ್ಪಿಟಲೈಸ್ ಆಗಿದ್ರು. ಸೊ ಒಬ್ರು ಪೇಷಂಟ್ ಅಂದ್ರೆ ಮನೇಲಿ ಇರೋರೆಲ್ಲ ಹಾಸ್ಪಿಟಲ್, ಮನೆ ಆಸ್ಪತ್ರೆ, ಇದ್ರೆಲ್ಲ ಕೂಡ ನಡೆಯುತ್ತಲ್ವಾ ಟ್ರೀಟ್ಮೆಂಟ್ಸ್. ಸೊ ಹಾಗಾಗಿ ಈ ಆರ್ಥೋಸಿಡ್ ಕಪ್ ನನಗೆ ಈ ನಮ್ಮ ಕಂಪನಿ, ನಾನು ಆಶಾ ಮೇಡಮ್ ಹಾಗೂ ನಳಿನ್ ಮೇಡಮ್ ಅವ್ರು ಸ್ಟಾರ್ಟಿಂಗ್ ನಾ ಬಂದಾಗ ಇದನ್ನ ರೆಫರ್ ಮಾಡಿದ್ರು ನಮ್ಮ ಕಂಪನಿ ಪ್ರಾಡಕ್ಟ್. ಸೊ ಆಗ ನಾನ್ ನೋಡಿ ಇವಾಗೆಲ್ಲ ನಾವೆಲ್ಲ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಕೂಡ ಉಂಟಲ್ಲ, ಕೇಳಿದ್ರೆ ಸೈಡ್ ಎಫೆಕ್ಟ್ ಆದ್ರೆ ಏನಾದ್ರು ಆಗ್ಬಿಟ್ರೆ ಕುಡಿದ್ರೆ ಹಂಗೆ ಕ್ವಶನ್ ಒಂದಕ್ಕೆ 10 ಕ್ವಶನ್ ನಮ್ಗೆ ರೈಸ್ ಮಾಡ್ತಾರೆ ಅಲ್ವಾ. ಯಾವ ಕ್ವಶನ್ ನಾ ಕೇಳಲೇ ಇಲ್ಲ, ಬಿಕಾಸ್ ಒಂದು ಕಾಲಿಗೆ 3 ಲಕ್ಷ ಖರ್ಚು ಮಾಡಿ ಆಯ್ತು. ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಲ್ಯಾಕ್ಸ್ ಟುಗೆದರ್ ಅನ್ನೋದು ಅಷ್ಟು ಈಸಿ ಆದ ವಿಷಯ ಕೂಡ ಅಲ್ಲ. ಇನ್ನೊಂದು 2 ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ ಅಲ್ವಾ, 2 ಕಾಲು ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಸರ್ಟನ್ ಲಿಮಿಟ್ಸ್ ಮಾತ್ರ ಇದೆ. ಆಪರೇಷನ್ ಆದ್ರೆ ಪರ್ಮನೆಂಟ್ ಏನಲ್ಲ ಅದು, ಅದಕ್ಕೂ ಸರ್ಟನ್ ಲಿಮಿಟ್ಸ್, ವರ್ಷನೇ ಅದು ಅಂತ ಇರುತ್ತೆ ಅಲ್ವಾ. ಅಗೇನ್ ರಿಪೀಟ್ ಮಾಡ್ಲಿಕ್ಕೆ ಆಗುತ್ತಾ? ಅದು ಇಲ್ಲ, ಕಷ್ಟ ಆಗುತ್ತೆ. ಸೊ ಅವಾಗ ನಾನು ಏನ್ ಮಾಡಿದೆ, ಯಾವುದೇ ಸ್ಟಾಪ್ ಮಾಡಿಲ್ಲ, ನನಗೆ ಬೇಕು ಅಂತೇಳಿ ಇಮಿಡಿಯೇಷನ್ ನಾನು ಇದನ್ನ ಆರ್ಥೋಸಿಡ್ ಕಪ್, ಅಲೋವೆರಾ ಅಂದ್ರೆ ಮೀನ್ಸ್ ಬಾಡಿ ಕೂಲ್ ಮಾಡ್ಲಿಕ್ಕೆ ಅಂತ ಆರ್ಥೋಸಿಡ್ ಕಪ್, ನೋನಿ ಮತ್ತೆ ಬೂಮ್ ಕಪ್ ಇದ್ರೆಲ್ಲ ತಗೊಂಡೆ. ಫಸ್ಟ್ ಟೈಮ್ ಟಾಕ್ಸಿನ್ಸ್ ರಿಮೂವ್ ಮಾಡ್ಲಿಕ್ಕೆ ಅಂತೇಳಿ ಇಮಿಡಿಯೇಟ್ ಕೂಡ ತಗೊಂಡೆ. 3 months ಯೂಸ್ ಮಾಡಿದ್ದಕ್ಕೆ ವಿತೌಟ್ ಆಪರೇಷನ್ ಚೆನ್ನಾಗಿ ನಡಿಲಿಕ್ಕೆ ಆಯ್ತು. ಎಲ್ಲರಿಗೂ ಗೊತ್ತಾಯ್ತು. ಅವಾಗ ಇದ್ರಲ್ಲಿ ಕೂಡ ನಾವು ಕೂಡ ಬೇರೆಯವರಿಗೆ ರೆಫರ್ ಮಾಡೋದ್ರಿಂದ ಒಳ್ಳೆ ತಾನೆ ಅಂತೇಳಿ ಅವಾಗ ಇದ್ರಲ್ಲಿ ಒಂದು ಸ್ಟೆಪ್ ಬಿಟ್ಟು ಬಂದು ಇದ್ರಲ್ಲಿ ನಾನು ವರ್ಕ್ ಅನ್ನಕ್ಕಿನ ಒಂದು ಸರ್ವಿಸ್ ಅಂತ ಹೇಳ್ಬೋದು. ಇಷ್ಟವಾಗಿ ಮಾಡೋದು ಸರ್ವಿಸ್ ಅಲ್ವಾ. ವರ್ಕ್ ಅಂತ ಮಾಡೋದು ನಾವು ಮೀನ್ಸ್ ನಮ್ಮ ಒಂದು ಇದಕ್ಕಾಗಿ ಮಾಡೋದು ವರ್ಕ್, ಬಟ್ ಇದು ಸರ್ವಿಸ್ ಅಂತ ಒಂದು ಖುಷಿಯಿಂದ ಹಾಕಿಯಿಂದ ಮಾಡೋದು. ಸೊ ಹಂಗಾಗಿ ಈ ಪ್ರಾಡಕ್ಟ್ ನ ಕೊಟ್ಟು ಚೆನ್ನಾಗಾಯ್ತು. ಇದು ಏನಕ್ಕೆಲ್ಲ ಯೂಸ್ ಆಗ್ತಾರೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರುತ್ತೆ ತುಂಬಾ ಜನಕ್ಕೆ. ಗಂಟೆಗೆ ಕತ್ತಿಗೆ ಬೆಲ್ಟ್ ಎಲ್ಲ ಹಾಕಿರ್ತಲ್ವಾ, ಅವರಿಗೆ ಬಂದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೆ ಡಿಸ್ಕ್ ಕೊಲಾಪ್ಸ್ ಆಗುತ್ತೆ ಬ್ಯಾಕ್ ಅಲ್ಲಿ. ಸ್ಪೈನಲ್ ಕಾರ್ಡ್ ಬೋನ್ಸ್ ಬರ್ತಲ್ಲ, ಜಾಯಿಂಟ್ ಒಂದ್ರ ಹಿಂದೆ ಒಂದು, ಅದು ಡಿಸ್ಕ್ ಕೊಲಾಪ್ಸ್ ಆಗಿರುತ್ತೆ. ಕೆಲವರಿಗೆ ಡಿಸ್ಕ್ ಕೆಳಗಡೆ 1 2 3 ಅಂತ ನಂಬರ್ಸ್ ಅದಕ್ಕೆ ಇರುತ್ತೆ, ಮೆನ್ಷನ್ ಆಗುತ್ತೆ. ಅದು ಒಂದು ಸ್ವಲ್ಪ ನೋಡಿ ಹಂಪ್ಸ್ ಅಲ್ಲಿ ಹೋದ್ರೆ ಅಲ್ಲ ಅವ್ರಿಗೆಲ್ಲ ಪೇನ್ ಆಗುತ್ತೆ. ಬೋನ್ಸ್ ಟಚ್ ಆದಾಗ ನೋಡಿದಾಗ ಡಿಸ್ಕ್ ಕೊಲಾಪ್ಸ್ ಇರ್ತೀವಿ. ಮತ್ತೆ ಒಂದು ನಡಿಲಿಕ್ಕೆ ನಡಿವಾಗ ಕಟ್ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಕೈ ಬೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಶೋಲ್ಡರ್ ಎತ್ತಲಿಕ್ಕೆ ಆಗಲ್ಲ. ಈಗ ಈ ರೀತಿ ಎಲ್ಲ ಬೋನ್ ರಿಲೇಟೆಡ್, ಎನಿ ಕೈಂಡ್ ಆಫ್ ಬೋನ್ ರಿಲೇಟೆಡ್ ನಮ್ಮ ಈ ಪ್ರಾಡಕ್ಟ್ ಇದ್ರ ಜೊತೆಗೆ ನಾವು ಕಾಂಪೌಂಡ್ ಏನ್ ಹೇಳ್ತೀವಿ ರೆಫರ್ ಮಾಡ್ತೀವೋ ಅದನ್ನ ತಗೊಳ್ಳೋದ್ರಿಂದ ಅವ್ರಿಗೆ ಒಳ್ಳೆ ಮಿರಾಕಲ್ ರಿಸಲ್ಟ್ ಬರುತ್ತೆ. ವಿತೌಟ್ ಆಪರೇಷನ್ ಅವ್ರು ಕೂಡ ಚೆನ್ನಾಗಿ ಆಗ್ಬಹುದು ಅಂತ ಹೇಳ್ತೀನಿ. ನೆಕ್ಸ್ಟ್ ಬ್ರೈನ್ ಕಾಪ್ ನೋಡಿ. ಬ್ರೈನ್ ಕಾಪ್ ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತಂದ್ರೆ, ನಮಗೆ ಎನಿ ಕೈಂಡ್ ಆಫ್ ENT ಪ್ರಾಬ್ಲಮ್, ಕಿವಿ, ಮೂಗು, ಕಣ್ಣು ಈ ತರ ಎಲ್ಲ ನಮ್ಗೆ ENT ಪ್ರಾಬ್ಲಮ್ಸ್ ಇರುತ್ತಲ್ವಾ. ಮತ್ತೆ ನಮಗೆ ಬಂದು ಜ್ಞಾಪಕ ಶಕ್ತಿ ಕೂಡ ಕಡಿಮೆ ಇರುತ್ತೆ. ನಾನ್ ಕೂಡ ಇದು ಯಾರಿಗೆಲ್ಲ ಕೊಟ್ಟಿದ್ದೀನಿ ಅಂತಂದ್ರೆ, ಟ್ಯೂಷನ್ಸ್ ತೆಗಿತಾರಲ್ಲ ಟೀಚರ್ಸ್, ಅವರಿಗೆ ಹೇಳಿದೆ ಮೇಡಮ್ ನಮ್ಮ ಲ್ಯಾಕ್ಸ್ ಟುಗೆದರ್ ಕೊಟ್ಟು ಖರ್ಚು ಮಾಡಿ ಮಕ್ಕಳಿಗೆ ಓದಿಸ್ತಾರೆ, ಬಟ್ ನಾನು ಅವಾಗ ಒಂದ್ಸರಿ ಅವ್ರಿಗೆ ಗೈಡ್ ಮಾಡಿದ್ದಕ್ಕೆ ಹೌದು ಮೇಡಮ್ ನಮ್ಮ ಟ್ಯೂಷನ್ ಅಲ್ಲಿ ಮಕ್ಳು ಈ ತರ ಓದೋದಿಲ್ಲ ಅಂತೀವಿ. ಅವಾಗ ಅವ್ರಿಗೆ ನಾನು ಇದು ಪರ್ಸನಲಿ ನಮ್ಮ ಬ್ರದರಿನ್ ಅವರು ಮಕ್ಕಳಿಗೆ 10th ಓದುವಾಗ, ಇವಾಗೆಲ್ಲ 2 years ಮಕ್ಕಳು, ಒಂದೇ ಸರಿ ಅವರು 3 months ಪ್ರಾಡಕ್ಟ್ ಓನ್ಲಿ ಬ್ರೈನ್ ಕಾಪ್ ಅಂಡ್ ನೋನಿ ತಗೊಂಡು ಅಷ್ಟೇ. ಚೆನ್ನಾಗಿ ಮಾರ್ಕ್ಸ್ ಬರ್ಲಿ, ಚೆನ್ನಾಗಿ ಜ್ಞಾಪಕ ಇರ್ಲಿ ಅಂತ ಹೇಳಿ. ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಇದನ್ನ ಬ್ರೈನ್ ಕಾಪ್ ಅನ್ನೋದು ಎಲ್ಲರಿಗೂ ತಗೊಳ್ಬಹುದು. ಸಿವಿಯರ್ ಮೈಗ್ರೇನ್ಸ್ ಪ್ರಾಬ್ಲಮ್ ಇರುತ್ತೆ, ಅದು ಕೂಡ ಬ್ರೈನ್ ನಮ್ಗೆ ನರ್ವಸ್ ಸಿಸ್ಟಮ್ ರಿಲೇಟೆಡ್. ಅದ್ರ ಜೊತೆಗೆ ನಾವು ಬೂಮ್ ಕಾಪ್ ಅಂಡ್ ಬ್ರೈನ್ ಕಾಪ್ ನ ಹೇಳ್ತೇವೆ, ಸಜೆಸ್ಟ್ ಮಾಡ್ತೇವೆ. ಸೊ ಅದು ತಗೊಳ್ಳೋದ್ರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅಂಡ್ ಬ್ರೈನ್ ಅಲ್ಲಿ ಮೀನ್ಸ್ ತಲೆನಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ. ಮತ್ತೆ ಸಿಸ್ಟ್ ಟ್ಯೂಮರ್ಸ್ ಅಂತ ಹೇಳ್ತೀವಲ್ಲ, ಗಡ್ಡೆಗಳು ಇರುತ್ತಲ್ವಾ, ಟ್ಯೂಮರ್ಸ್ ಎಲ್ಲ ಇರುತ್ತಲ್ಲ, ಅಂತವರಿಗೆ ಕೂಡ ನಾವು ಇದನ್ನ ಇದ್ರ ಜೊತೆಗೆ ಬೂಮ್ ಕಾಪ್ ಸೇರಿಸಿ ನಾವು ಇದನ್ನ ನೋನಿ ಅದನ್ನ ಕೂಡ ಕೊಡ್ಬೇಕು. ಮಕ್ಕಳಿಗೆ ಕೂಡ ಅಷ್ಟೇ ನೋನಿ, ಬೂಮ್ ಕಾಪ್ ಅಂಡ್ ಬ್ರೈನ್ ಕಾಪ್ ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ, ಚೆನ್ನಾಗಿ ಅವ್ರಿಗೆ ಇದಾಗುತ್ತೆ ಅಂತ ಹೇಳ್ಬೋದು. ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಇದು ನೋಡಿ. ಇವಾಗೆಲ್ಲ ಟೈಮಿಂಗ್ ಸರಿಯಾಗಿ ಯಾರು ಊಟ ಮಾಡಲ್ಲ, ಅದು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಇವಾಗ್ಲಿ ನಾವಾಗ್ಲಿ ಅಲ್ವಾ. ಮೊದಲೆಲ್ಲ ಏನಾಯ್ತು ಅಂತ ಕರೆಕ್ಟ್ ಆಗಿ ಆ ಟೈಮ್ ಸಿಸ್ಟಮ್ ತುಂಬಾ ಇವಾಗ್ಲೂ ಕೂಡ ವಿಲೇಜ್ ಗಳ ಕಡೆ ಎಲ್ಲ ಒಂದೇ ಟೈಮ್ ಬೆಳಿಗ್ಗೆ 11 ಗಂಟೆಗೆ ಚೆನ್ನಾಗಿ ಫುಲ್ ಮೀಲ್ಸ್ ಊಟ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಈವ್ನಿಂಗ್ ಅಷ್ಟೇ 2 meals ಅಷ್ಟೇ ತಗೊಳ್ಳೋದು. ಚೆನ್ನಾಗಿರ್ತಾರೆ, ಹೆಲ್ತಿ ಆಗಿರ್ತಾರೆ ಅಲ್ವಾ. ಅಂತದ್ದು ಫುಡ್ ಐಟಮ್ ಮೀನ್ಸ್ ಊಟ ಮಾಡೋ ಟೈಮ್ಸ್ ಬಂದು ಒಂದು ಸಿಸ್ಟಮ್ ಇರುತ್ತೆ, ಅಂತವ್ರಿಗೆ ಯಾವ್ದು ಪ್ರಾಬ್ಲಮ್ ಇರಲ್ಲ. ಮತ್ತೆ ಬೆಳಿಗ್ಗೆ ಒಂದು ಟಿಫನ್, ಲೈಟ್ ಟಿಫನ್, ಮಧ್ಯಾಹ್ನ ಒಂದು, ನೈಟ್ ಒಂದು, ಆತರ ಯಾವ್ದು ಪ್ರಾಬ್ಲಮ್, ಊಟ ಮಾಡ್ಲಿಕ್ಕೆ ಟೈಮ್ ಇರಲ್ಲ, ನಾನು ತಿನ್ಲಿಕ್ಕೆ ಆಗಲ್ಲ ಅಂತ ನೋಡಿ ಅಂತವ್ರಿಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಅಸಿಡಿಟಿ ಬರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಎದೆ ಉರಿಯುತ್ತೆ ಅಂತ ಹೇಳ್ತಾರೆ, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ.
ಆವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನೋಡಿ, ಅದು ನಮ್ಗೆ ಹೊಟ್ಟೆನಲ್ಲಿ ಅಲ್ಸರ್ ಇದ್ರು ಕೂಡ ಈ ಅಲೋವೆರಾ ತಗೊಳ್ಳೋದ್ರಿಂದ, ಈ ಅಲೋವೆರಾ ಕೂಡ ಅಷ್ಟೇ ಎಲ್ಲಕ್ಕೂ ನಾವು ಕಾಂಬೋಗೆ ಸೇರಿಸ್ತೀವಿ, ಕೆಲವುದಕ್ಕೆಲ್ಲ ಕಾಂಬೋಸ್ ಬಿಕಾಸ್ ಇದು ಅಷ್ಟು ನಮ್ಗೆ ಬೆನಿಫಿಟ್ ಆಗಿ ನಮ್ಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ಬಹುದು. ಈ ಅಲೋವೆರಾ ಜೊತೆಗೆ ನಾವ್ ಏನ್ ಮಾಡ್ತೀವಿ, ತ್ರಿಫಲ ಕೊಡ್ತೀವಿ. ಈ ತ್ರಿಫಲನ ಕೊಡ್ತೀವಿ. ಇದನ್ನು ಅಷ್ಟೇ ನಾನು ಹೇಳಿದೆ, ತ್ರಿಫಲ ಹೆಸರು ಮಾತ್ರ ಒಂದಷ್ಟೇ. ಇದರಲ್ಲಿ 3 ಟೈಪ್ ಆಫ್ ಫ್ರೂಟ್ಸ್ ಇರುತ್ತೆ, ಕಡಿಕಾಯಿ, ನೆಲ್ಲಿಕಾಯಿ, ಹಂಡ್ರಿಕಾಯಿ ಅಂತೇಳಿ. ಈ ನಿನ್ನೆ ಮೊನ್ನೆ ಕೂಡ ಯಾರೋ ಹೇಳ್ತಾರೆ ತ್ರಿಫಲ ಕುಡಿದ್ಮೇಲೆ ಅಷ್ಟು ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಯಾಕೆ ಹೇಳಿ, ನಾವು ಬೆಟ್ಟದ ನೆಲ್ಲಿಕಾಯಿ ತಿಂದ್ಮೇಲೆ ತಿನ್ನುವಾಗ ಒಂಥರ ಇರುತ್ತೆ, ತೊಗುರು ತರ ಇರುತ್ತೆ. ಆದ್ಮೇಲೆ ಒಂದ್ ಗ್ಲಾಸ್ ನೀರು, ಅದಕ್ಕಿಂತ ನೀರು ಕುಡಿತೀವಲ್ಲ, ಸ್ವೀಟ್ ಟೇಸ್ಟ್ ಬರುತ್ತೆ. ಆತರ ಈ ತ್ರಿಫಲ ಕೂಡ ಅಷ್ಟೇ, ನಾವು ಕುಡ್ದು ಆದ್ಮೇಲೆ ನೋಡಿ ಅದು ಆ ಫೀಲ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ಒಂಥರ ಸ್ವೀಟ್ನೆಸ್ ಟೇಸ್ಟ್ ಬರುತ್ತೆ. ಬಿಕಾಸ್ ಅದ್ರಲ್ಲಿ ಇರೋ ಆ ಬೆಟ್ಟದ ನೆಲ್ಲಿಕಾಯಿ ಹೇಳ್ತೀವಿ. ಸೊ ಇದು ಕೂಡ ಅಷ್ಟೇ, ಇದೆರಡು ನಾವು ಕಾಂಬೋಗೆ ಕೊಡೋದ್ರಿಂದ ಎಂತಹ ಸಿವಿಯರ್ ಈ ಆಸಿಡಿಟಿ, ಯಾರಿಗೆಲ್ಲ ಎದೆ ಉರಿತಾ ಇದೆ, ನನ್ನ ಹೊಟ್ಟೆನಲ್ಲಿ ಅಲ್ಸರು, ಊಟ ಸೇರ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಅವರಿಗೆ ನಾವು ಇದನ್ನ ರೆಫರ್ ಮಾಡ್ತೀವಿ. ಅವರಿಗೆ ಮಾತ್ರ ಅಲ್ಲ, ಇನ್ನೊಂದು ನಮ್ಮ ಸ್ವಲ್ಪ ಓಲ್ಡ್ ಏಜ್ ಪ್ಯಾರೆಂಟ್ಸ್ ಇರೋರು, ಅವರಿಗೆ ಬಂದು ಎವ್ರಿ ಡೇ ಅವ್ರ ಮೋಷನ್ಗೆ ಹೋಗ್ಲಿಕ್ಕೆ ಆಗಲ್ಲ, ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಇದನ್ನ ಕೊಡೋದ್ರಿಂದ, ಇದು ಹೇಗೆ ಕೊಡ್ಬೇಕಂತಂದ್ರೆ ಒಂದು ಚಿಕ್ಕ ಗ್ಲಾಸ್ ತಗೊಳ್ಳಿ, ಅದ್ರಲ್ಲಿ ಸ್ವಲ್ಪ ಬಿಸಿ ನೀರು ತಗೊಳ್ಳಿ. ಬಿಸಿ ನೀರು ತಗೊಂಡು ನಾವು ಅದೇ ಹೇಳ್ತೇನೆ, ಅದು ಇನ್ನೊಂದು ಕೂಡ ಹೇಳ್ತೇನೆ. ಸೊ ಈ ನಮ್ಮ ತ್ರಿಫಲನ ಅವರಿಗೆ ಕೊಡೋದ್ರೆ ಹಂಗೆ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು, ಇಲ್ಲ ಡೈರೆಕ್ಟ್ ನಾವೇನು ಆ ಕ್ಯಾಪ್ ಇರುತ್ತಲ್ವಾ, ನಮ್ಗೆ ಇದ್ರ ಮೇಲೆ ಕ್ಯಾಪ್ ಇರುತ್ತೆ, ಒಂದು 5 ml to 30 ml ತನಕ ನಮ್ಗೆ ಮೆಷರ್ಮೆಂಟ್ಸ್ ಇರುತ್ತೆ. ಸೊ ಈ ತ್ರಿಫಲ ಅಂಡ್ ಅಲೋವೆರಾ ಕೊಡೋದ್ರಿಂದ ಯಾರಿಗೆಲ್ಲ ಮೀನ್ಸ್ ಮೋಷನ್ ಪ್ರಾಬ್ಲಮ್, ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಹೇಳ್ತೀವಿ ಅದಕ್ಕೆ, ಆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಯಾರಿಗೆಲ್ಲ ಇರುತ್ತಲ್ವಾ, ಅವರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಹುದು. ಅವರು ಕೂಡ ಪಾಪ ವಯಸ್ಸಾದ್ರು ತುಂಬಾ ಖುಷಿ ಪಡ್ತಾರೆ, ಬಿಕಾಸ್ ಅವರು ಮೋಷನ್ಗೆ ಹೋದ್ರೆ ತುಂಬಾ ಕೂರ್ತಿರ್ತಾರೆ ಅಂತ ಹೇಳ್ತೀನಿ, ಬಿಕಾಸ್ ಅದು ಹೇಳಿ ಗೊತ್ತಾಗಿರೋದು ನಮ್ಗೆ ಅಲ್ವಾ. ಸೊ ಅಂತಹ ಒಂದು ಕಷ್ಟದಲ್ಲಿ ಇರೋರಿಗೆ ಕೂಡ ನಮ್ಮ ಈ ಮಿರಾಕಲ್ ಪ್ರಾಡಕ್ಟ್ ಅಷ್ಟು ಒಳ್ಳೆ ಗುಡ್ ರಿಸಲ್ಟ್ ನಮಗೆ ಕೊಡುತ್ತೆ ಅಂತ ಹೇಳ್ಬಹುದು. ಯಾವ್ದಪ್ಪ ಇಲ್ಲಿ ಡೈಬೋಸಿರಪ್ ಶುಗರಿಗೆ ಮೊದ್ಲೆಲ್ಲ ಶುಗರ್ ಯಾರಿಗೆ ಬರ್ತಿತ್ತು ಅಂತ ಹೇಳ್ತಾ ಇದ್ರು, ಶ್ರೀಮಂತರಿಗೆ ಮಾತ್ರ ಬರ್ತಾ ಇತ್ತು ಹೇಳ್ತಾ ಇದ್ರಲ್ವಾ. ಯಾಕೆ ಹೇಳಿ, ಸೇಟುಗಳಿಗೆ ಬರ್ತಾ ಇತ್ತು ಅಂತ ಇದ್ರು. ಸೇಟುಗಳು ಏನ್ ಮಾಡ್ತಾ ಇದ್ರೆ ಅವ್ರು ಜಾಬೇ ಕೂತ್ಕೊಂಡು ದುಡ್ಡು ಎಂತದ್ದು ಜಾಬ್ ಅಷ್ಟೇ ಅಲ್ಲ, ಒಂದು ಹಾರ್ಡ್ ವರ್ಕ್ ಏನಿಲ್ಲ, ಫಿಸಿಕಲ್ ವರ್ಕ್ ಎಂತದ್ದು ಇಲ್ಲ, ಅವ್ರದ್ದು ದುಡ್ಡು ಎಷ್ಟು ದುಡ್ಕೊಂಡಿರೋದು. ಮತ್ತೆ ಅವ್ರೆಲ್ಲ ಸ್ವೀಟ್ಸ್, ಮಾರ್ವೆಡೀಸ್ ಅಂದ್ರೆ ನಮ್ಮಲ್ಲಿ ಕೂಡ ಯಾರಾದ್ರೂ ಫ್ರೆಂಡ್ಸ್ ಇರ್ಬೋದು, ಮಾರ್ವೆಡೀಸ್ ಅಂದ್ರೆ ಜಾಸ್ತಿ ಸ್ವೀಟ್ ಸ್ವೀಟ್ ತಿನ್ನೋದು. ನಾವು ಕೂಡ ತಿಂತೀವಿ, ಇಲ್ಲ ಅಂತ ಅದೀವಿ, ಅವ್ರು ಮಾತ್ರ ತಿಂತಾರ, ನಾವುಗಳು ಕೂಡ ತಿನ್ನಿ. ಬಟ್ ಬಿಕಾಸ್ ಅಷ್ಟು ಹಂಗೆ ಹೇಳಿರೋದು ಹೆಸರು ಬಂದಿದ್ದಲ್ಲ, ಮಾರ್ವೆಡೀಸ್ ಸೇಟುಗಳೆಲ್ಲ ಸ್ವೀಟ್ ತಿಂತಾರೆ, ಜಾಸ್ತಿ ಕೂತಲ್ಲೇ ಕೂತಿರ್ತಾರೆ, ಅದಕ್ಕೆ ಅವ್ರಿಗೆ ಶುಗರ್ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಫ್ರೆಂಡ್ಸ್, ಇವಾಗ ಹುಟ್ಟ ಮಕ್ಳಿಗೆ ಕೂಡ ಶುಗರ್ ಬರುತ್ತೆ ಅಂತ ಮೆನ್ಷನ್ ಮಾಡ್ಬಿಡ್ತಾರೆ, ಅದು ಜೀನಿಂದ ಬರುತ್ತಾ, ನಮ್ಮ ಮೀನ್ಸ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೇವೆ ಇದಕ್ಕೆಲ್ಲ. ಆತರ ಅಂತ ಗೊತ್ತಿಲ್ಲ, ಬಟ್ ಬಂದ್ಬಿಡುತ್ತೆ. ಬಂದ್ಮೇಲೆ ಏನ್ ಮಾಡ್ಲಿಕ್ಕಾಗುತ್ತೆ, ಹೋಗ್ಬೇಕಲ್ಲ. ಅದು ಏನ್ ಮಾಡ್ತಾರೆ ಡಾಕ್ಟರ್ಸ್, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ನೀವು ಎಂತಂತ ತಗೊಳ್ಬೇಕಂತಾರೆ. 100 mg ಎಷ್ಟು ಮೀನ್ಸ್ ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ಡಿಪೆಂಡ್ ಆನ್ ಅವ್ರದ್ದು ಲೆವೆಲ್ಸ್ ಹೇಗಿರುತ್ತೆ, ಅವ್ರ ಬಾಡಿ ಕಂಡೀಷನ್ಸ್ ಹೇಗಿರುತ್ತೆ. ಎಲ್ಲರಿಗೂ ಒಂದೇ ಲೆವೆಲ್ 1 mg ಕೊಡಲ್ಲ ಅಲ್ವಾ, ಕೊಡ್ತಾರೆ. ಅವಾಗ ಏನ್ ಮಾಡುತ್ತೆ, ಇವಾಗ ಎಕ್ಸಾಂಪಲ್ 8 ಗಂಟೆಗೆ ನಾವು ತಗೊಳ್ತೀವಿ ಅನ್ಕೊಳ್ಳಿ, 8 ಗಂಟೆಗೆ 9 ಗಂಟೆಗೋ ನಾವು ಟ್ಯಾಬ್ಲೆಟ್ಸ್ ತಗೊಳ್ತೀವಿ. ನಾಳೆ ಅದೇ 8 ಗಂಟೆ 24 hours ಮಾತ್ರ ಅದು ವರ್ಕ್ ಮಾಡುತ್ತೆ ಅಲ್ವಾ ಟ್ಯಾಬ್ಲೆಟ್ಸ್. ಬಿಕಾಸ್ ಅದಕ್ಕೆ ಹೇಳುದು ಕೊನೆ ತನಕ ತಗೊಳ್ಳಿ, ಇರೋ ತನಕ ತಗೊಳ್ಳಿ, ನೀವು ನಿಲ್ಲಿಸ್ಲೇಬಾರ್ದು. ಡಾಕ್ಟರ್ ರೆಫರ್ ಮಾಡಿ ನಮ್ಗೆ ಕಳ್ಸಿಕೊಟ್ಬಿಡ್ತಾರೆ, ಕರೆಕ್ಟ್ ತಾನೆ. ಅವಾಗ ನಾವೇನ್ ಮಾಡ್ತೀವಿ, ತಗೊಳ್ಳೇಬೇಕು. ತಗೊಳ್ತಾ ಇರೋದ್ರಿಂದ ಓಕೆ, ಇವತ್ತು ಓಕೆ, ಓಕೆ ನಾವು ಚೆನ್ನಾಗಿದ್ದೀವಿ, ಬಟ್ ತಗೊಳ್ತಾ ಒಂದೊಂದು ಮೆಡಿಕಲ್ ಶಾಪ್ ಮೇಲೆ ಕೂಡ, ಇಲ್ಲಿ ಕೂಡ ನಮ್ಮ ಫ್ರೆಂಡ್ಸ್ ಯಾರಾದ್ರೂ ಮೆಡಿಕಲ್ ಶಾಪ್ ಅವ್ರು ಇದ್ರೆ ನನ್ನ ಎಕ್ಸ್ಕ್ಯೂಸ್ ಕೊಡಿ ಅವರಿಗೆ, ಬಿಕಾಸ್ ಇರೋದೇ ತಾನೇ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಏನ ಹಾಕಿರ್ತಾರೆ ಕೆಮಿಕಲ್ ಏನಿದೆ ಕೆಮಿಕಲ್. ಬಿಕಾಸ್ ನಾವು ಕೆಲವು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಒಂಥರ ಗ್ಲೌಸ್ ಇರುತ್ತೆ, ನಮ್ಗೆ ಒಂಥರ ಏನೋ ಎಂತದಪ್ಪ ಇಲ್ಲದು ಮೀನ್ಸ್ ನಿದ್ದೆ ಬರೋ ತರ ಇರುತ್ತೆ ಅದ್ರಲ್ಲಿ, ಮೀನ್ಸ್ ನಮ್ಗೆ ಆತರ ಒಂದು ಇರುತ್ತೆ ಅದು ಟ್ಯಾಬ್ಲೆಟ್ಸ್. ಕೆಲವು ಮೆಡಿಸಿನ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅವರೇ ಮೆನ್ಷನ್ ಮಾಡಿರ್ತಾರೆ ಕೆಲವುದಲ್ಲಿ, ಇದ್ರಲ್ಲಿ ಇಲ್ಲ, ಸುಮ್ಮನೆ ಎಕ್ಸಾಂಪಲ್ ತೋರಿಸಿದಷ್ಟೇ ಇದು ಅಂತ. ಆತರ ಮೆನ್ಷನ್ ಅವರೇ ಮಾಡಿದ್ರು, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ವಾ. ಸೊ ಅದನ್ನ ನಾವು ತಗೊಳ್ತಾ ಇದ್ರೆ ಏನಾಗುತ್ತೆ, ನಮ್ಮ ಬಾಡಿ ಆರ್ಗನ್ಸ್ ಒಂದೊಂದು ನಮ್ಗೆ ವೀಕ್ ಮಾಡಿ ಕೊಡುತ್ತೆ. ನಾವೇನೋ ತಿಳ್ಕೊಂಡು, ಇವತ್ತು ನಾನು ಶುಗರಿಗೆ ತಗೊಂಡೆಪ್ಪ, ನಾನ್ ಚೆನ್ನಾಗಿದ್ದೀನಿ, ಅದು ಏನು ಪ್ರೌಡ್ ಆಗಿ ಅಂತ, ನಾನ್ 10 years ಇಂದ ತಗೊಳ್ತಾ ಇದೀನಿ, 15 years ನಾನು ಒಂದಿನಕ್ಕೆ 10 ಮಾತ್ರ ತಗೊಳ್ತೀನಿ ಗೊತ್ತಾ ಅಂತಾರೆ.
ಬಿಕಾಸ್ ಅದು ಪ್ರೌಡ್ ಅಲ್ಲ, ನಮಗೆ ನಾವೇ ಇದು ಮಾಡ್ಕೊಳ್ತಾ ಇದ್ದೀವಿ. ಅದು ಗೊತ್ತಿಲ್ಲ ಅಂತಂದ್ರೆ ವಿಧಿ ಇಲ್ಲ ಅಲ್ವಾ. ಆದ್ರೆ ನಮ್ಮ ಈ ಪ್ರಾಡಕ್ಟ್ ಅದ್ರ ಯಾವ್ದು ನಿಮಗ್ ಮಾಡಲ್ಲ. ಕೊನೆ ತನಕ ನಾವ್ ಇದು ಬೇಕೇ ಬೇಕಿಲ್ಲ ನಮ್ಗೆ. 1 ಕೋರ್ಸ್ or 2 ಕೋರ್ಸ್ ಕ್ರಾನಿಕ್ ಪೇಷಂಟ್ ಮೀನ್ಸ್ ತುಂಬಾ ವರ್ಷದಿಂದ ಇದೆ ಅಲ್ವಾ ಅಂತವ್ರಿಗೆ ಒಂದು 2 ಕೋರ್ಸ್ ಮೋರ್ ದೆನ್. ಫಸ್ಟ್ ಎಲ್ಲರಿಗೂ ಒಂದೇ ಸಣ್ಣ 1 ವರ್ಷಕ್ಕೆ ತಗೊಳ್ಳಿ ಹೇಳಲ್ಲ, 6 ತಿಂಗಳು ತಗೊಳ್ಳಿ ಹೇಳಲ್ಲ, 2 ಕೋರ್ಸ್ ತಗೊಳ್ಳಿ. 1 ಕೋರ್ಸ್ ಮಸ್ಟ್ ತಗೊಳ್ಳೇಬೇಕು. ನಾವು 1 ತಿಂಗಳು ತಗೊಳ್ತೀವಿ, ನೋ ಫ್ರೆಂಡ್ಸ್, 1 ಕೋರ್ಸ್ ತಗೊಳ್ಳೇಬೇಕು. ಬಿಕಾಸ್ ನೋಡಿ, ಎಲ್ಲದಕ್ಕೂ ಒಂದೊಂದು ಸಿಸ್ಟಮ್ ಅಂತ ಇದೆ, ಎಲ್ಲದಕ್ಕೂ ಒಂದೊಂದು ಟೈಮ್ ಡ್ಯೂರೇಷನ್ಸ್ ಅಂತ ಇದೆ. ನೋಡಿ, ಒಂದು ಬೇಬಿ ಬರ್ಲಿಕ್ಕೆ ಮಿನಿಮಮ್ 9 to 10 months ವೇಟ್ ಮಾಡ್ಲೇಬೇಕು, ಅವಾಗೇ ಬೇಬಿ ಬರುತ್ತೆ. ಕರೆಕ್ಟ್? ದೆನ್ ಒಂದು ಯಾವುದೋ ಒಂದು ಫ್ರೂಟ್, ಒಂದು ಮ್ಯಾಂಗೋ ಟ್ರೀನಲ್ಲಿ ಮ್ಯಾಂಗೋ ಫ್ರೂಟ್ಸ್ ನಾನು ಲೆಕ್ಕ ಮಾಡಿ ನೋಡಿದೆ, ನಮ್ಮ ಪಕ್ಕ ಮ್ಯಾಂಗೋ ಟ್ರೀ ಇರೋದ್ರಿಂದ ಹೂ ಯಾವಾಗ ನಮ್ಗೆ ಕಾಣಿಸುತ್ತೆ ಅದು ಹಾಗೆ ಆ ತಿಂಗಳ ಮೇಲೆನೆ ಅದು ಹಣ್ಣಾಗಿ ನಾವು ಕೀಳ್ಲಿಕ್ಕೆ ಬರೋದು ಅಲ್ವಾ. ನಮ್ಮ ರೈತರು ಫ್ರೆಂಡ್ಸ್ ಇರ್ಬಹುದು, ಇದ್ರಲ್ಲಿ ಗೊತ್ತಿರುತ್ತಲ್ವಾ. ಒಂದೊಂದಕ್ಕೊಂದು ಟೈಮ್ ಡ್ಯೂರೇಷನ್ಸ್ ಅಂತ ಇರುತ್ತೆ, ಆದ್ರೆ ಅದಕ್ಕೆ ನಾವು ವೆಯ್ಟ್ ಮಾಡ್ಬೇಕಾಗುತ್ತಲ್ವಾ. ಆದ್ರೆ ನೋಡಿ, ನಮ್ಮ ಕೆಲವು ಪ್ರಾಡಕ್ಟ್ಸ್ ಗಳು ಬಂದು ನಾವು ಇದಕ್ಕೆಲ್ಲ ಬಂದು ನಾವು ಟಿಲ್ ಎಂದ ತನಕ ನೀವು ತಗೊಳ್ಳಿ ಅಂತ ಹೇಳಲ್ಲ ಅಲ್ವಾ. ನಾವು ಇದು ಆದ್ರೆ ಮಸ್ಟ್ 1 ಕೋರ್ಸ್ 3 months ತಗೊಳ್ಳೇಬೇಕು. ಕೆಲವರಿಗೆ 3 months ಗೆ ಓಕೆ ರಿಸಲ್ಟ್ ಬರುತ್ತೆ, ಇಲ್ಲ ಅಂತಲ್ಲ. ಕೆಲವರಿಗೆ ಪ್ಲಸ್ ಇನ್ನ 1 month ತಗೊಳ್ಳಿ, ತಿರ್ಗಾ ನೀವು ಕಾಂಬೋಗೆ 3 months ತಗೋಬೇಕಂತ ನಾವ್ ಯಾರು ನಿಮಗೆ ಫೋರ್ಸ್ ಮಾಡೋದಿಲ್ಲ, ಮಾಡೋದು ಬೇಡ ನಾವು ಅಲ್ವಾ. ಮಸ್ಟ್ 3 months ತಗೊಳ್ಳೇಬೇಕು. ಇಲ್ಲ ಮೇಡಮ್ ನೀವೇನು ಇದು ತಗೊಳ್ಳಿ ಅದು ತಗೊಳ್ಳಿ ಎಲ್ಲ ಹೇಳ್ತೀರಾ. ಎಸ್, ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಇವಾಗ ಡೈಬೋ ಸಿರಪ್ ಅಂದ್ರೆ ಅದ್ರ ಜೊತೆಗೆ ಲಿವರ್ ಕೊಡ್ತೀವಿ, ಲಿವರ್ ಕಪ್ ಕೊಡ್ತೀವಿ. ಇಲ್ಲ ನಾನು ಒಂದೇ ಸರ್ ನಾನು ಬಂದಿರೋ ಶುಗರ್ ಮಾತ್ರ ನೀವ್ಯಾಕೆ ಲಿವರ್ ಕೊಡ್ತೀರಿ ಅಂತ ಕೇಳ್ತಾರೆ. ಎಸ್, ಬೇಳೆ ಸಾರು ಎಕ್ಸಾಂಪಲ್ ಕೊಡ್ತೀನಿ. ಬೇಳೆ ಸಾರು ಅಂತ ಹೇಳ್ಬಿಟ್ಟು ಕುಕ್ಕರ್ ನಲ್ಲಿ ಬರೀ ನೀರ್ ಹಾಕಿ ಬೇಳೆ ಹಾಕಿದ್ರೆ ಬೇಳೆ ಸಾರು ಆಗುತ್ತಾ? ನೋ ಚಾನ್ಸ್ ತಾನೆ. ಬೇಳೆ ಜೊತೆಗೆ ಬೆಳ್ಳುಳ್ಳಿ ಹಾಕ್ಬೇಕು, ಟೊಮಾಟೊ ಹಾಕ್ಬೇಕು, ಅರ್ಶಿನ ಹಾಕ್ಬೇಕು, ನೀರ್ ಹಾಕ್ಬೇಕು, ಒಂಚೂರು ಉಪ್ಪು ಹಾಕ್ಬೇಕು, ಎಲ್ಲ ಹಾಕಿ ಕುಕ್ಕರ್ ಮುಚ್ಚಿದ್ರೇನೆ ಬೇಳೆ ಸಾರು. ಬರೀ ಬೇಳೆ ಹಾಕಿದ್ರೆ ಬೇಳೆ ಸಾರಲ್ಲ. ಹಂಗೆ ಒಂದು ಎಕ್ಸಾಂಪಲ್ ಸಿಕ್ಕದ್ ಕೊಡಿ, ಅವ್ರಿಗೂ ಹರ್ಟ್ ಆಗ್ಬಾರ್ದು, ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಎಲ್ಲರೂ ಹಂಗಲ್ಲ, ಕೆಲವರು ಅಬ್ಜೆಕ್ಷನ್ ಮಾಡ್ತಾರೆ. ನನಗೆ ಇದು ಮಾತ್ರ ಮತ್ತೆ ನೀವ್ ಯಾಕಂದ್ರೆ ನಾವೇನೋ ಬಿಸ್ನೆಸ್ ಪರ್ಪಸ್ಗಾಗಿ 100% ಯಾರು ಅದ್ರ ಮಾಡಲ್ಲ. ಬಿಸ್ನೆಸ್ ಪರ್ಪಸ್ಗಾಗಿ ಇದು ಕೊಡಿ, ನಮ್ ಕಂಪ್ನಿಯಲ್ಲಿ 35+ ಇದೆ, 40+ ಇದೆ ಪ್ರಾಡಕ್ಟ್ಸ್ ಅಂತ ಹೇಳಿ ತಗೊಳ್ಳಿ ಅಂತ ಹೇಳ್ತೀವ? ಇಲ್ಲ, ಆ ಡಿಸೀಸ್ಗೆ ಆ ಪ್ರಾಬ್ಲಮ್ಗೆ ಯಾವ್ದು ಬೇಕೋ ಅದು ಮಾತ್ರ ನಾವು ರೆಫರ್ ಮಾಡ್ತೀವಲ್ಲ. ಸೊ ಹಂಗಾಗಿ ಅದನ್ನ ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಎಸ್, ರೈಟ್. ಡಯಾಬಿಟಿಕ್ ಓಕೆ. ದೆನ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವು ಬೆಳಿಗ್ಗೆ ಹೊತ್ತು ಆಕ್ಸಿಜನ್ ಇಂಟೇಕ್ ಮಾಡ್ತೀವಿ. ನೋಡಿ, ಫಾರಿನ್ ಅಲ್ಲಿ ಎಲ್ಲ ಅವರಿಗೆ ಇವಾಗ ಬಂದು ಬೆಳಕು, ನಮಗೆ ಬಂದು ಇವಾಗ ರಾತ್ರಿ. ನಮ್ಮ ಸಾಫ್ಟ್ವೇರ್ ನಮ್ಮ ಮಕ್ಳೆಲ್ಲ ಮೀನ್ಸ್ ಏನ್ ಮಾಡ್ತಾರೆ, ನಾನು ಇನ್ನೊಂದು ಮೊಬೈಲ್ಗೆ ಅನ್ಸುತ್ತೆ ಚಾರ್ಜರ್ ಕಡಿಮೆ ಆಗ್ತಾ ಇದೆ, ಇದು ಇನ್ನೊಂದ್ರಲ್ಲಿ ಹ್ಯಾಂಡ್ ರೈಸ್ ಮಾಡ್ತೀನಿ ಪ್ಲೀಸ್ ನನಗೆ ಇದು ಮಾಡಿ ಕೊಡಿ, ಓಕೆನಾ. ನೋಡಿ, ನೈಟ್ ಟೈಮ್ ಅಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ, ಸಾಫ್ಟ್ವೇರ್ ಎಲ್ಲ ಮಾಡ್ತೀವಲ್ಲ, ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ, ಚೆನ್ನಾಗಿರುತ್ತೆ ಲಕ್ಷಗಟ್ಟಲೆ ತಗೊಳ್ಳೋಕೆ. ಬಟ್ ನೈಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಾವು ಇಂಟೇಕ್ ಮಾಡ್ತಾ ಇರ್ತೀವಿ. ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಹೋಗ್ತಾ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಶುಗರ್ BP ಇದಕ್ಕೆಲ್ಲ ನಾವು ಎಂಟ್ರಿ ಕೊಟ್ಟಂಗಾಗುತ್ತೆ. ಸೊ ಇವತ್ತು ಲ್ಯಾಕ್ಸ್ ಟುಗೆದರ್ ನಾವು ಖರ್ಚು ಮಾಡ್ತೀವಿ, ಆಮೇಲೆ ನಾಳೆ ಲ್ಯಾಕ್ಸ್ ಟುಗೆದರ್ ನಾವು ಅದನ್ನ ರಿಟರ್ನ್ ಹಾಸ್ಪಿಟ್ಲಿಗೆ ಕೊಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕೆ ಅರ್ಲಿ ಟು ಬೆಡ್ ಅರ್ಲಿ ಟು ವೇಕ್ ಅಪ್ ಅಂತ ಹೇಳಿದ್ವಿ. ಬೇಗ ಮಲ್ಗಿ ಬೇಗ ಹೇಳ್ರಿ ಅಂತ ಹೇಳೋದು ಇದಕ್ಕೇನೆ ಅಲ್ವಾ. ಸೊ ಆತರ ಇದರಲ್ಲಿ ನಮ್ಗೆ ಅಷ್ಟೊಂದು ಮಿರಾಕಲ್ ರಿಸಲ್ಟ್ ಬಂದಿದೆ. ಈವನ್ ಇನ್ಸುಲಿನ್ ಆಗ್ತಾ ಇದ್ದವರು ಕೂಡ ಈ ಡೈಬೋ ಸಿರಪ್ ತಗೊಳ್ಳೋದ್ರಿಂದ ಇದ್ರ ಜೊತೆಗೆ ಲಿವೋ ಕಾಪ್ ತಗೊಳ್ಬೇಕು. ಅದು ತಗೊಳ್ಳೋದ್ರಿಂದ ನಮ್ಗೆ ಮಿರಾಕಲ್ ರಿಸಲ್ಟ್ ಬಂದಿದೆ. ಇದು ಕೂಡ ಎಷ್ಟೋ ಟೆಸ್ಟಿಮೋನಿಸ್ ಗಳು ನೀವು ಗ್ರೂಪ್ ಅಲ್ಲಿ ನೋಡಿರ್ಬಹುದು, ನಾ ಕೂಡ ಶೇರ್ ಮಾಡಿರ್ತೀನಿ ಕೆಲವು ಫ್ರೆಂಡ್ಸಿಗೆಲ್ಲ ನೋಡಿರ್ಬಹುದು. ನೆಕ್ಸ್ಟ್ ಕಾಪ್ ಕೊಟ್ಟದು ಕಾಪ್ ಅಲರ್ಜಿ ಕಾಪ್ ಇದೆಯಾ ಇಲ್ಲಿ? ಎಸ್, ಅಲರ್ಜಿ ಕಾಪ್ ಎಲ್ಲರಿಗೂ ಗೊತ್ತಿದೆ ಅಲ್ಲ, ಸದ್ಯಕ್ಕೆ ಇಲ್ಲ ನನಗಿಲ್ಲ ಮಂತ್ರಿಗೆ. ಎಸ್, ನೋಡಿ ಇವಾಗ ಎಲ್ಲರಿಗೂ ಇವಾಗ ಈ ಮಂತ್ ಪರವಾಗಿಲ್ಲ, ಹೋದ ತಿಂಗಳೆಲ್ಲ ಜಾಸ್ತಿ ಎಲ್ಲಿ ನೋಡಿ ಕಾಫ್, ಎಲ್ಲಿ ನೋಡಿ ಯಾರಿಗೆ ನೋಡಿದ್ರಿ ಹಿಂದಿಲಿ ಕಾಫಿ ಹೇಳ್ತೀವಿ, ಕೋಲ್ಡ್ ಕೆಮ್ಮಲು ಇದೆಲ್ಲ ಇರುತ್ತೆ ಅಲ್ವಾ, ಕೋಲ್ಡ್ ಕಾಫ್ ಚೆಸ್ಟ್ ಇದೆಲ್ಲ ಇರುತ್ತೆ. ಎಲ್ಲಿ ನೋಡಿ ಯಾರಿಗೆ ನೋಡಿ ಕೋಲ್ಡ್ ಅಲ್ವಾ, ಎಲ್ಲರಿಗೂ ಕೋಲ್ಡ್ ಆಗ್ತಾ ಇತ್ತು. ನೋಡಿ ಇದು ನಮಗೆ ಬಂದು ನೋಡಿ ನಮ್ಗೆ ಎಲ್ಲರಿಗೂ ಹೋದ ತಿಂಗಳಲ್ಲಿ ಎಲ್ಲ ಜಾಸ್ತಿ, ಈಗ ಪರವಾಗಿಲ್ಲ ಸ್ವಲ್ಪ, ಹೋದ ತಿಂಗಳಲ್ಲಿ ಎಲ್ಲ ಎಲ್ಲರಿಗೂ ಎಲ್ಲಿ ನೋಡ್ರೆ ಕೋಲ್ಡ್ ಆಗ್ತಾ ಇತ್ತು. ಎಸ್, ಅವಾಗ ಏನಾಗ್ತಾ ಇತ್ತಂದ್ರೆ ಮೀನ್ಸ್ ಡಾಕ್ಟರ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತೆಗಿಬೇಕು, ಇದ್ ಮಾಡ್ಬೇಕು ಅದ್ ಮಾಡ್ಬೇಕಿತ್ತು ಅಲ್ವಾ. ಆದ್ರೆ ನಮ್ಮ ಈಗ ಕಾಫ್ ಸಿರಪ್ ನಾವು ತಗೊಳ್ಳೋದ್ರಿಂದ ಕಾಫ್ ಸಿರಪ್ ಜೊತೆಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅಲರ್ಜಿ ಸಿರಪ್ ಕೊಡ್ತೀವಿ. ತುಂಬಾ ಸಿವಿಯರ್ ಕೋಲ್ಡ್ ಇರೋರಿಗೆ ಅದು ಕೊಡೋದ್ರಿಂದ ನಮ್ಗೆ ಲಂಗ್ಸ್ಗೆ
ಏನಾಗುತ್ತಪ್ಪ ಅಂತಂದ್ರೆ ಲಂಗ್ಸ್ ಗೆ ಜಾಸ್ತಿ ಕೋಲ್ಡ್ ಎಫೆಕ್ಟ್ ಆದ್ರೆ ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಲಂಗ್ಸ್ ಗೆ ಪ್ರಾಬ್ಲಮ್ ಆದ್ರೆ ಏನಾಗುತ್ತೆಪ್ಪ ಅಂತಂದ್ರೆ ಫೀವರ್ ಬಂದ್ಬಿಡುತ್ತೆ. ಫೀವರ್ ಬಂದ್ಬಿಟ್ರೆ ಅದ್ ನಿಮೋನಿಯಾ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ನಿಮೋನಿಯಾ ಅಟ್ಯಾಕ್ ಆದ್ರೆ ತುಂಬಾ ತುಂಬಾ ಸಿವಿಯರ್ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇರ್ತೀವಿ ಅದ್ರಲ್ಲಿ. ಸೊ ಹಾಗಾಗಿ ನಾವು ಟ್ಯೂಬರ್ಕ್ಯುಲೋಸಿಸ್ ಪೇಷಂಟ್ ಗೆ ಕೂಡ ನಾನು ಹೇಳ್ತಾ ಇರ್ತೀನಿ, ನಾವು ಟ್ಯೂಬರ್ಕ್ಯುಲೋಸಿಸ್ ಪೇಷಂಟ್ ಗೆ ಕೂಡ ನಾವು ಜಸ್ಟ್ ಒಂದು ನಮ್ಮ ಅಲರ್ಜಿ ಸಿರಪ್ ಅಂಡ್ ಈ ಏನಪ್ಪ ಕಾಫ್ ಸಿರಪ್ ಕೊಡೋದ್ರಿಂದ ಅಷ್ಟೊಂದು ಮಿರಾಕಲ್ ರಿಸಲ್ಟ್ ಬಂದಿದೆ ಅಂತಾನು ಕೂಡ ನಾವು ಅದನ್ನ ಮೆನ್ಷನ್ ಮಾಡಬಹುದು. ಸೊ ಅಂತ ಒಂದು ಪ್ರಾಡಕ್ಟ್. ದೆನ್ ಅಲರ್ಜಿ ಸಿರಪ್ ಅನ್ನು ಎಲ್ಲರಿಗೂ ಗೊತ್ತಿದೆ ತಾನೆ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿದೆ ತಾನೆ. ಅಲರ್ಜಿ ಸಿರಪ್ ನೋಡಿದಿರಿ, ಯೂಸ್ ಮಾಡಿದಿರಿ ಕೂಡ ಅಲ್ಲ. ನಾನು ಇವಾಗ ಶೋ ಮಾಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಷ್ಟೇ, ಅದು ಡಿಸ್ಟರ್ಬೆನ್ಸ್ ಇದೆ ನಮ್ದು ಇರೋದ್ರಿಂದ. ಸೊ ಅಲರ್ಜಿ ಸಿರಪ್ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಗೀತಾ ಮ್ಯಾಮ್, ನಾನು ನಿಮ್ಮನ್ನೇ ನೋಡ್ಬಿಟ್ಟೆ ಇವಾಗ. ಓಕೆ, ಈ ಅಲರ್ಜಿ ಸಿರಪ್ ಏನಪ್ಪಾ ಅಂತಂದ್ರೆ ನೋಡಿ, ಅಲರ್ಜಿ ಮೀನ್ಸ್ ಬೇರೆ ಬೇರೆ ಟೈಪ್ಸ್ ಅಲರ್ಜಿ ಇರುತ್ತೆ. ಅಲರ್ಜಿ ಅಂದ್ರೆ ನೋಡಿ, ಫುಡ್ ಅಲ್ಲಿ ಕೆಲವರಿಗೆ ಫುಡ್ ತಿಂದ್ರೆ ಯಾವ್ದಾದ್ರು ವೆಜಿಟೇಬಲ್ಸ್ ಯಾವ್ದೋ ಒಂದು ಫುಡ್ ತಿಂದ್ರೆ ಅಲರ್ಜಿ ಆಗುತ್ತೆ, ಯಾವ್ದೋ ಒಂದು ಆಯಿಲ್ ಆದ್ರೆ ಅಲರ್ಜಿ ಆಗುತ್ತೆ. ಮತ್ತೆ ಎಲ್ಲೋ ನಾವು ಆಚೆ ಈಚೆ ಹೋಗಿರ್ತೀವಿ ತೋಟದಲ್ಲಿ, ಎಲ್ಲೋ ಕ್ರೀಪ್ ಮೀನ್ಸ್ ಬಳ್ಳಿಗಳಲ್ಲಿ ಎಲ್ಲೋ ಒಂದು ಗಿಡಗಳು ಮೇಲೆ ಚಿಕ್ಕ ಚಿಕ್ಕ ಹುಳ ಏನಾದ್ರು ಇದ್ರೆ ನಮ್ಮ ಮೇಲೆ ಹಾಕಿದ್ರೆ ಕೂಡ ಕ್ಯಾಟ್ ತಪ್ಪಿಲ್ಲ, ಎಂತದ್ದು ಕಂಬಳಿ ಹುಳ ಅದೆಲ್ಲ ನಮ್ಮ ಬಾಡಿಗೆ ಟಚ್ ಆದ್ರೆ ಕೂಡ ಅಲರ್ಜಿ ಆಗುತ್ತೆ ಅಲ್ವಾ. ಈ ತರ ಕೆಲವು ಪ್ರಾಣಿಗಳ ಕೀಟಗಳಿಂದ ಕೂಡ ನಮ್ಗೆ ಅಲರ್ಜಿ ಆಗುತ್ತೆ. ದೆನ್ ಡಸ್ಟ್ ಅಲರ್ಜಿ, ಕೆಲವರಿಗೆಲ್ಲ ಡಸ್ಟ್ ಅಲರ್ಜಿ ಇರುತ್ತೆ, ಆಚೆ ಹೋದ್ರೆ ಸಾಕು ಡಸ್ಟ್ ಅಲರ್ಜಿ. ಮತ್ತೆ ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕೂಡ ಒಂದು 10, 15, 20 ಅಕ್ಷಿ ಅಂತ ಬರ್ತಾನೆ ಇರುತ್ತೆ. ಪಾಪ ಟಯರ್ಡ್ ಆಗ್ಬಿಡುತ್ತೆ ಅದು ಆತರ ಆದ್ರೆ ಅಲ್ವಾ, ಅದು ಕೂಡ ಅಲರ್ಜಿನೇ. ದೆನ್ ಸೋರಿಯಾಸಿಸ್ ಅಲರ್ಜಿ ಮೀನ್ಸ್ ನಮ್ಗೆ ಏನು ಕಜ್ಜಿ ತುರ್ಕೆ ಎಲ್ಲ ಹೇಳ್ತೀವಲ್ಲ, ಅದು ಕೂಡ ಅಲರ್ಜಿ ಟೈಪ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡಿ, ಇಂಥವ್ರದ್ದೆಲ್ಲ ನಾವು ಅದನ್ನ ಕುಡಿಲಿಕ್ಕೆ ಹೇಳ್ತೀವಿ. ದೆನ್ ನಮ್ಗೆ ಈ ಸೋರಿಯಾಸಿಸ್ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತಲ್ಲ, ಅದು ಕೂಡ ಅಲರ್ಜಿನೇ. ಕೆಲವೊಂದು ಅಲರ್ಜಿನೇ ನಾವು ಅದಕ್ಕೆ ಇದು ರಿಲೇಟೆಡ್ ಹೇಳ್ತೀವಿ. ಆ ಅಲರ್ಜಿ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಅಲರ್ಜಿ ಸಿರಪ್ ನಾವು ಕುಡಿಲಿಕ್ಕೆ ಮಾತ್ರ ಕೊಡೋದಲ್ದೆ, ನಾವು ಎಲ್ಲೆಲ್ಲ ಗಾಯ ಇರುತ್ತೆ ನೋಡಿ, ಕೆಲವು ಸೋರಿಯಾಸಿಸ್ ಕಜ್ಜಿ ತುರಿಕೆ ಎಲ್ಲ ಇರುತ್ತಲ್ಲ, ಅಲ್ಲಿಗೆ ನಮ್ಮ ಡೆಂಟೋಕಾಕ್ ಕ್ರೀಮ್, ನಾವು ಟೂತ್ ಪೇಸ್ಟ್ ಹೇಳಲ್ಲ, ಅದಕ್ಕೆ ಡೆಂಟೋಕಾಕ್ ಕ್ರೀಮ್ ಹೇಳ್ತೀವಿ. ಯಾಕ ಹೇಳಿ, ನಾವು ಕ್ರೀಮ್ ಹಲವಾರು ಟೈಪ್ಸ್ ಅಲ್ಲಿ ಮಲ್ಟಿಪರ್ಪಲ್ ಯೂಸಸ್ ಅದು, ಅದಕ್ಕೆ ನಾವು ಅದನ್ನ ಹೇಳೋದು. ಅದ್ರ ಜೊತೆಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಗಾಯಗಳಿಗೆ ಅಲೋವೆರಾ ಕುಡಿಲಿಕ್ಕೆ ಕೊಡ್ಬೇಕು, ಮತ್ತೆ ಅಲರ್ಜಿ ಕಾಫ್ ಕುಡಿಲಿಕ್ಕೆ ಕೊಡ್ಬೇಕು. ಈ ತರ ಗಾಯಗಳಿಗೆ ನಾವ್ ಏನ್ ಮಾಡ್ಬೇಕಂದ್ರೆ, ಡೆಂಟೋಕಾಕ್ ಕ್ರೀಮ್ ಜೊತೆ ನೋನಿ ಜ್ಯೂಸ್ ನ ಮಿಕ್ಸ್ ಮಾಡ್ಬೇಕು. ನೀರ್ ಯಾವ ಕಾರಣಕ್ಕೂ ಮಿಕ್ಸ್ ಮಾಡ್ಲೇಬಾರ್ದು. ನೋನಿ ಜ್ಯೂಸ್ ನಾವು ಮಿಕ್ಸ್ ಮಾಡಿ ಕೊಡೋದ್ರಿಂದ, ಗಾಯ ಮೇಲೆ ಹಚ್ಚೋದ್ರಿಂದ ಅವರಿಗೆ ಅದು ರಿಕವರ್ ಆಗ್ತಾ ಬರುತ್ತೆ. ಆಯ್ತಾ, ಇದು ಬಂದು ನಮ್ಗೆ ಅದು ನಾವು ಯೂಸ್ ಆಗುತ್ತೆ ಅಂತ ನಾವ್ ಹೇಳ್ಬಹುದು. ನೆಕ್ಸ್ಟ್ ಬಂದು ನಾವು ಪೈಲೋಕಾಪ್ ತಗೊಳ್ಳೋಣ. ಪೈಲೋಕಾಪ್ ಕೂಡ ಅಷ್ಟೇ ತುಂಬಾ ತುಂಬಾ ಮಿರಾಕಲ್ ರಿಸಲ್ಟ್ ಬಂತು ಅಂತ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಬಂದಿದೆ ಕೂಡ, ತುಂಬಾ ಖುಷಿಯಿಂದ ಕೂಡ ಮಾತಾಡಿದ್ರು ಅಂತ ನಾನು ಹೇಳ್ಬಹುದು ಅದನ್ನ. ಇವಾಗ ರೀಸೆಂಟ್ಲಿ ನಾವು ದಾಂಡೇಲಿ ಟ್ರಿಪ್ ಗೆ ಹೋಗಿದಾಗ ಗೊತ್ತು, ನಮ್ ಸಂತೋಷ್ ಅಜ್ಜಿ ಕೂಡ ಏನ್ ಜಪ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ನಿಮ್ಗೆಲ್ಲ ಗೊತ್ತಿರ್ಬೋದು, ಅಲ್ಲಿ ಬಂದಿರಂತ ಫ್ರೆಂಡ್ಸ್ ಗೆ ನನಗೆ ಒಂದು ಕಾಲ್ ಬಂತು. ಆ ಪೇಷಂಟ್ ನನಗೆ ಮಾತಾಡಿದ್ದು, ಕಾಲ್ ಮಾಡಿದ್ದು, ಸರ್ ಇಲ್ಲಿ ಸ್ವಲ್ಪ ನನ್ಗೆ ಸೌಂಡ್ ಉಂಟು, ನಮ್ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ದೀವಿ ಅಂತೇಳಿ ಸಪ್ರೇಟ್ ಆಗಿ ದೂರ ಹೋಗಿ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಯಾಕಂತಂದ್ರೆ ಅವ್ರಿಗೆ ಪೈಲ್ಸ್ ಪ್ರಾಬ್ಲಮ್. ಅವರು ಅಂದ್ರೆ ನಮ್ಗೆ ಗೊತ್ತಿರೋರು ಒಬ್ರು ರೆಫರ್ ಮಾಡಿ ಕಾಲ್ ಮಾಡಿ ಅವ್ರು ಬಂದ್ರು, ಸರಿ ಈ ತರ ಅವ್ರು ಕಳ್ಸೋದು ಅಂತ. ಯಾರಪ್ಪ ಕಳ್ಸಿದ್ದು ನಿಮ್ಗೆ ಅಂತ ಅವ್ರಿಗೆ ಹೆಸರು ಹೇಳಿ ಗೊತ್ತಿಲ್ಲ, ಮೋಟ ಆದ್ಮಿ ಅಂದ್ರು. ಅಯ್ಯೋ ಮೋಟ ಆದ್ಮಿ ಅಂದ್ರೆ ನೇಮ್ ಹೇಳಪ್ಪ ಅಂತಂದೆ. ಅವಾಗ ಗೊತ್ತಾಯ್ತು ಅವ್ರು ಯಾರು ಅಂತ. ಸೊ ಅವರು ಬಂದು ರೆಫರ್ ಮಾಡಿ ಕಳ್ಸಿದ್ದಕ್ಕೆ ನಾನು ಇದ್ರ ಪೈಲೋಕಾಪ್ ಅಂಡ್ ಅಲೋವೆರಾ ಅವ್ರಿಗೆ ಕೊಟ್ಟಿದ್ದೆ. ಸೊ ಅವ್ರಿಗೆ ಬಂದು ಮೀನ್ಸ್ ಬ್ಲೀಡಿಂಗ್ ತುಂಬಾ ಹೋಗ್ತಾ ಇದೆಯಂತೆ ಅಂತಾನೆ ಹೇಳಿದ್ರು. ಅವರು फेस बोलते हैं आपका शक्ल बहुत क्या कैसे है भैया, आपका शक्ल कैसा ऐसा दिखता है, ब्लड नहीं है क्या आपके पास, बोलते बॉडी में नहीं है क्या, इसके लिए मैम वो मुझे रेफर कर दिया ಅಂತ ಅವ್ರು ಹೇಳಿದ್ರು. ಸರಿ, ಎಂತ ಪ್ರಾಬ್ಲಮ್ ಬೇಡ, ನಿಮ್ಗೆ ಬ್ಲಡ್ ಹೋಗ್ತಾ ಇದೆಯಾ, ನೋ ಪ್ರಾಬ್ಲಮ್, ಪರವಾಗಿಲ್ಲ, ಆದ್ರೆ ನಾನ್ ಹೇಳ್ದಂಗೆ ನೀವು ಕನ್ಸ್ಯೂಮ್ ಮಾಡ್ಬೇಕು, ಕುಡಿಲೇಬೇಕು ಅಂತ ಹೇಳ್ಬಿಟ್ಟು ಪೈಲೋಕಾಪ್ ಜೊತೆ ಅಲೋವೆರಾ ಸೇರಿಸಿ ಅವ್ರಿಗೆ ಒಂದು ಟ್ರಿಪಲ್ ಕೂಡ ಕೊಟ್ಟಿ ಕಳ್ಸಿದ್ದೆ. ಸೊ ನಾನು ಅಲ್ಲಿ ದಾಂಡೇಲಿಲಿ ಇರುವಾಗ ಒಂದು ಕಾಲ್ ಬಂತು, ಮೇಡಮ್ ಅಭಿ ಮುझे परवाह नहीं, थोड़ा ब्लड ಮೀನ್ಸ್ ಫ್ಲೋ ಆಗ್ತಾ ಇತ್ತಲ್ಲ, ಓ ಥೋಡಾ ಕಮ್ ಹೋಗ್ಯಾ ಮೇಡಮ್ ಜಿ ಅಂತ. ನಿನ್ನೆ ಹಾಸ್ಪಿಟ್ಲ್ ಇಂದ ಕಾಲ್ ಮಾಡ್ತಾರೆ, ಬೆಡ್ ಅಲ್ಲಿ ಮಲ್ಗಿದ್ದಾರೆ. ನಾನು ಅವ್ರ ಮುಖ ನೋಡಿದ ತಕ್ಷಣ ಹೇಳಿದೆ, ನಿಮ್ಮ ಮೈಯಲ್ಲಿ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದೆ. ಆಮೇಲೆ ನಿನ್ನೆ ಹಾಸ್ಪಿಟಲ್ ಅಲ್ಲಿ ಮಲ್ಕೊಂಡು ಬ್ಲಡ್ ಹೋಗ್ತಾ ಇದೆ, ಅವ್ರ ಬಾಡಿಗೆ ರಿಪೋರ್ಟ್ಸ್ ಎಲ್ಲ ಕಳ್ಸಿರೋ 3.4 ಮಿನಿಮಮ್ ಮೇಲ್ಗೆ ಅಟ್ಲೀಸ್ಟ್ ಒಂದು 13 to 14 ಯೂನಿಟ್ಸ್ ಇರ್ಬೇಕು.
ಲೇಡೀಸ್ಗೆ 13 ಯೂನಿಟ್ಸ್ ಇದ್ರೆ ಜೆಂಟ್ಸ್ಗೆ ಕೂಡ ಅಷ್ಟೇ ಈಕ್ವಲೆಂಟ್ ಇರುತ್ತೆ 13 to 14 ಯೂನಿಟ್ಸ್ ಅಂತ. 3 ಪಾಯಿಂಟ್ ಅಂದ್ರೆ ನೋಡ್ಕೊಳ್ಳಿ ಪಾಪ ಹೆಂಗ್ ಆಗಿದ್ದಾರೆ ಅಂತಂದ್ರೆ, ಅಲ್ಲಿನೂ ಯಾಕೆ ಅವ್ರು ಫೋನ್ ಮಾಡಿ ಫೋಟೋ ಹಾಕಿ ನನ್ಗೆ ಕಾಲ್ ಮಾಡಿದ್ರೆ ಹಾಸ್ಪಿಟಲ್ ಇಂದ, ನನ್ಗೆ ಇವಾಗ ಬ್ಲಡ್ ಎಲ್ಲ ಸ್ಟಾಪ್ ಆಗಿದೆ ಅಂದ್ರೆ ಅವ್ರಿಗೆ ಪೈಲ್ಸ್ ಬ್ಲಡ್ ಹೋಗ್ತಾ ಇತ್ತಲ್ವಾ, ಆ ಬ್ಲಡ್ ಎಲ್ಲ ನನ್ಗೆ ಸ್ಟಾಪ್ ಆಗಿದೆ ಮೇಡಮ್ जी मैं जरूर आएगा नेक्स्ट वीक आएगा नहीं मे बी उधर ही आती हूँ आपको चाहिए क्या मैं लेकर देती हूँ आपके मीन्स इतना कुछ से बात करती हूँ ना मैं देती हूँ आपके एरिया को मैं आती हूँ अभी ಅಂತ ಹೇಳಿದ್ರೆ नो नो मैडम जी मैं हॉस्पिटल में है ಹಾಸ್ಪಿಟ್ಲಿಂದ ಅಷ್ಟು ಖುಷಿಯಾಗಿ ಮಾತಾಡ್ತಾರೆ. ಅವತ್ತು ದಾಂಡೇಲಿ ಮಾತಾಡಿದ್ರೆ ಇವತ್ತು ಹಾಸ್ಪಿಟ್ಲಿಂದ ಫೋಟೋ ಹಾಕೋತ್ ಮಾತಾಡ್ತಾರೆ. ನನಗೆ ಬ್ಲಡ್ ನಿಂತಿದೆ, ಎಷ್ಟು ತಿಂಗಳಿಂದ ಬ್ಲಡ್ ಹೋಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಅಗೇನ್ 3 months ಬಂದು ಕಂಟಿನ್ಯೂ ಮಾಡ್ತೀನಿ, 3 days ಬಿಟ್ಕೊಂಡು ಹಾಸ್ಪಿಟಲ್ ನಲ್ಲಿ ಬಿಕಾಸ್ ಅವ್ರಿಗೆ 3 ಯೂನಿಟ್ಸ್ ಬ್ಲಡ್ ಹೋಗಿದೆಯಂತೆ ಮೈಗೆ. ಅಂದ್ರೆ ಬರೀ 3 ಪಾಯಿಂಟ್ ಇದ್ರೆ ಏನ್ ಹೇಳಿಕೆ, ಅವ್ರ ಜೀವ ಇರೋದೇ ನನಗೆ ಒಂದ್ ಮಿರಾಕಲ್ ಅನ್ಸ್ತಾ ಇದೆ ಯಪ್ಪನ್ ನೋಡಿದ್ರೆ. ಅಷ್ಟು 3 ಬಾಟಲ್ ಹಾಕಿದೀವಿ, ಇನ್ನ 2 ಹಾಕ್ಲಿಕ್ಕೆ ಹೇಳಿದ್ದಾರೆ. 2 ದಿನ ಬಿಟ್ಕೊಂಡ್ ಬರ್ತೀನಿ. ಯಾಕೆ ಇದನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ, ನೋಡಿ ಇಷ್ಟೋ ತಿಂಗಳಿಂದ ಅವ್ರ ಮೈಯಲ್ಲಿ ರಕ್ತ ಹೋಗ್ತಾ ಇತ್ತು ಮೋಷನ್ ಹೋಗುವಾಗಲ್ಲ. ಆದ್ರೆ ಈ ಪ್ರಾಡಕ್ಟ್ ಜಸ್ಟ್ ಒಂದು ಬಾಟಲ್ ಮಾತ್ರ ತಗೊಂಡೋಗಿದ್ದವ್ರು, ತಗೊಂಡ್ ಬೇರೆಯವ್ರು ರೆಫರ್ ಮಾಡಿ ಅವರು ಟ್ರಸ್ಟ್ ಇಟ್ಟು ಬಂದು ತಗೊಂಡ್ ಹೋಗಿದ್ದಕ್ಕೆ ಅವ್ರಿಗೆ ಅಷ್ಟು ರಿಸಲ್ಟ್ ಬಂದೈತಿ, ಅಷ್ಟು ಖುಷಿ ಮಾಡ್ತಾರೆ. ಯಾಕಂತಂದ್ರೆ ನಾನು ಹೇಳ್ತಾ ಇರ್ತೀನಿ, ಪೈಲ್ಸ್ಗೆ ನಾವು ಒಂದು ರೋಸ್ ಗಿಡನ ಎಕ್ಸಾಂಪಲ್ ಕೊಡ್ತೀನಿ. ರೋಸ್ ಗಿಡ ದೊಡ್ಡದಾಗಿ ಬೆಳೀತಾ ಇದೆ ಅಂತ ಹೇಳಿ ನಾವು ಕಟ್ ಮಾಡ್ತೀವಿ ಅಲ್ಲ, ಟ್ರಿಮ್ ಮಾಡ್ತೀವಿ. ಪಾಟಲ್ ಇದೆ ತುಂಬಾ ದೊಡ್ಡದಾಗಿದೆ, ಯಾಕಂದ್ರೆ ಟ್ರಿಮ್ ಮಾಡಿದ್ರು ಕೂಡ ಬೆಳೆಯುತ್ತೆ ಅದು. ಸೊ ಹಾಗಾಗಿ ನಾವು ಟ್ರಿಮ್ ಮಾಡಿರ್ತೀವಿ ಅಲ್ಲ, ಸೊ ಟ್ರಿಮ್ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ನಮ್ಗೆ ಬಂದು ರೀಗ್ರೋತ್ ಆಗ್ತಾ ಇರುತ್ತೆ ಅಲ್ವಾ. ಆದ್ರೆ ಒಂದು ಸ್ಟೆಮ್ಮಿಗೆ ಒಂದೇ ಸ್ಟೆಮ್ ಬೆಳೆಯಲ್ಲ, ಸುತ್ತ ಸ್ಟೆಮ್ ಬೆಳೀತೆ. ಅದೇನೇ ಪೈಲ್ಸ್ಗೆ ನಾನು ಎಕ್ಸಾಂಪಲ್ ಯಾವಾಗ್ಲೂ ಹೇಳೋದು, ಪೈಲ್ಸ್ ಆಪರೇಷನ್ ಆದ್ರೂ ಕೂಡ ನಮ್ಗೆ ರೂಟ್ಸ್ ಬರ್ತಾ ಇರುತ್ತೆ. ಆದ್ರೆ ನಮ್ಮ ಮಿರಾಕಲ್ ಈ ಪೈಲೋಕಾಪ್ ಬಂದು ನಮ್ಗೆ ಆ ರೂಟ್ಸ್ ಎಲ್ಲ ಬಂದು ಕ್ಲಿಯರ್ ಮಾಡಿ ಕೊಡುತ್ತೆ, ಯಾವುದೇ ತರ ಪ್ರಾಬ್ಲಮ್ಸ್ ಇರೋದಿಲ್ಲ ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಅಂತ ಒಂದು ಕೂಡ ನಮ್ಗೆ ಮಿರಾಕಲ್ ಪ್ರಾಡಕ್ಟ್ ಇದೆ. ಟೈಮ್ ಆಯ್ತು ಅನ್ಸುತ್ತೆ. ಸೊ ಈ ಬೆರಿ ಕಪ್ ಬಗ್ಗೆ ಹೇಳ್ತೀನಿ ನೋಡಿ. ಈ ಬೆರಿ ಕಪ್ ಎಲ್ಲರಿಗೂ ಬಂದಿರುತ್ತೆ, ಎಲ್ಲರೂ ಯೂಸ್ ಮಾಡಿರ್ತೀವಿ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಒಂದು ಫ್ರೂಟ್ ತೆಗಿಲಿಕ್ಕೆ ನಮ್ಗೆ ಎಷ್ಟು, ಕೆಲವುದು ಫಾರಿನ್ ಫ್ರೂಟ್ಸ್ ಎಲ್ಲ ಇದೆ, ನಾರ್ಮಲಿ ಫ್ರೂಟ್ಸ್ ಮಾತ್ರ ಇಲ್ಲ ಇದ್ರಲ್ಲಿ. ನಮ್ಗೆ ಇನ್ನು ಮಾವಿನಕಾಯಿ, ಬಾಳೆಹಣ್ಣು, ಸೀಬೆಕಾಯಿ ಎಲ್ಲ ನಮ್ಗೆ ಗೊತ್ತಿದೆ ಅಲ್ವಾ. ಆದ್ರೆ ಇದ್ರಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಹಣ್ಣುಗಳು ಕೂಡ ಇದ್ರಲ್ಲಿ ಇದೆ. 81 ಇಂಗ್ರೀಡಿಯೆಂಟ್ಸ್ ಹಾಕಿ ನಮ್ಗೆ 81 ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅಷ್ಟು ಸಲೀಸಲ್ಲ, ನೀವೇ ನೋಡಬಹುದು ಬ್ಯಾಕ್ ಅಲ್ಲಿ ಎಷ್ಟಿದೆ ನೋಡಿ 81 ಇಂಗ್ರೀಡಿಯೆಂಟ್ಸ್. ಸೊ ಬ್ಲೂಬೆರಿ, ಸ್ಟ್ರಾಬೆರಿ, ರೆಡ್ ಬೆರಿ, ನಾವು ಬರೀ ಸ್ಟ್ರಾಬೆರಿ. ಈ ರೀಸೆಂಟ್ ಆಗಿ ಕೂಡ ಯಾರು ಜೂಮ್ ಅಲ್ಲಿ ಹೇಳ್ತಾ ಇದ್ರು ಅವತ್ತು ಕೂಡ ಇಬ್ಬಿನೆರಳನು, ನಾನ್ ಕೂಡ ಗಿಡ ಹಾಕಿದೆ, ಮೈಸೂರಲ್ಲಿ ಇದ್ದೆ ನಾನು ಫಸ್ಟ್ ಮನೆ, ನಾವೆಲ್ಲ ಮೈಸೂರಲ್ಲಿ ಇದ್ದಿದ್ದು. ಇಬ್ಬಿನೆರಳೆ ಗಿಡ, ಸೊ ಅದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಅಲ್ವಾ, ಎಲ್ಲ ಇಷ್ಟಿಷ್ಟ ಅಗಲ ಇರುತ್ತೆ. ಮತ್ತೆ ಅದ್ರಲ್ಲಿ ಒಂದು ಹಣ್ಣು ಬಿಡುತ್ತೆ, ಆ ಹಣ್ಣು ಬಂದು ರೇಷ್ಮೆ ಹುಳು. ಈ ರಾಮನಗರ ಆ ಕಡೆ ಎಲ್ಲ ರೇಷ್ಮೆ ಹುಳು ಬೆಳೀತಾರಲ್ಲ, ಅಲ್ಲೆಲ್ಲ ಜಾಸ್ತಿ ಬೆಳೀತಾರೆ ಫಾರ್ಮರ್ಸ್, ಅದೆಲ್ಲ ಇಪ್ಪಿನೆರಳೆ ಗಿಡ ಬೆಳೀತಾರೆ. ಆ ಫ್ರೂಟ್ ಬಂದು ಅಷ್ಟೊಂದು ಒಳ್ಳೇದಿರುತ್ತೆ. ಆ ಫ್ರೂಟ್ ಕೂಡ ಇದ್ರಲ್ಲಿದೆ, ಇಪ್ಪಿನೆರಳೆ ಅಂತೀವಿ ನಾವು ಕನ್ನಡದಲ್ಲಿ. ಬೆರೀಸ್ ಅಂತ, ಬ್ಲಾಕ್ ಬೆರೀಸ್ ಅಂತ ಬರುತ್ತೆ. ಆ ಹಣ್ಣಿದೆ ಇದ್ರಲ್ಲಿ, ರೆಡ್ ಬೆರಿ ಇದೆ. ಎಲ್ಲರಿಗೂ ಚೆರಿ ಫ್ರೂಟ್ಸ್ ಎಲ್ಲ ಗೊತ್ತು ಅಲ್ವಾ, ಕೇಕ್ ಮೇಲೆಲ್ಲ ರೌಂಡ್ ಆಗಿ ಶೋ ಮಾಡಿ ಇಟ್ಟಿರ್ತಾರೆ ಅಂತ. ಬ್ಲೂಬೆರಿ ಇದೆ, ನಾವು ನೋಡಿಲ್ಲ ಬ್ಲೂಬೆರಿ. ಬ್ಲಾಕ್ ಬೆರಿ ತಿಂದಿಲ್ಲ ಅಲ್ವಾ, ಬಟ್ ಅದೆಲ್ಲ ಇದ್ರಲ್ಲಿದೆ. ಮತ್ತೆ ಹಲವಾರು ಆಯುರ್ವೇದ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿದೆ. ಇದು ತುಂಬಾ ಬೆನಿಫಿಟ್ ಆದ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಏನಕ್ಕೆಲ್ಲ ರಿಸಲ್ಟ್ ಇದೆ ಜಸ್ಟ್ 1 minute, ಅದೇನಕ್ಕೆಲ್ಲ ರಿಸಲ್ಟ್ ಕೊಡುತ್ತೆ ಅಂತ ಅದನ್ನ ಹೇಳ್ಬಿಡ್ತೀನಿ. ಟೈಮ್ ಆದ್ರೆ ಪರವಾಗಿಲ್ಲನಾ ಲೀಡರ್? ಒಂಚೂರು ಟೈಮ್ ತಗೊಂಡ್ರೆ ಪರವಾಗಿಲ್ಲನಾ? ಓಕೆ ಅಂತಂದ್ರೆ ಕಂಟಿನ್ಯೂ, ಐ ವಿಲ್ ಕಂಟಿನ್ಯೂ. ನಮ್ಮ ಸಂತೋಷ ಅಜ್ಜಿ ಲೇಟ್ ಆಯ್ತು, ಏನೆಲ್ಲ ಬಿಡಿ. ನಮ್ ಸಂತೋಷ ಅಜ್ಜಿ ನಮ್ಗೆ ಎನ್ಕರೇಜ್ ಮಾಡ್ತಾರೆ. ಅವ್ರು ಎನ್ಕರೇಜ್ ಮಾಡೋದಿಕ್ಕೆ ನಾವೆಲ್ಲ ಈ ತರ ಬಂದು ಮಾತಾಡ್ತೀವಲ್ವಾ. ಇಲ್ಲ ಅಂತಂದ್ರೆ 100% ರಿಯಲಿ ನಾನು ಮನೇಲಿದ್ದ ಒಂದು ಏನ್ ಹೇಳೋದು, ಪಂಜರದ ಗಿಳಿ ಅಂತ ಹೇಳ್ತಾರಲ್ಲ, ಮನೆ ಬಿಟ್ಟು ಆಚೆ ಹೋಗ್ತಾ ಇರ್ಲಿಲ್ಲ. ಇವಾಗ ಫುಲ್ ಫ್ಲೈ. ನಮ್ಮ ಇಷ್ಟ ಬಂದ್ಮೇಲೆ ಆಮೇಲೆ ಕೂಡ ಫ್ಲೈ ಆಯ್ತು. ಮನೆ ಬಿಟ್ಟು ಕೂಡ ಆಚೆ ಕಡೆ ಫ್ಲೈ ಆಗ್ತಾ ಇದೀನಿ ಅಂತಂದ್ರೆ ಬಿಕಾಸ್ ನಮ್ಮ ಎನ್ಕರೇಜ್ಮೆಂಟ್, ನಮ್ಮ ಟೀಮ್ ಲೀಡರ್, ನಮ್ಮ ಪಾರ್ಟ್ನರ್ಸ್ ನಮ್ ಜೊತೆ ಇರೋ ವರ್ಕ್ ಮಾಡೋ ಪಾರ್ಟ್ನರ್ಸ್. ಬೆರಿ ಕಪ್ ಒಂದೇ ಒಂದು ಸೆಕೆಂಡ್ ನೋಡಿ. ಬೆರಿ ಕಪ್ ಎಲ್ಲರೂ ಕುಡಿಯಪ್ಪ. ಶುಗರ್ ಇರೋರು ಮಾತ್ರ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ, ಯಾಕಂತಂದ್ರೆ ಅದ್ರಲ್ಲಿ ಸ್ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಓಕೆನಾ? ನೋಡಿ ಬೆರಿ ಕಪ್ ಬಂದು ನಮ್ಗೆ ಇಮ್ಯೂನ್ ಸಿಸ್ಟಮ್, ನಮ್ಮ ಬಾಡಿಗೆ ಏನ್ ಇಮ್ಯುನಿಟಿ ಸಿರಪ್ ಅಲ್ವಾ, ಇಮ್ಯೂನ್ ಸಿಸ್ಟಮ್ ನಮ್ಗೆ ಬೂಸ್ಟ್ ಅಪ್ ಮಾಡಿ ಕೊಡುತ್ತೆ. ಓಕೆನಾ? ಬರ್ಕೊಳ್ಳಿ. ಒಂದು
ನಮ್ಮ ಹೃದಯ, ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡಿ ಕೊಡುತ್ತೆ ಇದು, ಆಯ್ತಾ. ನೆಕ್ಸ್ಟ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದ್ರಲ್ಲಿ ಇದೆ. ನಮ್ಮ ಈ ಬೆರಿಕಾಪ್ ಅಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ನಮಗಿದೆ. ನೆಕ್ಸ್ಟ್ ಪ್ರಮೋಟ್ಸ್ ಟು ಡೈಜೆಸ್ಟಿವ್ ಸಿಸ್ಟಮ್. ನಾವು ಏನು ಊಟ ಮಾಡ್ತೀವಲ್ಲ ನಮ್ಗೆ ಜೀರ್ಣಕ್ರಿಯೆ, ಜೀರ್ಣ ಶಕ್ತಿ ನಮ್ಗೆ ಇಂಪ್ರೂವ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಬೂಸ್ಟ್ ಟು ಎನರ್ಜಿ ಲೆವೆಲ್. ನಮ್ಮ ಎನರ್ಜಿ ಲೆವೆಲ್ ಇನ್ನೂ ಚೆನ್ನಾಗಿ ಮಾತಾಡ್ಬೇಕು, ಇನ್ನೂ ಚೆನ್ನಾಗಿ ಓಡ್ಬೇಕು ಅಲ್ವಾ ಅಂತ ಹೇಳಿ ನಮ್ಗೆ ಎನರ್ಜಿ ಲೆವೆಲ್ ನ ನಮ್ಗೆ ಬೂಸ್ಟ್ ಅಪ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ನಮ್ಮ ವೆಯ್ಟ್ ನ ಮ್ಯಾನೇಜ್ ಮಾಡಿ ಕೊಡುತ್ತೆ. ನಮ್ಮ ವೆಯ್ಟ್ ಲಾಸ್, ವೆಯ್ಟ್ ಏನ್ ಹೇಳ್ತೀವಲ್ಲ ನಮ್ಮ ಬಾಡಿ ವೆಯ್ಟ್ ನ ನಮ್ಗೆ ಮ್ಯಾನೇಜ್ ಮಾಡಿ ಕೊಡುತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಸಪೋರ್ಟ್ ಟು ಬ್ರೈನ್ ಹೆಲ್ತ್. ನಮ್ಮ ಬ್ರೈನಿಗೆ ಕೂಡ ನಮ್ಗೆ ಇದು ನಾವು ತಗೊಳ್ಳೋದ್ರಿಂದ ನಮ್ಗೆ ಸಪೋರ್ಟಿವ್ ಆಗಿ ನಮ್ಗೆ ಇರುತ್ತೆ. ನೆಕ್ಸ್ಟ್ ನಮ್ಗೆ ಓರಲ್ ಹೆಲ್ತ್, ನಮ್ಮ ಜನರಲ್ ಹೆಲ್ತ್ ಹೇಳ್ತೀವಲ್ಲ, ಜನರಲ್ ಅಂತ ಹೇಳ್ತೀವಲ್ಲ, ಹಾಗೆ ಓರಲ್ ಹೆಲ್ತ್, ಓರಲ್ ಹೆಲ್ತ್ ನಮ್ಮ ಬಾಡಿ ಹೆಲ್ತ್ ಗೆ ಕೂಡ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ. ದೆನ್ ಬೂಸ್ಟ್ ಇಮ್ಯುನಿಟಿ, ನಮ್ಮ ಇಮ್ಯುನಿಟಿ ಕೂಡ ನಮ್ಗೆ ಬೂಸ್ಟ್ ಮಾಡಿ ಕೊಡುತ್ತೆ. ಅಂಡ್ ನಮ್ಮ ಲಿವರ್ ಫಂಕ್ಷನ್ ಮೇನ್, ನಾನು ಲಿವರ್ ಗೆ ಯಾವಾಗ್ಲೂ ನಮ್ಮ ಬಿಲ್ಡಿಂಗ್ ಅಲ್ಲಿ ಇರೋ ಜಂಕ್ಷನ್ ಬಾಕ್ಸ್ ನ ಕಂಪೇರ್ ಮಾಡ್ತೀನಿ. ಬಿಕಾಸ್ ನಮ್ಮ ಬಿಲ್ಡಿಂಗ್ ಕಟ್ಟುವಾಗ ನಾವು ನೋಡಿರ್ತೀವಿ ಜಂಕ್ಷನ್ ಬಾಕ್ಸ್, ನಮ್ಮ ಎಲೆಕ್ಟ್ರಿಷಿಯನ್ ಹೇಳ್ತಾರೆ ತಾಕಿ ಹಾಕಕ್ಕೂ ಮೊದಲು ಎಲೆಕ್ಟ್ರಿಕ್ ಪೈಪ್ ಎಲ್ಲ ಇನ್ಸರ್ಟ್ ಮಾಡ್ತಾರಲ್ವಾ, ಜಂಕ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಾರೆ. ಯಾಕಂತಂದ್ರೆ ಆ ಜಂಕ್ಷನ್ ಬಾಕ್ಸ್ ಇಂದ ನಮ್ಗೆ 4 ಗೋಡೆಗೆ 4 ಪಾಯಿಂಟ್ ಗೆ ಪೈಪ್ ಇಳಿಸ್ತಾರೆ ಅಲ್ವಾ, ಆ ಕೆಲಸನ ನಮ್ಮ ಈ ಲಿವರ್ ಮಾಡುತ್ತೆ. ಅಂದ್ರೆ ಲಿವರ್ ಅಲ್ಲಿ ಬ್ಲಡ್ ಪ್ಯೂರಿಫೈ ಮಾಡಿ ಎಲ್ಲ ಕಡೆ ಸಪ್ಲೈ ಮಾಡೋದು ನಮ್ಮ ಈ ಲಿವರ್. ಅದಕ್ಕೆ ನಾವು ಜಂಕ್ಷನ್ ಬಾಕ್ಸ್ ಅಂತ ನಾನು ಹೆಸರಿಗೆ ಇಟ್ಕೊಂಡಿದ್ದೀನಿ. ಸೊ ಅದನ್ನ ನಮ್ಗೆ ಲಿವರ್ ನ ನಮ್ಗೆ ಬಂದು ಬೂಸ್ಟ್ ಮಾಡಿ ಕೊಡುತ್ತೆ. ಲಿವರ್ ಫಂಕ್ಷನ್ ಗೆ ನಮ್ಗೆ ಒಳ್ಳೆ ಸಪೋರ್ಟಿವ್ ಆಗಿ ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಇನ್ಸುಲಿನ್ ಲೆವೆಲ್ ನ ಅದನ್ನ ನಮ್ಗೆ ಒಳ್ಳೆ ಬ್ಯಾಲೆನ್ಸ್ ಮಾಡಿ ನಮ್ಗೆ ಇನ್ಸುಲಿನ್ ಲೆವೆಲ್ಸ್ ನ ನಮ್ಗೆ ಇದು ಮಾಡಿ ಕೊಡುತ್ತೆ ಅಂತ, ಸೆನ್ಸಿಟಿವ್ ಆಗಿ ನಮ್ಗೆ ಇಂಪ್ರೂವ್ ಮಾಡಿ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ. ಇದು ತಗೊಳ್ಳೋದ್ರಿಂದ ನಮ್ಮ ಬಾಡಿಲಿರೋ ಕೊಲೆಸ್ಟ್ರಾಲ್ ಲೆವೆಲ್ಸ್ ನಮಗೆ ಮ್ಯಾನೇಜ್ ಮಾಡುತ್ತೆ. ದೆನ್ ಬೂಸ್ಟ್ ಮೆಟಬಾಲಿಸಮ್ ರೇಟ್ ಅಂತ ಹೇಳ್ತೀವಲ್ಲ, ಅದನ್ನ ನಮ್ಮ ಮೆಟಬಾಲಿಸಮ್ ರೇಟ್ ಅದು ನಮ್ಗೆ ಬೂಸ್ಟ್ ಮಾಡಿ ಕೊಡುತ್ತೆ. ದೆನ್ ಬ್ಯಾಲೆನ್ಸ್ ಹಾರ್ಮೋನ್ಸ್ ಎಲ್ಲ ನಮ್ಗೆಲ್ಲ ಎಲ್ಲದಕ್ಕೂ ಉಂಟಲ್ಲ ಹಾರ್ಮೋನ್ಸ್ ಅಂತ. ಇವಾಗ ಥೈರಾಯ್ಡ್ ಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದಾಗಿ ನಮ್ಗೆ ಥೈರಾಯ್ಡ್ ಬರುತ್ತೆ, ಹೈಪೋ ಅಂಡ್ ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಲ್ಲ. ಸೊ ನಮ್ಮ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಆಗಿ ಇಡ್ಲಿಕ್ಕೆ ನಮ್ಮ ಈ ಪ್ರಾಡಕ್ಟ್ ನಮ್ಗೆ ಯೂಸ್ ಮಾಡಿ ಕೊಡುತ್ತೆ. ದೆನ್ ಇಂಪ್ರೂವ್ ಸ್ಲೀಪ್ ಕ್ವಾಲಿಟಿ. ನಮ್ಗೆಲ್ಲ ನಿದ್ದೆ ಬರಲ್ಲ, ನೈಟ್ ಎಲ್ಲ ನನ್ಗೆ ನಿದ್ದೆನೆಲ್ಲ 2 ಗಂಟೆ ತನಕ ಇದ್ದಿದ್ದೆ, 3 ಗಂಟೆ ತನಕ ಇದ್ದಿದ್ದೆ ಅಂತಾರೆ. ಅವಾಗ ಜಸ್ಟ್ ಒಂದು ಫನ್ ಹೇಳ್ತೀನಿ. ಸೊ ಒಂದು ಡಾಕ್ಟರ್ ಹತ್ರ ಯಾರೋ ನಮ್ಮ ಗ್ರೂಪಲ್ಲಿಯೇ ನಾನು ನೋಡಿದ್ದೆ ಅನ್ಸುತ್ತೆ, ಇದು ನೀವು ಕೂಡ ನೋಡಿರಬಹುದು. ನನಗೆ ನಿದ್ದೆನೆ ಬರ್ತಾ ಇಲ್ಲ ಅನ್ನೋದು. ಸರಿ, ನಾ ಒಂದು ಪ್ರಿಸ್ಕ್ರಿಪ್ಷನ್ ನಿಮ್ಗೆ ಬರ್ಕೊಡ್ತೀನಿ, ನಿದ್ದೆ ಚೆನ್ನಾಗಿ ಬರುತ್ತೆ, ನಿಮ್ಮಲ್ಲಿ ಯಾವ ಮೊಬೈಲ್ ಇದೆ ಅಂತ ಕೇಳ್ತಾರೆ. ನನ್ನ ಹತ್ರ ಸ್ಮಾರ್ಟ್ ಮೊಬೈಲ್ ಇದೆ. ಫಸ್ಟ್ ಆ ಮೊಬೈಲ್ ತೆಗೆದ್ಬಿಟ್ಟು ಹ್ಯಾಂಡ್ ಇದು ಬಟನ್ ಮುಟ್ಟುತ್ತಾರಲ್ಲ ಆ ಮೊಬೈಲ್ ರೆಫರ್ ಮಾಡಿದ್ರು. ಯಾಕೆಂದ್ರೆ ಆ ಮೊಬೈಲ್ ಇದ್ರೆ ನಾವ್ ಏನ್ ಮಾಡ್ತಾ ಇದ್ವಿ, ಓದ್ಕೊಂಡು ನೋಡ್ತಾನೆ ಇರ್ತೀವಿ, ವಾಟ್ಸಪ್ ಚಾಟ್ ಮಾಡ್ತಾ ಇರ್ತೀವಿ, ವಾಟ್ಸಪ್ ನೋಡ್ತಾ ಇರ್ತೀವಿ, ರೀಲ್ಸ್ ನೋಡ್ತಾ ಇರ್ತೀವಿ, ಮತ್ತೊಂದು ನೋಡ್ತಾ ಇರ್ತೀವಿ. ನಮ್ಮದು ಕಂಪನಿದು ಕೂಡ ನಾವು ಕೆಲವುದೆಲ್ಲ ಮೀಟಿಂಗ್ಸ್ ಅದು ನೋಡ್ತಾ ಇರ್ತೀವಲ್ವಾ, ಅದನ್ನ ಇಟ್ಬಿಟ್ಟು ಈ ಮೊಬೈಲ್ ತಗೊಳ್ಳಿ, ಅವಾಗ ನಿಮ್ಗೆ ಚೆನ್ನಾಗಿ ನಿದ್ದೆ ಬರ್ತದೆ ಅಂದ್ರೆ ಜಸ್ಟ್ ಫನ್ ಅಂತ ಹೇಳಿದ್ದಕ್ಕೆ. ನೋಡಿ, ಯಾರಿಗೆಲ್ಲ ನಿದ್ದೆ ಇಲ್ಲ ಅಂತ ಹೇಳ್ತೀವಲ್ಲ ಅವರಿಗೆ ಕೂಡ ಇದು ಸ್ಲೀಪಿಂಗ್ ಕ್ವಾಲಿಟಿನ ಇಂಪ್ರೂವ್ ಮಾಡಿ ಕೊಡುತ್ತೆ ನಮ್ಮ ಈ ಬೆರಿಕಾಪ್. ಎಸ್. ದೆನ್ ಆಂಟಿ ಏಜಿಂಗ್ ಎಫೆಕ್ಟ್ ನಮ್ಮ ಈ ಸಿರಪ್ ಅಲ್ಲಿ ಕೂಡ ನಮ್ಗೆ ಇದೆಲ್ಲ ಬರುತ್ತೆ, ನಮ್ಗೆ ಬ್ಯಾಕ್ಟೀರಿಯಾದ ಆಂಟಿ ಏಜಿಂಗ್ ಎಫೆಕ್ಟ್ ನ ನಮ್ಗೆ ಕೊಡುತ್ತೆ. ಡಿಟಾಕ್ಸಿಫಿಕೇಶನ್, ನಮ್ಮ ಡಿಟಾಕ್ಸಿಫಿಕೇಶನ್ ನಮ್ಗೆ ಏನು ನಾವು ಏನಾದ್ರು ತಗೊಳ್ತೇವೆ ಅದನ್ನ ಎನ್ಹಾನ್ಸ್ ಮಾಡಿ ನಮ್ಗೆ ಕೊಡುತ್ತೆ ಅಂತ ಹೇಳ್ಬಹುದು. ದೆನ್ ಸಪೋರ್ಟ್ ಬೋನ್ ಹೆಲ್ತ್. ನಮ್ಮ ಬೋನ್ಸ್ಗೆಲ್ಲ ಒಂದು ಮೀನ್ಸ್ ಸ್ಟೆಮಿನಾ, ಬೋನ್ಸ್ಗೆಲ್ಲ ನಮ್ಗೆ ಏನು ಕ್ಯಾಲ್ಸಿಯಮ್ಸ್ ಬೇಕು ಅಂತ ಹೇಳ್ತೀವಲ್ಲ, ಅದು ಕೂಡ ನಮ್ಮ ಈ ಸಿರಪ್ ಅಲ್ಲಿ ನಮ್ಗೆ ಹೆಲ್ಪ್ ಮಾಡಿ ಕೊಡುತ್ತೆ, ಬೋನ್ಸ್ ರಿಲೇಟೆಡ್ ಕೂಡ ಅಂತ ಹೇಳ್ತೀವಿ. ದೆನ್ ಪ್ರಮೋಟ್ಸ್ ಹೆಲ್ತಿ ವಿಷನ್. ನೋಡಿ, ನಾನು ಈಗ ಸ್ಪೆಕ್ಸ್ ಹಾಕಿದ್ದೀನಲ್ಲ, ನನಗೆ ದೂರ ಇರೋದು ಚೆನ್ನಾಗಿ ಕಾಣುತ್ತೆ, ಚಿಕ್ಕದು ಅಂದ್ರೆ ಮೊಬೈಲ್ ಅಲ್ಲಿರೋ ನಂಬರ್ಸ್, ಮೊಬೈಲ್ ಈಗ ಬುಕ್ ಅಲ್ಲಿರೋ ಒಂದು ಲೆಟರ್ಸ್ ಕಾಣಲ್ಲ ಅಂತಂದ್ರೆ ನಮ್ಗೆ ಶಾರ್ಟ್ ಸೈಟ್ ಲಾಂಗ್ ಸೈಟ್ ಅಂತೀವಲ್ಲ, ಆ ಸೈಟ್, ಆ ವಿಷನ್ ನಮ್ಗೆ ಕಣ್ಣಿಗೆ ಏನು ಪ್ರಾಬ್ಲಮ್ ಇದೆಯಲ್ಲ ಆ ವಿಷನ್ ಕೂಡ ನಮ್ಗೆ ಇದು ತಗೊಳ್ತಾ ಇದ್ರೆ ಕ್ಲಿಯರ್ ಮಾಡಿ ಕೊಡುತ್ತೆ ಅಂತ ನಾವು ಹೇಳ್ತಾರೆ. ನಮ್ಮ ಈ ಪ್ರಾಡಕ್ಟ್ ಹೇಳುತ್ತೆ, ರಿಸಲ್ಟ್ ಬರುತ್ತೆ. ಮತ್ತೆ ರೆಗ್ಯುಲೇಟ್ ಬ್ಲಡ್ ಶುಗರ್ ಲೆವೆಲ್. ನೋಡಿ, ಬ್ಲಡ್ ಶುಗರ್, ಯೂರಿನ್ ಶುಗರ್ ಅಂತ 2 ಟೈಪ್ಸ್ ಆಫ್ ಶುಗರ್ಸ್ ಇರುತ್ತಲ್ವಾ. ನೋಡಿ, ಬ್ಲಡ್ ಶುಗರ್ ಅದೇನಿರುತ್ತೆ ಅದನ್ನ ನಮ್ಗೆ ರೆಗ್ಯುಲೇಟ್ ಮಾಡಿ ಕೊಡುತ್ತೆ ಅಂತ ಹೇಳ್ತಾರೆ ಈ ಬೆರಿಕಾಪ್. ಆದ್ರೆ ನಾವು ಶುಗರ್ಗೆ ಸ್ಕಿಪ್ ಮಾಡ್ಬೇಕಂತ ಹೇಳ್ತೀವಿ. ನಾನ್ ಹೇಳ್ತೀನಂಗಪ್ಪ,
ನಮ್ಮ ಸೈಂಟಿಸ್ಟ್ ಒಂದ್ಸರಿ ನಮ್ಗೆಲ್ಲ ಮೀಟಿಂಗ್ ಕೊಟ್ಟಾಗ ಅವ್ರನ್ನ ಮೆನ್ಷನ್ ಮಾಡಿ ಇದನ್ನ ಕೇಳಲೇಬೇಕು, ನಿಜವಾಗ್ಲೂ ಕೇಳ್ಬೇಕು. ಬಿಕಾಸ್ ಅದು ಯಾಕಂತಂದ್ರೆ ವೆರೀಸ್ ಓನ್ಲಿ ಫ್ರೂಟ್ಸ್ ಸ್ವಲ್ಪ ಲೆವೆಲ್ಸ್ ಜಾಸ್ತಿ ಆಗಿದೆ ಅಂತ ಒಂದೆರಡು ಇದು ಕೇಳಿದಕ್ಕೆ ಆತರ ಹೇಳಿದ್ ನಾನು ಸ್ವಲ್ಪ ಸ್ಕಿಪ್ ಮಾಡ್ಬೇಕಂತೇಳಿ. ಬಟ್ ಅದನ್ನ ಕೂಡ ನೋಡಿ ಇಂಪ್ರೂವ್ ಮಾಡುತ್ತೆ ಅಂತ, ಬ್ಲಡ್ ಶುಗರ್ ಲೆವೆಲ್ಸ್ ನ ಇದು ಮಾಡುತ್ತೆ ಅಂತ ಹೇಳ್ತಾರೆ. ದೆನ್ ಇಂಪ್ರೂವ್ ಡೈಜೆಸ್ಟಿವ್ ಸಿಸ್ಟಮ್. ನಾವು ನೋಡಿ ಊಟ ಮಾಡಿದ್ಮೇಲೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಮೊದಲು ಬಾಳೆಹಣ್ಣು ತಿಂತಾ ಇದೀವಲ್ಲ, ಯಾಕೆ ಡೈಜೆಷನ್ ಪ್ರಾಬ್ಲಮ್ ಈಸಿ ಆಗಿದೆ. ಬಟ್ ಇದ್ರಲ್ಲಿ ಇಷ್ಟೊಂದು ಹಣ್ಣುಗಳು ಹಾಕಿ ಕೊಟ್ಟಿದ್ದಾರೆ, ಯಾಕೆ ಡೈಜೆಷನ್ ಪ್ರಾಬ್ಲಮ್ ನಮಗೆ ಕ್ಲಿಯರ್ ಆಗಲ್ಲ ಹೇಳಿ. ನೋಡಿ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ನಮ್ಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಈ ಪ್ರಾಡಕ್ಟ್ ಆಗಿ. ದೆನ್ ಇನ್ಕ್ರೀಸ್ ಮೆಟಬಾಲಿಸಮ್ ರೇಟ್ಸ್. ದೆನ್ ಇಂಪ್ರೂವ್ ಐಸೈಟ್ಸ್, ಅದ ವಿಷನು ಐಸೈಟ್ ಎರಡು ಒಂದೇನೆ. ಇಂಪ್ರೂವ್ ನಮ್ಮ ಐಸೈಟ್ಸ್ ಇದನ್ನ ಕೂಡ ನಮ್ಗೆ ಇಂಪ್ರೂವ್ ಮಾಡಿ ಕೊಡುತ್ತೆ ಅಂತ ಹೇಳ್ತಾರೆ. ದೆನ್ ಪ್ರೊವೈಡ್ ಮಿನರಲ್ಸ್ ಅಂಡ್ ವಿಟಮಿನ್ಸ್. ಪ್ರೊವೈಡ್ಸ್ ಇದೆಲ್ಲ ಪ್ರೊವೈಡ್ ಮಾಡುತ್ತೆ ನಮ್ಗೆ. ಈ ಸಿರಪ್ ಇಂದ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಎಲ್ಲಾನು ನಮ್ಗೆ ಸಿಗುತ್ತೆ. ನಾವ್ ಹೇಳ್ತೀವಲ್ಲ ನಮ್ಮ ಬಾಡಿಗೆ 7 ಕೀ ನ್ಯೂಟ್ರಿಷನ್ಸ್ ಬೇಕು, ಫ್ಯಾಟ್, ವಿಟಮಿನ್ ಮತ್ತೆ ಈ ತರದೆಲ್ಲ ಹೇಳ್ತೀವಲ್ಲ ನಾವು, ಅದೆಲ್ಲ ಬಂದು ಫೈಬರ್ ಇದೆಲ್ಲ ಹೇಳ್ತೀವಲ್ಲ, ಅದೆಲ್ಲಾನು ಬಂದು ನಮ್ಗೆ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬಹುದು. ದೆನ್ ಇಂಪ್ರೂವ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ಗೆ ನಾವೇನ್ ಮಾಡ್ತೀವಿ, ಬೂಮ್ ಕಾಫ್ ಪ್ರೆಫರ್ ಮಾಡ್ತೀವಲ್ಲ, ಸೊ ಅದು ಕೂಡ ಇದ್ರಲ್ಲಿ ನಮ್ಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದು ಏನಪ್ಪಾ ಅಂತಂದ್ರೆ ಇವಾಗ ನೋಡಿ ಚಕ್ಲಿ ಇದ್ರೆ ಒಂದೇ ಒಂದು ಚಕ್ಲಿ ಮಾತ್ರ ನೀವು ತಿಂತೀರಿ, ಬೂಂದಿ ಇದ್ರೆ ಒಂದೇ ಒಂದು ಬೂಂದಿ ಮಾತ್ರ ತಿಂತೀರಿ, ಮೈಸೂರು ಒಂದೇ ಒಂದು ಎಲ್ಲಾನು ಒಂದು ಇಂಡಿವಿಜುವಲ್. ಅದೇ ಚೌಚೌ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಎಲ್ಲಾನು ಇದೆ. ಕಡಲೆ ಬೀಜ ಇದೆ, ಶೇಂಗಾ ಬೀಜ ಹೇಳ್ತೀವಲ್ಲ, ಶೇಂಗಾ ಬೀಜ ಇದೆ, ಉದ್ದುದ ಎಂತದು ಚಕ್ಲಿ, ಚಿಕ್ಕ ಚಿಕ್ಕ ಚಕ್ಲಿ, ಓಂಪೊಡಿ ಹೇಳ್ತೀವಿ, ಬೂಂದಿ ಕಾಳು ಹಾಕಿರ್ತಾರೆ, ಮತ್ತೆ ಉರಿಗಡ್ಲೆ ಬೀಜ ಹಾಕಿರ್ತೀವಿ, ಎಲ್ಲಾನು ಹಾಕಿರ್ತಾರಲ್ಲ, ಮಿಕ್ಸ್ಚರ್ ಹೇಳ್ತೀವಲ್ಲ, ಅದೇನೇ ಇದು ಹೇಳ್ಬೋದು. ಎಲ್ಲಾನು ಹಾಕಿ ಎಲ್ಲಾನು ಮಿಕ್ಸ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ವಿಟಮಿನ್ ಇದೆ, ಮಿನರಲ್ ಇದೆ, ಫೈಬರ್ ಇದೆ, ಮತ್ತೆ ಎಷ್ಟೊಂದು ಮೆಟಬಾಲಿಸಮ್ ರೇಟ್ ನಮ್ಗೆ ಇಂಪ್ರೂವ್ ಮಾಡೋದು, ಇಮ್ಯೂನ್ ಸಿಸ್ಟಮ್ಸ್ ಇದೆ, ಎಲ್ಲಾನು ಇದ್ರಲ್ಲಿ ಇದೆ ಅಂತ ಹೇಳ್ಬಹುದು. ಸೊ ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಒಂದಲ್ಲ ಎರಡಲ್ಲ, ಬರೀ ಇದನ್ನು ಮಾತ್ರ ನಾನು ಮೆನ್ಷನ್ ಮಾಡಿದ್ದಷ್ಟೇ. ಬಟ್ ಇದ್ರಲ್ಲಿ ಆಯುರ್ವೇದ ಪ್ರಾಡಕ್ಟ್, ಆಯುರ್ವೇದ ವರ್ಡ್ಸ್ ಗಳು ಇದೆಲ್ಲ ಎಷ್ಟೆಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಂಥದೆಲ್ಲ ಪ್ರಾಡಕ್ಟ್ ಕೂಡ ಇದ್ರಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಬೆರಿ ಕಾಫ್ ಇಷ್ಟೊಂದು ನೋಡಿ, ಬ್ಲೂಬೆರಿ, ಸ್ಟ್ರಾಬೆರಿ, ಮಲ್ಬೆರಿ, ಗಿಲಾಬೆರಿ, ನೀವೆಲ್ಲ ನೋಡಿರ್ಬಹುದು. ನಾನ್ ಕೂಡ ಮನೆ ಹತ್ರ ಏನೋ ಒಂದು ಹಣ್ಣಪ್ಪ ಇದೆ ಅಂತ ತಿಳ್ಕೊಂಡೆ. ಅದೊಂಥರ ಫೋಟೋ ನಾನು ಇದು ಶೇರ್ ಮಾಡ್ತೀನಿ ಆಮೇಲೆ ಗ್ರೂಪ್ ಅಲ್ಲಿ. ಒಂಥರ ಒಂದು ಕವರ್ ತರ ಇರುತ್ತೆ, ಮೀನ್ಸ್ ಅದ್ರ ಮೇಲೆ ಒಂದು ನೆಟ್ ತರ ಇರುತ್ತೆ, ಅದ್ರ ಒಳಗಡೆ ಚಿಕ್ಕ ಚಿಕ್ಕ ಟೊಮೊಟೊ ತರ, ಬೇಬಿ ಟೊಮೊಟೊಸ್ ಅಂತ ಈ ಮಾಲ್ಗಳಲ್ಲಿ ಮಾರ್ತಾರಲ್ವಾ, ಬೇಬಿ ಟೊಮೊಟೊಸ್ ಅಂತ ಚಿಕ್ಕ ಚಿಕ್ಕದಿರುತ್ತೆ. ಅದು ಕೂಡ ನಮ್ಮ ಇದ್ರಲ್ಲಿ ಹಾಕಿದ್ದಾರೆ. ಆರೆಂಜ್ ಇದೆ, ಮತ್ತೆ ಕೊಕೊಮ್ ಇದೆ, ಜಾಮೂನ್ ಫಲ ಅಂದ್ರೆ ಎಲ್ಲರಿಗೂ ಗೊತ್ತು, ನೇರಳೆ ಹಣ್ಣು, ಮತ್ತೆ ಅಂಜೀರ್, ಆಪಲ್, ಸ್ಟ್ರಾಬೆರಿ, ಗೋವಾ, ಪೊಮೊಗ್ರಾನೇಟ್, ಇದೆಲ್ಲನೂ ಹಾಕಿದ್ದಾರೆ ಹಣ್ಣುಗಳು. ಅಲ್ಲದೆ ಈ ಆಯುರ್ವೇದ ಮೆಡಿಸಿನ್ಸ್ ಹರ್ಬ್ಸ್ ಗಳನ್ನ ಹಾಕಿ ನಮ್ಗೆ ಮಾಡಿಕೊಂಡಿದ್ದಾರೆ. ಇದನ್ನು ಅಷ್ಟೇ ಇಮ್ಯುನಿಟಿ ತರ ಹೇಳ್ತಾನೆ ಇರ್ಬೋದು, ಅಷ್ಟೊಂದು ಇದೆ ಇದ್ರಲ್ಲಿ. ದೆನ್ ಥೈರಾಯ್ಡ್ ಎಲ್ಲರಿಗೂ ಗೊತ್ತಿದೆ, ಹೈಪೋ ಅಂಡ್ ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ. 2 ಟೈಪ್ಸ್ ಆಫ್ ಥೈರಾಯ್ಡ್ ಬರುತ್ತೆ. ಅದು ಕೂಡ TSH, T4 ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ಒಂದು ಕೋಪ ಬರುತ್ತೆ ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ಏನು ಬೇಕಂತ ಕೋಪ ಯಾರು ಮಾಡಲ್ಲ, ಅದು ಹಾರ್ಮೋನ್ ಬ್ಯಾಲೆನ್ಸ್ ಇಂದಾಗಿ ಹಂಗಾಗೋದು. ಮತ್ತೆ ಥೈರಾಕ್ಸಿನ್ ಟ್ಯಾಬ್ಲೆಟ್ಸ್, ಇದು ಕೂಡ ಸೆಟಿಲ್ ನಾವು ಒನ್ಸ್ ಬಂದ್ರೆ ಥೈರಾಯ್ಡ್ ಇಲ್ಲಿ ಎಂಡ್ ತನಕ ನಾವು ತಗೊಳ್ಬೇಕು ಅಂತೀವಿ. ನಾನು 20 years ಇಂದ ತಗೊಳ್ತಾ ಇದ್ದೆ, ನಾನು 10 years ಇಂದ ತಗೊಳ್ತಾ ಇದ್ದೀನಿ. ನಾನು 2 years ನೆನ್ನೆ ಕೂಡ ನಾನು ಆಚೆ ಹೋಗಿದ್ದೆ, ಹೋದಾಗ ಒಬ್ಬನ ಮೀಟ್ ಮಾಡಿದೆ. ಅವಾಗ ನಂದು ಕೆಲಸನೇ ಅಷ್ಟೇ, ಒಂದ್ ಸ್ಟೆಪ್ ಮನೆಯಿಂದ ಆಚೆ ಬಿಟ್ರೆ ಯಾರಿಗಾದ್ರು ನಾವು ಮಾತಾಡ್ಲೇಬೇಕು, ಇದ್ರ ಬಗ್ಗೆ, ನನ್ನ ಕಂಪನಿ ಬಗ್ಗೆ ನಾನು ಮಾತಾಡ್ಲೇಬೇಕು. ಅದು ಒಂದು ನಂದು ಇದು ಹ್ಯಾಬಿಟ್ಸ್ ಆಗಿ ಹೋಗಿದೆ. ಸೊ ಈ ತರ ಮಾತಾಡುವಾಗ, ಅಯ್ಯೋ ಮೇಡಮ್ ನಂಗೆ ಥೈರಾಯ್ಡ್ ಇದೆ ಅಂತ ಹೇಳಿದ್ರು. ಥೈರಾಯ್ಡ್ ಎಷ್ಟು ವರ್ಷ ಇದೆ ಮೇಡಮ್? 1.5 years ಇಂದ. ಸೊ ನೋ ಪ್ರಾಬ್ಲಮ್ ಅಂತೇಳಿ ಅವ್ರ ನಂಬರ್ ಶೇರ್ ಮಾಡ್ಕೊಂಡ್ ಬಂದೆ. ಸೊ ಅವ್ರಿಗೆ ಇದ್ರ ಬಗ್ಗೆ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಆತರ ಥೈರಾಯ್ಡ್ ಕೂಡ ಅಷ್ಟೇ ಬಂದ್ರೆ ನಾವು ಮೇಡಮ್ ನಾನು ತುಂಬಾ ಸಣ್ಣ ಆಗ್ತಾ ಇದ್ದೀನಿ ಈಗ ಅಂತ. ಹೌದು, ಅದ್ರ ಕ್ವಾಲಿಟಿನೇ ಅದು. ಒಂದು ಸಣ್ಣ ಆಗ್ತಾರೆ, ಇಲ್ಲ ದಪ್ಪ ಆಗ್ತಾರೆ ಅಲ್ವಾ, ಹೈಪರ್ ಥೈರಾಯ್ಡ್. ಅದಕ್ಕೆ ಬಂದು ನಾನು ಹೇಳಿದೆ, ಮೇಡಮ್ ಸ್ವಲ್ಪ ಕಾಲಿಫ್ಲವರ್ ಅಂಡ್ ಕ್ಯಾಬೇಜ್ ಸ್ವಲ್ಪ ಮೀನ್ಸ್ ಅದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಫುಡ್ ಅಲ್ಲಿ ಅಂತ ಹೇಳಿದೆ. ಸೊ ಅದಾದ್ಮೇಲೆ ನಮ್ಮ ಪ್ರಾಡಕ್ಟ್ ಇದೆ, ಅದೆಲ್ಲ ನಾನು ಬರ್ತೀನಿ ಒಂದ್ ಕಾಲ್ ಮಾಡಿ ಅಂತ ಹೇಳಿದೆ. ಆತರ ನಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಬಂದ್ರೆ, ಇನ್ನೊಂದು ಹೆಣ್ಮಕ್ಳಿಗೆ, ಕೆಲವ್ರಿಗೆ ಮದುವೆ ಆದ ಹೆಣ್ಮಕ್ಳಿಗೆ ಇನ್ನ ಮಗು ಆಗಿಲ್ಲ ಅಂತಾರೆ, ಅವ್ರಿಗೆ ಒಂದು ಥೈರಾಯ್ಡ್ ಚೆಕ್ಅಪ್ ಮಾಡ್ತಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದಾಗಿ ಅದು ಕೂಡ ನಮ್ಗೆ ಅಡ್ಡ ಗೋಡೆ ತರ ಇರುತ್ತೆ ಮಗು ಆಗ್ಲಿಕ್ಕೆ. ಸೊ ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಕೇರ್ ಮಾಡಿ ಕೊಟ್ಟು ಮತ್ತೆ ಗೈನೋಥೆರಪಿ ಕೂಡ ಅವ್ರಿಗೆ ಅಡಾಪ್ಟ್ ಮಾಡಿ ಇದು ಮಾಡಬಹುದು. ಟೈಮ್ ಉಂಟಾ? ಯಾವಾಗ್ಲೂ ನನ್ನ ಬ್ಯಾಗಲ್ಲಿ ಮಾತ್ರ ಅಲ್ಲ, ನಮ್ಮ ವರ್ಕ್ ನಮ್ಮ ಜೊತೆ ಇರೋ ಪಾರ್ಟ್ನರ್ಸ್ ಎಲ್ಲರ ಬ್ಯಾಗಲ್ಲಿ ಕೂಡ ಇದಿರುತ್ತೆ. ಯಾಕೆ ನಾವ್ ಎಲ್ಲಿಯಾದ್ರೂ ಆಚೆ ಹೋದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅಲ್ವಾ, ಅವಾಗ ಏನ್ ಮಾಡಿ ಇದನ್ನ ಒಂಚೂರು ತೆಗೆದು ತಿನ್ರಿ.
ಮೀನ್ಸ್ ಬೇರೆ ಪೇಸ್ಟ್ ಎಲ್ಲ ನಾವ್ ಏನ್ ಮಾಡ್ತೀವಿ, ಉಗಿರಿ 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 ಅಂತೀವಿ. ಮಕ್ಳಿಗೆ ಉಜ್ಜಿ ಕೊಟ್ಬಿಟ್ಟು ನಾವೇ ಬ್ರಷ್ ಅಲ್ಲಿ ಹಾಕಿ ಕೊಟ್ಬಿಟ್ಟು ಉಜ್ಬಿಟ್ಟು ಉಗಿತೀವಿ. ಬಟ್ ನಾವು ನುಂಗಿ 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 ಅಂತೀವಿ ಇದನ್ನ. ಕರೆಕ್ಟ್ ತಾನೆ? ಈಗ ಅದ್ರಿಂದ ಅಷ್ಟೊಂದು ಬೆನಿಫಿಟ್ ರಿಸಲ್ಟ್ ನಮ್ಗೆ ಇದು ಕೊಡುತ್ತೆ. ಇದು ನಾವು ಕ್ರೀಮ್ ಅಂತ ಹೇಳುದಿದ್ದು. ಇದು ಹಲ್ಲು ಉಜ್ಲಿಕ್ಕೆ ಮಾತ್ರ ಅಲ್ಲ, ಇದು ಬಂದು ನೋಡಿ ನಮ್ಮ ಮುಖದ ಮೇಲೆ ಮಾರ್ಕ್ಸ್ ಬಂಗ್ಸ್ ಅಂತ ಇರುತ್ತೆ. ಅದಕ್ಕೆ ನಾವು ಬಂದು ಅದಕ್ಕೆ ಬೇಕಾದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡ್ಬೋದು. ಆದ್ರೆ ಗಾಯಗಳಿರುತ್ತೆ, ಗ್ಯಾಂಗ್ರೀನ್ ಬಂದಿರುತ್ತೆ, ಅಂತದಕ್ಕೆ ಬಂದು ನೀರು ಹಾಕ್ಬಾರ್ದು. ನೋನಿ ಜ್ಯೂಸ್ ಮಿಕ್ಸ್ ಮಾಡಿ ನಾವು ಸ್ವಲ್ಪ ಅಪ್ಲೈ ಮಾಡ್ಬೇಕು. ಎಲ್ಲಿ ಗ್ಯಾಂಗ್ರೀನ್ ಹತ್ರ ಮೀನ್ಸ್ ಗಾಯ, ಗ್ಯಾಂಗ್ರೀನ್ ಅಂತ ಅಲ್ಲ, ಎಲ್ಲಿ ಗಾಯ ಇದೆ ಅಲ್ಲಿ ನೋನಿ ಜ್ಯೂಸ್ ನ ಮಿಕ್ಸ್ ಮಾಡಿ ಈ ಕ್ರೀಮ್ ನ ಹಾಕ್ಬೋದು. ಅವಾಗ ಅವ್ರಿಗೆ ಕ್ಲಿಯರ್ ಮಾಡಿ ಕೊಡ್ತೆ. ಇದು ಕೂಡ ಅಷ್ಟೇ, ಇವಾಗ ಇಲ್ಲ ಮೇಡಮ್ ಅವ್ರು ಇಲ್ಲ, ಅವರಿಗೆ 70+. ಇವಾಗಾದ್ರೂ ನಮ್ಮ ಸಿದ್ದಣ್ಣ ಅವರು ನಮ್ಮ ಸಂತೋಷ್ ಅಜ್ಜಿ ಹೇಳಿ ನಮ್ಗೆ ಫ್ರೀ ಮಾಡಿ ಕೊಟ್ರು ಹೆಣ್ಮಕ್ಳಿಗೆ ಬರುತ್ತಲ್ವಾ. ಅದು ನಮ್ ಸಂತೋಷ್ ಅಜ್ಜಿ ಇರ್ತಾರಲ್ಲ, ಅದಕ್ಕೆ ನಾನು ಮೆನ್ಷನ್ ಮಾಡಿದ್ದು. ಸೊ ಅವಾಗ ಬಂದು ಆ ಮೇಡಮ್ ಅವರು ಏನಂತಂದ್ರೆ ಅವರು ಡಯಾಬಿಟಿಕ್ ಪೇಷಂಟ್, ಮನೆಯಿಂದ ತುಂಬಾ ದೂರ. ಅವಾಗ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ, ಫ್ರಮ್ 3 years ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ. ಸೊ ಅವಾಗ ಅವರು ಪ್ರಾಡಕ್ಟ್ ಇಡ್ಲಿಕ್ಕೆ ಬರ್ತಾ ಇದ್ರು. ಅವ್ರು ಏನಂದ್ರೆ ಶುಗರ್ಗೆ ಅವರು ಡೈಬೋ ಸಿರಪ್ ತಗೊಂಡು ಚೆನ್ನಾಗಿ 2 ಫಿಂಗರ್ ನ ಕಟ್ ಮಾಡ್ಬೇಕು ಹೇಳಿದ್ರಂತೆ ಡಾಕ್ಟರ್ಸ್. ಅವಾಗ ಏನ್ ಮಾಡಿದ್ರು, ನಮ್ಮ ಈ ಕ್ರೀಮ್ ನ ಕಾಲ್ಗೆ ಅಪ್ಲೈ ಮಾಡಿ ಅವರು ಸೇಫರ್ ಸೈಡ್ ಅಲ್ಲಿ ಅದರಿಂದ ಆಚೆ ಬಂದ್ರ ಅಂತ ಹೇಳ್ಬಹುದು. ಅವಾಗ ಅವ್ರು ಏನ್ ಮಾಡ್ತಾ ಇದ್ರಂತೆ, ಮಕ್ಳಿಬ್ರು ವೆಲ್ ಸೆಟ್ಲೆ ಇದ್ರು ಕೂಡ, ಅಜ್ಜಿ ಬನ್ನಿ ಬರ್ತ್ಡೇಗೆ, ಅಜ್ಜಿ ಇದಕ್ಕೆ ಅದಕ್ಕೆ ಅಂತ ಅಕ್ಕಪಕ್ಕ ಮಕ್ಳಿಗೆ ನಾನೇನ್ ಮಾಡ್ಲಿ, ನಮ್ಮ ಮಕ್ಳಿಗೆ ನಾನೇ ಯಾಕೆ ದುಡ್ಡು ಕೇಳ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡೋದು ಗೊತ್ತಾ, ಬ್ಯಾಗ್ ಹಿಂದೆ ಹಾಕೊಳ್ಳೋದು, ಕಾಲೇಜ್ ಮಕ್ಳ ತರ ಹಾಕೊಂಡು ಮೇನ್ ರೋಡಿಗೆ ಬಂದ್ಬಿಟ್ಟು ಬಸ್ ಪಾಸ್ ಅವಾಗ 70 or 75 rupees ಏನೋ ಇತ್ತು. ಅಲ್ಲಿಂದ ಅವ್ರು ಬಸ್ ಪಾಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಮೇನ್ ರೋಡಿಗೆ ಬಂದ್ಬಿಟ್ಟು ಮೇಡಮ್ ನಾ ಬಂದೆ ಅಂತ ಹೇಳಿ ಕಾಲ್ ಮಾಡೋದು. ನಾವು ಹೋಗಿ ಗಾಡಿಯಿಂದ ಅವ್ರಿಗೆ ಪಿಕ್ ಮಾಡಿ ನಮ್ಮ ಮನೆಗೆ ಕರ್ಕೊಂಡ್ ಬರ್ತಾ ಇದ್ದೆ. ಅವಾಗ ಏನ್ ಮಾಡ್ತಾ ಇದ್ರು, ಈ ತರ ಪೇಸ್ಟ್ ಅವಾಗ 200 rupees ಇತ್ತು, ಅದ್ರ ಮೇಲೆ 250 ಇತ್ತು. ಒಂದು ಪೇಸ್ಟ್ ಮಾಡಿದ್ರೆ 50 rupees ಬಂತ, ಅವರಿಗೆ ಕೈಗೆ ದುಡ್ಡು ಬಂತ, ಯಾರ ಕೇಳ್ಬೇಕಾಗಿಲ್ಲ. ಅದು ಒಂದ್ ಪೇಸ್ಟ್ ಅಲ್ಲ, 10 ಪೇಸ್ಟ್, 10 ದರ್ನಾಶಕಗಳು, ಈ ತರ ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ ಅಷ್ಟೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಮೇನ್ ರೋಡಿಗೆ ಹೋಗಿ ಬಿಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟು ಏಜ್ ಆಗಿ ಕೂಡ ನಾನು ಒಂದ್ ಮಾಡ್ಬೇಕು, ನಾನು ಇದನ್ನ ಚೆನ್ನಾಗಾಗಿ ಆಗಿದ್ದೀನಲ್ಲ, ನಾನು ಇದರಿಂದ ಸೇಲ್ ಮಾಡಿ ಕೂಡ ನಾನು ದುಡ್ಡು ತೆಗಿಬಹುದು ಅಂತ ಹೇಳಿ ಆ ಮೇಡಮ್ ಅವರು ಬರ್ತಾ ಇಲ್ಲ ಅಂತ ಹೇಳ್ಬಹುದು. ಬಿಕಾಸ್ ಈ ಪ್ರಾಡಕ್ಟ್ ಅಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅವಾಗ್ಲೇ ಹೇಳ್ದೆಲ್ಲ, ಒಂದು ಚಿಕ್ಕ ಗ್ಲಾಸ್ ಬಿಸಿ ನೀರಿನಲ್ಲಿ ಈ ಕ್ರೀಮ್ ನ ಒಂದ್ ಸ್ವಲ್ಪ ಹಾಕಿ ಅವರಿಗೆ ಮಿಕ್ಸ್ ಮಾಡಿ ಕುಡಿಸೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಗೆ ಕೂಡ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಂದ್ರೆ ಥ್ರೋಟ್ ಇನ್ಫೆಕ್ಷನ್ ನಾವೆಲ್ಲ ಆಚೆ ಹೋಗ್ತಾ ಇರ್ತೀವಿ, ನೀರ್ ಕುಡಿತಾ ಇರ್ತೀವಿ, ಥ್ರೋಟ್ ತುಂಬಾ ಒಂಥರ ಕರಕರ ಇರುತ್ತೆ, ಇದೊಂಚೂರು ಪೇಸ್ಟ್ ನಾವು ನುಂಗ್ಬೋದು. ಆಮೇಲೆ ನಾವು ಎಲ್ಲ ಆಚೆ ಹೋಗ್ತಾ ಇರ್ತೀವಿ, ಗಾಳಿಗೆ ಕಿವಿಗೆಲ್ಲ ಮೀನ್ಸ್ ಗಾಳಿ ಎಲ್ಲ ಜಾಸ್ತಿ ಆದ್ರೆ ಹಲ್ಲು ಬಂದ್ಬಿಡುತ್ತೆ. ಕಿವಿಗೆ ಗಾಳಿ ಹೋದ್ರೆ ಏನಾಗುತ್ತೆ, ಹಲ್ಲು ಇಮಿಡಿಯೇಟ್ ನಮ್ಗೆ ಎಫೆಕ್ಟ್ ಕೊಡುತ್ತಲ್ವಾ. ಅವಾಗ ಹಲ್ಲು ಬಂದ್ರೆ ಜುಮ್ ಅನ್ನುತ್ತೆ. ಇವಾಗೆಲ್ಲ ಸೆನ್ಸೋಡೈನ್ ಪೇಸ್ಟ್ ಅಂತ ತಗೊಂಡು, ಯಾಕಂದ್ರೆ ಅದು ತಗೊಂಡ್ರೆ ಏನಾಗಲ್ಲ, ಹಲ್ಲು ಜುಮ್ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರಲ್ವಾ, ಅಂತೇಳಿ ಅದೇ ನಾವು ತಗೊಳ್ತಾ ಇರ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ನಮ್ಮ ಈ ಕ್ರೀಮ್ ನಮ್ಗೆ ಎಲ್ಲಿ ಹಲ್ಲು ನೋವು ಇದೆ ಅಲ್ವಾ, ಅಲ್ಲಿ ಹಲ್ಲು ನೋವು ಹತ್ರ ಸ್ವಲ್ಪ ಒಂದು ಪೆಪ್ಪರ್ ಸೈಜ್ಗೆ ಚಿಕ್ಕದು ಇಷ್ಟು ತಗೊಂಡು ಎಲ್ಲಿ ಅಲ್ಲಿ ನೋವು ಇದೆ ಅಲ್ಲಿ ಹತ್ರ ಇಟ್ರೆ ಸಾಕು, ಹಲ್ಲು ಹತ್ರ ಇಟ್ರೆ ಸಾಕು. ವಿತ್ತನ್ನ ನೀವು ಟೆಸ್ಟ್ ಮಾಡಿ ನೋಡಿ, ಯಾರಿಗಾದ್ರೂ ಹಲ್ಲು ನೋವು ಬಂದ್ರೆ within 10 minutes ಒಳಗೆ ಆ ಪೇನ್ ನಿಮ್ಗೆ ರಿಲೀಫ್ ಆಗುತ್ತೆ. 100%, 101% ಬೇಕಾದ್ರೆ, ಬಿಕಾಸ್ ಸೆಲ್ಫ್ ಯೂಸ್ ಮಾಡಿರೋದಕ್ಕೆ ಹೇಳ್ತಾ ಇರೋದು. ಇಷ್ಟು ಒಂದು ಓಪನ್ ಆಗಿ ಬೋಲ್ಡ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಬಿಕಾಸ್ ಇದು ಯೂಸ್ ಮಾಡಿರೋದಕ್ಕೆ ಹೇಳ್ತಾ ಇರೋದು. ನಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಗೊತ್ತು ಇದ್ರಲ್ಲಿ ಎಷ್ಟು ಮಿರಾಕಲ್ ರಿಸಲ್ಟ್ ಇದೆ ಅಂತ ಹೇಳಿ. ಸೊ ಆತರ ಒಂದು ಮಿರಾಕಲ್ ರಿಸಲ್ಟ್ ಈ ಟೂತ್ ಕ್ರೀಮ್ ನಲ್ಲಿ ನಮ್ಗೆ ಇದೆ. ನಾವು ನೋಡಿ ಪೇಸ್ಟ್ ಅಂತ ಮೆನ್ಷನ್ ಮಾಡಲ್ಲ ಅಲ್ವಾ, ಅಷ್ಟೊಂದು ರಿಸಲ್ಟ್ ಇದೆ. ನಾವು ತಿನ್ಲಿಕ್ಕೆ ಕೂಡ ಮೀನ್ಸ್ ತಿನ್ನಂತ ಒಂದು ಪದಾರ್ಥ ನಾವು ಬರೀ ಉಜ್ಲಿಕ್ಕೆ ಮಾತ್ರ ಅಲ್ಲ, ಆ ತರದ್ದು ಒಂದು ಈ ಪ್ರಾಡಕ್ಟ್. ಮತ್ತೆ ಯಾವುದು ಹೇಳಿ ಸಾಕಂತಲ್ಲ, ಆಮೇಲೆ ಬೈಕೋಬೇಡಿಪಾ ಫ್ರೆಂಡ್ಸ್, ಸ್ಟೋನೋಕಾಪ್ ಎಲ್ಲ, ಎಸ್ ಸ್ಟೋನೋಕಾಪ್ ಇದೆ ಬಿಡಿ. ಸ್ಟೋನೋಕಾಪ್ ಪ್ರಾಡಕ್ಟ್ ಎಲ್ಲರಿಗೂ ಗೊತ್ತಿದೆ. ನೋಡಿ ಸ್ಟೋನ್ ಬಂದ್ರೆ ಮೊದಲೆಲ್ಲ ಏನೇ ಹೇಳ್ತಾರೆ, ಚೆನ್ನಾಗಿ ಅಕ್ಕಿನ ಕ್ಲೀನ್ ಮಾಡಮ್ಮ, ಗಂಡ್ ಮಕ್ಳಿಗೆಲ್ಲ ಹಾಗಲ್ಲ. ನಮ್ಮ ಅಜ್ಜಿಂದಿರು ಹೇಳೋರು ನನ್ನ ಆಗ್ತದೆ, ಯಾಕೆ ಗಂಡ್ ಮಕ್ಳಿಗೆ ಮಾತ್ರ ಹೊಟ್ಟೆ ಊಟ ಹಂಗಿಲ್ವಾ, ನಮ್ಗೆ ಕೂಡ ಹೊಟ್ಟೆ ಇದೆ ಅಲ್ವಾ. ಗಂಡ್ಮಕ್ಳಿಗೆ ಸ್ಟೋನ್ ಆಗಲ್ಲಪ್ಪ, ಚೆನ್ನಾಗಿ ಕ್ಲೀನ್ ಮಾಡಿ ಕೊಡಿ. ಬಟ್ ಇವಾಗೆಲ್ಲ ಅಕ್ಕಿಲ್ಲ ಎಲ್ಲಿ ಅಪ್ಪ, ಹಂಗೆ ಹಾಕ್ಬಿಡ್ಬೋದು ಕುಕ್ಕರ್ಗೆ, ಅಷ್ಟು ಕ್ಲೀನ್ ಆಗಿದೆ ಅಕ್ಕಿಗಳು ಅಲ್ವಾ. ಅಕ್ಕಿಯಿಂದ ಕಲ್ಲಿಂದ ಅಲ್ಲ, ಈ ಸ್ಟೋನ್ ಫಾರ್ಮ್ ಆಗೋದು ಕಲ್ಲಿಂದ ಅಲ್ಲವೇ ಅಲ್ಲ. ನಮ್ಗೆ ಬಂದು ಈ ನಾವೇನು ಯೂರಿನ್ ಔಟ್ಪುಟ್ ಇದು ಇರುತ್ತಲ್ಲ, ನಮ್ಗೆ ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಕರೆಂಟ್ ಹೋಯ್ತು, ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗಿ ಏನಾಗುತ್ತಪ್ಪ ಅಂತಂದ್ರೆ ಅದು ನಮಗೆ ನಾನು ಇದನ್ನ ಆಫ್ ಮಾಡ್ತೀನಿ. ನಾನ್ ಕಾಣೋದಿಲ್ಲ ಬಿಡಿ, ನಾನು ಹೆಂಗೋ ಬ್ಲಾಕ್ ಆಗಿದ್ದೀನಿ ಇವಾಗ.
ನಮ್ಗೆ ಕ್ರಿಸ್ಟಲ್ ಆಗಿ ಫಾರ್ಮ್ ಆಗಿ ಏನಾಗತ್ತೆ ಅಂತಂದ್ರೆ ಅದು ಬಂದು ನಮ್ಗೆ ಯಾವಾಗ್ಲೂ ಇರ್ತಾನೆ ಕಿಡ್ನಿನಲ್ಲಿ ಬಂದು ಸಣ್ಣ ಸಣ್ಣ ನರ್ವಸ್ ಸಿಸ್ಟಮ್ ಇರುತ್ತೆ, ನೆಫ್ರಾನ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ನರ್ವಸ್ ಸಿಸ್ಟಮ್ ಅದೆಲ್ಲ ಬಂದು ಈ ಕ್ರಿಸ್ಟಲ್ ಗಳು ಹೋಗಿ ಅಲ್ಲಿ ಅಡ್ಡ ಆದ್ರೆ ಆ ಬ್ಲಾಡರ್ ಅಲ್ಲಿ ಆಗ್ಲಿ ಎಲ್ಲ ಕ್ರಿಸ್ಟಲ್ ಗಳು ಫಾರ್ಮ್ ಆದ್ರೆ ಎಲ್ಲಿ ನಮ್ಗೆ ಈಸಿಯಾಗಿ ಫ್ಲೋ ಆಗ್ಲಿಕ್ಕೆ ಆಗುತ್ತಲ್ವಾ ಯೂರಿನ್, ಅವಾಗ ಏನಾಗುತ್ತೆ ಬ್ಲಾಕೇಜಸ್ ಬರುತ್ತೆ, ಅವಾಗ ಕಿಡ್ನಿ ಸ್ಟೋನ್, ಕಿಡ್ನಿ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಅದಕ್ಕೆಲ್ಲ ನಮ್ಮ ಈ ಸ್ಟೋನೋಕಾಕ್ ಬಂದು ಅದು ಕೂಡ ನಮ್ಮ ವಿಡಿಯೋ ಮಾಡಿ ಕೂಡ ಹಾಕಿದ್ದಾರೆ ನಮ್ಮ ಫ್ರೆಂಡ್ಸ್ ಲೀಡರ್ಸ್. ಅದು ಕೂಡ ಅಷ್ಟೇ, ಒನ್ಸ್ ನಮ್ಗೆ ಗನ್ ಶಾಟ್ ಅದೆಲ್ಲ ಹೇಳ್ತಾರೆ, ಲೇಸರ್ ಆತರ ಎಲ್ಲ ಹೇಳ್ತಾರೆ, ಒನ್ಸ್ ಅದು ಕೂಡ ಅಷ್ಟೇ ಆಪರೇಷನ್ ಆದ್ರೆ ಅಗೇನ್ ರಿಪೀಟ್ ಆಗೋ ಒಂದು ಕೆಲವು ಡಿಸೀಸ್ ಗಳು ರಿಪೀಟ್ ಆಗ್ತಾ ಇರ್ತವೆ. ಬಟ್ ನಮ್ಮ ಈ ಪ್ರಾಡಕ್ಟ್ ಈ ಸ್ಟೋನೋಕಾಕ್ ತಗೊಳ್ಳೋದ್ರಿಂದ ಗಾಲ್ ಸ್ಟೋನ್ ಹೇಳ್ತೀವಿ, ಅದು ಲಿವರ್ ಕೆಳಗಡೆ ಇರುತ್ತೆ, ಅದು ಚಿಕ್ಕ ಒಂದು ಆರ್ಗನ್, ಅದು ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಹೇಳ್ತೀವಿ. ಅದ್ರಲ್ಲಿ ಕೂಡ ಅಷ್ಟೇ, ಸ್ಟೋನ್ ಇದ್ರು ಕೂಡ ಸರಿ, ಕಿಡ್ನಿಲಿ ಇದ್ರು ಕೂಡ ಸರಿ, ನಮ್ಮ ಈ ಪ್ರಾಡಕ್ಟ್ ನಾವು ತಗೊಳ್ಳೋದ್ರಿಂದ ಇದ್ರ ಜೊತೆಗೆ ಅಲೋವೆರಾ ನಾವು ಸೇರಿಸ್ಲಿಕ್ಕೆ ಹೇಳ್ತೀವಿ. ತಗೊಳ್ಳೋದ್ರಿಂದ ಆ ಕ್ರಿಸ್ಟಲ್ಸ್ ಏನಿರುತ್ತಲ್ಲ ಅದೆಲ್ಲ ನಮ್ಗೆ ಬಂದು ಕ್ಲಿಯರ್ ಮಾಡಿ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಈ ಸ್ಟೋನೋಕಾಕ್ ಈ ಡಯಾಲಿಸಿಸ್ ಇವಾಗೆಲ್ಲ ಏರಿಯಾ ವೈಸ್ ಡಯಾಲಿಸಿಸ್ ಸೆಂಟರ್ಸ್ ಗಳು ನೋಡಿರ್ಬಹುದು ಅಲ್ವಾ. ಸೊ ಒನ್ಸ್ ಡಯಾಲಿಸಿಸ್ ಅಂತಂದ್ರೆ ಜೀವ ಹೋಗಿ ಜೀವ ಬರುತ್ತೆ ಅಂತ ಹೇಳ್ತಾರೆ ಅಂತ ಪೇಷಂಟ್ ಗಳು. ಅಂತವರಿಗೆ ಕೂಡ ಫ್ರಮ್ 1.5 years ಇಂದ ವೀಕ್ಲಿ ತ್ರೀ ಟೈಮ್ಸ್ ಡಯಾಲಿಸಿಸ್ ಮಾಡ್ತಾ ಇದ್ದ ಒಂದು ಪೇಷಂಟ್ ನಮ್ಮ ಈ ಪ್ರಾಡಕ್ಟ್ ಡಯಾಲಿಸಿಸ್ ಪೇಷಂಟ್ ಏನ್ ಹೇಳ್ತಾರೆ ಡಾಕ್ಟರ್ಸ್, ಜಸ್ಟ್ 1/2 ಲೀಟರ್ ಮಾತ್ರ ನೀವು ನೀರ್ ಕನ್ಸ್ಯೂಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಬಿಕಾಸ್ ಅವ್ರಿಗೆ ಔಟ್ಪುಟ್ ಇರಲ್ಲ, ಔಟ್ಪುಟ್ ಹೋಗಲ್ಲ, ಯೂರಿನ್ ಪಾಸ್ ಆಗಲ್ಲ, ಅವ್ರಿಗೆ ಸ್ವೆಟ್ಟಿಂಗ್ ಕೂಡ ಆಗಲ್ಲ, ಜಾಸ್ತಿನೇ ಇರಲ್ಲ ಅವ್ರಿಗೆ. ಸೊ ಅಂತದವ್ರಿಗೆ ಡಾಕ್ಟರ್ಸ್ ರೆಫರ್ ಮಾಡಿದ್ರೆ ಜಸ್ಟ್ 1/2 ಲೀಟರ್ ವಾಟರ್ ಅಷ್ಟೇ ಅಂತ ಹೇಳ್ತಾರೆ. ಬಟ್ ನಮ್ಮ ಈ ಪ್ರಾಡಕ್ಟ್ ನಾವು ತಗೊಳ್ಳೋದಿಕ್ಕೆ ನಾವೇನ್ ಹೇಳ್ತೀವಿ, ನೀರ್ ಚೆನ್ನಾಗಿ ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತೀವಿ ಅಲ್ವಾ. ಸೊ ಆ ತರ ಬಂದು ಇದು ನಾವು ಕೊಡೋದ್ರಿಂದ ಅವರು ಬಂದು ನಮ್ಮ ಮೇಲೆ ಟ್ರಸ್ಟ್ ಇಟ್ಟು, ನಮ್ಮ ಪ್ರಾಡಕ್ಟ್ ಮೇಲೆ ಟ್ರಸ್ಟ್ ಇಟ್ಟು, ಅದು ಕೂಡ ನೀವೆಲ್ಲ ಗ್ರೂಪ್ ಅಲ್ಲಿ ನೋಡಿರ್ಬಹುದು. ಸರ್ ಮಾತಾಡಿರೋದ್ನ ನಾನು ಈಗ ನೋಡಿ, ನಾನು 3 ಮೆಟ್ಲು ಹತ್ತುತ್ತೀನಿ ನನ್ನ ಮನೆಗೆ, ಸ್ಟೆಪ್ಸ್ ನ ಅಷ್ಟು ಆರಾಮಾಗಿ ನಡೀತೀನಿ, ಮತ್ತೆ ನನ್ನ ವೈಫ್ ನ ಕರ್ಕೊಂಡು ಗಾಡಿಲಿ ಓಡಿಸ್ತೀನಿ. ಬಿಕಾಸ್ ಡಯಾಲಿಸಿಸ್ ಮಾಡೋರ್ಗೆ ಕಾಲಲ್ಲಿ ಸ್ಟ್ರೆಂತ್ ಇರಲ್ಲ, ಅವ್ರಿಗೆ ಬ್ಲಡ್ ಎವ್ರಿ ಡೇ ಔಟ್ಪುಟ್ ಆಚೆ ಹೋಗಿ ಮತ್ತೆ ಇನ್ಸರ್ಟ್ ಬ್ಲಡ್ ಪ್ಯೂರಿಫೈ ಆಗಿ ಹೊಟ್ಟೆ ಮೀನ್ಸ್ ಬಾಡಿಗೆ ಹೋಗುತ್ತೆ. ಸೊ ಅಂತವ್ರಿಗೆ ಕಾಲಲ್ಲಿ ಸ್ಟ್ರೆಂತ್ ಇರಲ್ಲ, ಅಂತ ಪೇಷಂಟ್ ಗೆ ಕೂಡ ನಮ್ಮ ಈ ಪ್ರಾಡಕ್ಟ್ ಮಿರಾಕಲ್ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇಂತಹ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನಮ್ಮ ಕಂಪನಿಗೆ ಕೊಟ್ಟಂತಹ ನಮ್ಮ ಆನರಬಲ್ MD ಸಾರ್ಗೆ ಇಂತಹ ಒಂದು ಥಾಟ್ ಮಾಡಿ ಯಾವ್ದ್ಯಾವ್ದೋ ಎಷ್ಟೆಷ್ಟೋ ಕೆಲಸಗಳಿದೆ ಅಲ್ವಾ ಅವ್ರು ಮಾಡ್ಬೋದಿತ್ತು. ಬಟ್ ಅಂತಹ ಅವರು ಕೂಡ ಹೇಳಿದ್ದಾರೆ, ಮೀಟಿಂಗ್ ಅಲ್ಲಿ ಕೂಡ ಹೇಳಿದಾರಲ್ಲ, ನಾನು ಡಿಗ್ರಿ ಹೋಲ್ಡರ್ ನಮ್ಮ MD ಸಾರ್ಜಿ ಆಗಿ ಕೂಡ ನಾ ಗೌರ್ಮೆಂಟ್ ಜಾಬ್ ಸಿಕ್ಕಿ ಕೂಡ ಮನೆಯಲ್ಲಿ ಎದುರಿಸ್ಕೊಂಡು ಅವ್ರ ಪರ್ಮಿಷನ್ ತಗೊಂಡು ಇಂತಹ ಒಂದು ಬ್ಯೂಟಿಫುಲ್ ನಮಗೆಲ್ಲ ಬಂದು ಒಂದು ಜೀವನವನ್ನು ಕೊಡ್ತಾ ಮೀನ್ಸ್ ಎಷ್ಟೋ ಜನ ನಾನ್ ಕೆಲ್ಸ ಇಲ್ಲ ಅಂತ ಕೂತಿರೋರು ಕೂಡ ಕೆಲಸ ಕೊಡ್ತಾ, ಯಾರಿಗೆಲ್ಲ ಲೈಫ್ ಅಲ್ಲಿ ಡಿಸೀಸ್ ಎಲ್ಲ ಪ್ರಾಬ್ಲಮ್ ಆಗಿ ಇದೆಲ್ಲ ಬಂದಿರ್ತಲ್ಲ ಅಂತವ್ರಿಗೆ ಕೂಡ ಒಂದು ಸೇಫರ್ ಸೈಡ್ ಅಲ್ಲಿ ನಮ್ಗೆಲ್ಲ ಇದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ಈ ದಿಸ್ ಪ್ರಾಡಕ್ಟ್ ಇಂದ ನಮ್ಮ ಮಾತ್ರ ಮನ್ಸ್ ಮಾಡ್ತಾ ಇದ್ರೆ ನಾವೆಲ್ಲ ಇದೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ಬೋದು. ಇದೆ ಬೇರೆ ಬೇರೆ ಕಂಪನಿಗಳಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಂತಹ ಒಂದು ಬ್ಯೂಟಿಫುಲ್ ರಿಸಲ್ಟ್ ಬರುವಂತ ಒಂದು ಇದಂತಂದ್ರೆ ನಮ್ಮ ಈ ಕಂಪನಿ ಪ್ರಾಡಕ್ಟ್ ಗೆ ರಿಯಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು.